Praise the Lord. Praise the Lord. കർത്താവിന്റെ പരിശുദ്ധ നാമം വാഴ്ത്തപ്പെടുമാറാകട്ടെ. ಕರ್ತನ ಮಹಾಪರಿಶುದ್ಧವಾದಂತ ನಾಮಕ್ಕೆ ಮಹಿಮೆ ಉಂಟಾಗಲಿ. അനുഗ്രഹിക്കപ്പെട്ടതായി നല്ല പകൽ സമയത്തിനായി ദൈവത്തെ സ്തുതിക്കുന്നു. ಅನುಗ್ರಹಿಸಲ್ಪಟ್ಟಂತ ಒಳ್ಳೆಯ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഇവിടെ ശുശ്രൂഷയിലായിരിക്കുന്ന കർത്താവിന്റെ അഭിഷിക്തദാസൻ സുനിൽ പാസ്റ്റർ, ಇಲ್ಲಿ ಕೂಡಿರುವಂತಹ ಈ ಸಭೆಯ ನಾಯಕರಾಗಿರುವಂತಹ ಸಭಾ ಸೇವಕರಾಗಿರುವಂತಹ ಸುನಿಲ್ ಪಾಸ್ಟರ್ ಅವರು, ദേവദാസനും കുടുംബവും, ದೇವ ಸೇವಕರು ಮತ್ತು ಕುಟುಂಬ, ഇവിടെയായിരിക്കുന്ന പ്രിയ ദൈവമക്കൾ, ಇಲ್ಲಿ ಆಗಿರುವಂತಹ ಪ್ರತಿಯೊಂದು ದೇವರ ಮಕ್ಕಳು, ഇവിടെയായിരിക്കുന്ന അഭിഷിക്ത ദൈവദാസന്മാർ, ಮಾತ್ರವಲ್ಲ ಇಲ್ಲಿರುವಂತಹ ಎಲ್ಲ ಅಭಿಷಿಕ್ತ ದೇವ ಸೇವಕರು എല്ലാവരെയും ഓർത്തുകൊണ്ട് ദൈവത്തെ സ്തുതിക്കുന്നു. ಎಲ್ಲರೂ ನೆನೆಸಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. കർത്താവിന്റെ സന്നിധിയിൽ ഒരു പ്രാവശ്യം നിങ്ങളോടൊന്നിച്ച് ദൈവത്തെ ആരാധിപ്പാൻ കർത്താവ് ഒരുക്കി തന്ന നല്ല അവസരത്തിനായി ദൈവത്തെ സ്തുതിക്കുന്നു. ನಿಮ್ಮ ಜೊತೆಯಲ್ಲಿ ಸೇರಿ ಇರುವಂತ ಕರ್ತನಲ್ಲಿ ಒಂದು ಅವಕಾಶವನ್ನು ಮಾಡಿ ಕೊಟ್ಟಿರುವುದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ഇന്ന് പകൽക്കാലം നമുക്ക് അല്പസമയത്ത് ചിന്തയ്ക്കായിട്ട് ഒരു വാക്യം വായിക്കാം. ಈ ಸಮಯದಲ್ಲಿ ಸ್ವಲ್ಪ ಸಮಯದ ಧ್ಯಾನಕ್ಕೋಸ್ಕರವಾಗಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ഉൽപ്പത്തി പുസ്തകം 32-ാം അധ്യായം, ಆದಿಕಾಂಡ 32ನೇ ಅಧ್ಯಾಯ 26-27 ವಾಕ್ಯ. 26ನೇ ಅಧ್ಯಾಯದ 27ನೇ ವಚನ, 26-27ನೇ ವಾಕ್ಯ. 26, 27, 28 ವಾಕ್ಯಗಳು. 26, 27, 28. ಆದಿಕಾಂಡ 32ನೇ ಅಧ್ಯಾಯದ 26, 27, 28. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸದೆ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ ಇನ್ನು ಮೇಲೆ ನೀನು ಯಾಕೋಬನ ಎನಿಸಿಕೊಳ್ಳುವುದಿಲ್ಲ, ಅವರು ದೇವರ ಸಂಗಡಲು ಮನುಷ್ಯರ ಸಂಗಡಲು ಓಡಾಡಿ ಗೆದ್ದವನಾಗಿರುವುದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು. ಯಾಕೋಬನು ನಿನ್ನ ಹೆಸರನ್ನು ನನಗೆ ತಿಳಿಸಬೇಕು ಸ್ವಾಮಿ ಅಂದಾಗ ಆ ಪುರುಷನು ನನ್ನ ಹೆಸರನ್ನು ವಿಚಾರಿಸುವುದೇಕೆ ಎಂದು ಹೇಳಿ ಅಲ್ಲಿ ಅವನನ್ನು ಆಶೀರ್ವದಿಸಿದನು. ഉൽപ്പത്തി പുസ്തകം 32-ാം അധ്യായം 22 മുതലുള്ള വാക്യങ്ങൾ നമുക്ക് കാണുവാൻ കഴിയുന്നത്, ಅಂದರೆ ಆದಿಕಾಂಡ 32ನೇ ಅಧ್ಯಾಯದ 22ನೇ ವಾಕ್ಯದಿಂದ ನಾವು ಓದಲಿಕ್ಕಿರುವಂಥ ವಿಷಯವೇನೆಂದರೆ, യാക്കോബ് തന്റെ അമ്മായിയപ്പനായ ലാബാന്റെ ഭവനത്തിൽ നിന്നും മടങ്ങി വരുമ്പോൾ ಯಾಕೋಬನು ತನ್ನ ಮಾವನ ಮನೆಯಿಂದ ಹಿಂತಿರುಗಿ ಬರುವಾಗ ദൈവത്തിന്റെ പ്രത്യക്ഷത അവന് മുൻപിൽ ഉണ്ടാകുമ്പോൾ, ದೇವರ ಪ್ರತ್ಯಕ್ಷತೆ ಅವನ ಮುಂದೆ ಬಂದಾಗ യാക്കോബിന്റെ പേര് മാറ്റപ്പെടുന്നതാണ് നമുക്ക് അവിടെ കാണുവാൻ ಯಾಕೋಬನ കഴിയുന്നത്. ಹೆಸರಲ್ಲಿ ಬದಲಾದದನ್ನು ನಾವು ಅಲ್ಲಿ ನೋಡುತ್ತೇವೆ. ആമേൻ. ಆಮೆನ್. പേരെന്ന് പറഞ്ഞാൽ ಹೆಸರು ಅಂತ ಹೇಳಿದರೆ ഒരു വ്യക്തിയെ തിരിച്ചറിയുന്നതിന് കൊടുക്കുന്ന പദമാണ് പേരെന്ന് പറയുന്നത്. ಅಂದ್ರೆ ಒಂದು ವ್ಯಕ್ತಿಯನ್ನು ಸರಿಯಾಗಿ ತಿಳಿದುಕೊಳ್ಳಲಿಕ್ಕೆ ಇರುವಂತ ಹೆಸರನ್ನು ಕೊಟ್ಟಿರುವಂತದಾಗಿದೆ ಹೆಸರು. നമ്മളൊക്കെ ജനിക്കുന്നതിന് മുൻപേ നമുക്ക് ലഭിച്ചതാണ് നമ്മുടെ പേരുകൾ. ನಾವು ಜನಿಸುವುದಕ್ಕೆ ಮುಂಚಿತವಾಗಿ ನಮಗೆ ಹೆಸರಿಟ್ಟಿರುತ್ತಾರೆ. നാം ജനിക്കുന്നതിന് മുൻപേ നമ്മുടെ മാതാപിതാക്കൾ നമുക്ക് നമ്മുടെ പേരുകൾ നൽകി തരുവാനായിട്ട് ഇടയായി തീർന്നു. ಅಂದ್ರೆ ನಾವು ಹುಟ್ಟಿದ ಸಮಯದಲ್ಲಿ ತಂದೆ ತಾಯಿಗಳು ನಮಗೋಸ್ಕರವಾಗಿ ಒಂದು ಹೆಸರನ್ನು ಇಟ್ಟಿರುತ್ತಾರೆ. നമ്മുടെ പേരുകൾ നമുക്ക് തിരഞ്ഞെടുക്കാനുള്ള സ്വാതന്ത്ര്യം നമുക്കില്ലായിരുന്നു. ಅಂದ್ರೆ ನಾವು ಹುಟ್ಟಿದ ಮೇಲೆ ನಾವು ನಮ್ಮ ಹೆಸರುಗಳನ್ನು ಆರಿಸಿಕೊಳ್ಳುವಂತ ಯಾವುದೇ ರೀತಿಯಾದಂತ ಒಂದು ಅವಕಾಶ ಇರಲಿಲ್ಲ. നമുക്ക് നല്ല നല്ല പേരുകൾ നമുക്ക് ലഭിച്ചിട്ടുണ്ട്. ನಮಗೆ ಒಳ್ಳೆ ಒಳ್ಳೆ ಹೆಸರುಗಳು ಲಭ್ಯವಾಗಿರುತ್ತದೆ. നമ്മുടെ മാതാപിതാക്കൾ നമുക്ക് നൽകിയിട്ടുള്ള പേരുകൾ ഒരുപക്ഷെ ലോകത്തിലെ പ്രശസ്തരായ വ്യക്തികളുടെ പേരുകളായിരിക്കാം. ಅಂದ್ರೆ ನಮ್ಮ ತಂದೆ ತಾಯಿಗಳು ನಮಗೆ ಇಟ್ಟಿರುವಂತ ಹೆಸರುಗಳು ಲೋಕ ಪ್ರಸಿದ್ಧವಾದಂತ ಹೆಸರುಗಳಲ್ಲಿ ಒಂದಾಗಿರಬಹುದು. ബൈബിൾ കാണുന്ന ആമേൻ വിശ്വാസ വീരന്മാരുടെ പേരുകളായിരിക്കാം. ಅಥವಾ ಸತ್ಯವೇದದಲ್ಲಿರುವಂತಹ ಸತ್ಯವೇದದ ಪಟ್ಟಿಯಲ್ಲಿ ನಂಬಿಕೆಯ ಪಟ್ಟಿಗಳಲ್ಲಿರುವಂತಹ ಕೆಲವೊಬ್ಬರ ಹೆಸರುಗಳಾಗಿರಬಹುದು. നമുക്ക് ആരുടെയൊക്കെ പേരുകൾ ലഭിച്ചിട്ടുണ്ടെങ്കിലും, ಯಾರ ಹೆಸರಾದರೂ ನಮಗೆ ಸಿಕ್ಕಿರುವುದಾದರೆ നാം അവരെ പോലെയായി മാറ്റപ്പെടുന്നില്ല. ನಾವು ಅವರಾಗೆ ಆಗುವುದಿಲ್ಲ. എന്നാൽ നമ്മുടെ വ്യക്തിത്വത്തിന് ഒരു മാറ്റം സംഭവിക്കുമ്പോൾ, ಆದರೆ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಬದಲಾವಣೆ ಉಂಟಾಗುವಾಗ നമ്മുടെ പേരിനൊരു മാറ്റം ನಮ್ಮ സംഭവിക്കും. ಹೆಸರಿಗೂ ಸಹ ಒಂದು ಬದಲಾವಣೆ ಉಂಟಾಗುತ್ತದೆ. ഇന്നൊരു പകൽക്കാലം എത്ര പേർക്ക് ആഗ്രഹമുണ്ട് എന്റെ പേരിനൊരു മാറ്റം വേണം? ಈ ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ಆಶಿಸುತ್ತೀರಿ ನನ್ನ ಹೆಸರಿಗೆ ಒಂದು ಬದಲಾವಣೆ ಬರಬೇಕು ಅಂತ ಹೇಳಿ? കരമൊന്ന് ഉയർത്തി ദൈവത്തെ സ്തുതിക്കാമോ? ಆ ವ್ಯಕ್ತಿಗಳು ಮಾತ್ರ ಕರಗಳನ್ನು ಮೇಲೆ ಮಾಡಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ആമേൻ. ಆಮೆನ್. നമുക്ക് വേദപുസ്തകത്തിൽ കാണുവാൻ കഴിയും, ನಮಗೆ ಸತ್ಯವೇದದಲ್ಲಿ ಕಾಣಲಿಕ್ಕೆ ಆಗ್ತದೆ, ഓരോരുത്തർക്കും പേരുകൾ ലഭിക്കുന്നത് ಒಬ್ಬೊಬ್ಬರಿಗೂ ಹೆಸರುಗಳು ಸಿಗುವಂತದ್ದು ഒരുപക്ഷെ അവർ ജനിച്ച സാഹചര്യവുമായി ബന്ധപ്പെട്ടായിരിക്കും. ಒಂದು ಪಕ್ಷ ಅವರು ಹುಟ್ಟಿದಂತ ಆ ಒಂದು ಸನ್ನಿವೇಶಗಳಲ್ಲಿ ಅವರಿಗೆ ಆ ಹೆಸರುಗಳು ಸಿಕ್ಕಿರಬಹುದು. അല്ലെങ്കിൽ അവർ ജനിച്ചപ്പോൾ സംഭവിച്ചതായ സംഭവങ്ങൾ നിമിത്തം അവർക്ക് പേരുകൾ ലഭിച്ചു. ಅಥವಾ ಅವರು ಹುಟ್ಟುವಂತ ಸಮಯದಲ್ಲಿ ಇರುವಂತ ಆ ಒಂದು ಸನ್ನಿವೇಶಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಅವರಿಗೆ ಆಗ ಆ ಹೆಸರುಗಳು ಅವರಿಗೆ ಸಿಕ್ಕಿರಬಹುದು. നമുക്ക് കാണുവാൻ കഴിയുന്നു, ഏലി പുരോഹിതന്റെ മരുമകൾ ആമേൻ തന്റെ മകന് പേരിട്ടു ഈക്കാബോദ്. ಅಂದ್ರೆ ಏಲಿ ಪುರೋಹಿತನ ಆ ಒಂದು ಸೊಸೆ ಆ ಒಂದು ಮಗುಗೆ ಒಂದು ಹೆಸರಿಟ್ಟಳು, ಅವನು ಇಕಾಬೋದ್ ಅಂತ ಹೇಳಿ. ആ പേരിന്റെ അർത്ഥം ഇസ്രായേലിന്റെ മഹത്വം എവിടെയെന്നാണ്. ಅಂದ್ರೆ ಅದರ ಹೆಸರಿನ ಅರ್ಥ ഇസ്രായേലರಿಗೆ ದೇವರ ಮಹಿಮೆ ಬಿಟ್ಟು ಹೋಗಿದೆ ಅಂತ. ഫെലിസ്തർ വന്ന് ഇസ്രായേൽ ജനത്തിന്റെ നടുവിൽ
നടുവിൽ നിന്നും അവരുടെ പെട്ടകം പിടിച്ചുകൊണ്ടു പോയപ്പോൾ ಫಿಲಿಸ್ಟಿಯರು ಬಂದು ಇಸ್ರಾಯೇಲ್ ಜನರಿಂದ ಅವರ ಮಂಜೂಷವನ್ನು ಕಸಿದುಕೊಂಡು ಅವರು ಹೋದಾಗ ആമേൻ ഏലി പുരോഹിതന്റെ മരുമകൾ അവളുടെ മകന് പേരിട്ടു ഈകാബോദ്. ಏಲಿ ಪುರೋಹಿತನ ಸೊಸೆಯು ಆ ಒಂದು ಮಗುವಿಗೆ ಜನನ ಕೊಟ್ಟಂತ ಆ ಮಗುವಿಗೆ ಒಂದು ಹೆಸರಿಟ್ಟಳು. ಆ ಮಗುವಿನ ಹೆಸರು ಈಕಾಬೋದ್ ಅಂತ ಹೇಳಿ. ആദാം എന്ന പേരിന്റെ അർത്ഥം നമുക്കറിയാം ചുവപ്പ് എന്നാണ്. ಆದಾಮಿನ ಆ ಒಂದು ಹೆಸರಿನ ಅರ್ಥ ನಮಗೆ ಗೊತ್ತುಂಟು. ಆತನು ದೇವಕುಮಾರ ಅಂತ ಹೇಳಿ. ചുവന്നവൻ അല്ലെങ്കിൽ മണ്ണിൽ നിന്ന് എടുത്തവൻ എന്നാണ്. മണ്ണിനിಂದ ತೆಗೆದವ, അതായത് അമേൻ ചുവന്ന മണ്ണിൽ നിന്നും അല്ലെങ്കിൽ മണ്ണിൽ നിന്നും അമേൻ എടുത്ത് ആദാമിനെ സൃഷ്ടിച്ചതിനാൽ ആദാമിന് ചുവന്നവൻ എന്നർത്ഥമുള്ള ಅಂದ್ರೆ ಕೆಂಪು ಮಣ್ಣಿನಿಂದ ತೆಗೆದವ. ಆ ಒಂದು ಅದಕ್ಕೋಸ್ಕರವಾಗಿ ಆತನ ಹೆಸರು ಆದಾಮ ಅಂತ ಹೇಳಿ ಹೆಸರು ಬಂತು. ആദാം എന്ന പേര് ലഭിച്ചു. ಆದಾಮ ಅಂತ ಹೇಳಿ ಹೆಸರು ಬಂತು. അങ്ങനെ നിരവധി പേരുകൾ നമുക്ക് വേദപുസ്തകത്തിൽ കാണുവാൻ ಆ കഴിയും. ರೀತಿಯಲ್ಲಿ ಅನೇಕ ಆ ಒಂದು ಹೆಸರುಗಳನ್ನು ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. അബ്രഹാമിന്റെ മകനായ ഇസഹാക്കിന്റെ പേരും അതുപോലെയായിരുന്നു. ಅಬ್ರಾಹ್ಮನ ಮಗನಾದಂತ ಈಸಾಕನ ಹೆಸರು ಸಹ ಅದೇ ಪ್ರಕಾರವಾಗಿ ಆಗಿತ್ತು. ഒരു ദിവസം അബ്രഹാമിന്റെ ഭവനത്തിലേക്ക് വന്ന് അല്ലെങ്കിൽ അബ്രഹാമിനോട് സ്വർഗത്തിലെ ദൈവം ഒരു ആലോചന പറയുവാനായിട്ട് ಒಂದು ഇടയായി. ಸಾರಿ ಆ ಒಂದು ಸ್ವರ್ಗದಿಂದ ದೇವದೂತರು ಬಂದು ಅಬ್ರಹಾಮನಿಗೆ ಈ ರೀತಿಯಲ್ಲಿ ಆಲೋಚನೆಯನ್ನು ಹೇಳಿದರು. സ്വർഗത്തിലെ ദൈവത്തിന്റെ ആലോചന കേട്ടപ്പോൾ അബ്രഹാം ചിരിക്കാൻ തുടങ്ങി. ಸ್ವರ್ಗದ ದೇವರ ಆಲೋಚನೆಯನ್ನು ಕೇಳಿದ ಕೂಡಲೇ ಈ ಅಬ್ರಹಾಮನ ನಗಾಡುವುದಕ್ಕೆ ಪ್ರಾರಂಭಿಸಿದ. ആമേൻ. അബ്രഹാമിന്റെ ഭാര്യയായ സാറായോടും സ്വർഗത്തിലെ ദൈവം എന്ന് ദൂത് പറഞ്ഞു. ಅಂದ್ರೆ ಅಬ್ರಹಾಮನ ಹೆಂಡತಿಯಾದಂತ ಸಾರಳ ಬಳಿಯಲ್ಲೂ ಸಹ ಪರಲೋಕದ ದೇವದೂತರು ಬಂದು ಈ ಪ್ರಕಾರವಾಗಿ ಹೇಳಿದರು. നമുക്ക് കാണുവാൻ കഴിയും. ആമേൻ. സാറ ആമേൻ കൂടാരത്തിന്റെ അകത്തിരിക്കുമ്പോൾ ദൈവത്തിന്റെ ദൂതന്മാർ ആമേൻ അബ്രഹാമിന്റെ ഭവനത്തിന്റെ അകത്ത് വന്ന് സാറായോട് ദൂത് പറയുകയാ. ಅಂದ್ರೆ ಅಬ್ರಹಾಮನ ಹೆಂಡತಿಯಾದಂತ ಸಾರಳು ಗೂಡಾರದೊಳಗೆ ಇದ್ದಂತ ವೇಳೆಯಲ್ಲಿ ಅಲ್ಲಿ ಬಂದು ಅವನ ಹೆಸರನ್ನು ಅವರಿಗೆ ಹುಟ್ಟುವಂತ ಮಗುವಿನ ಹೆಸರನ್ನು ಅಲ್ಲಿ ಪ್ರಕಟಪಡಿಸುವುದನ್ನು ನಾವಲ್ಲಿ ನೋಡುತ್ತೇವೆ. സാറ ഹൃദയം കൊണ്ട് ആമേൻ കൂടാരത്തിന്റെ അകത്ത് മറഞ്ഞിരുന്ന് ചിരിപ്പാനായിട്ട് ഇടയായിത്തീർന്നു. ಸಾರಳು ಆ ಒಂದು ಗುಡಾರದ ಒಳಗಡೆ ಇದ್ದುಕೊಂಡು ಬಹಳವಾಗಿ ನಗಾಡಿದ್ದನ್ನು ನಾವಲ್ಲಿ ನೋಡುತ್ತೇವೆ. ഈ ചിരി എന്ന് പറയുന്നത്, ಈ ನಗು ಅಂತ ಹೇಳುವಂತದ್ದು, ഈ സന്തോഷം എന്ന് ಈ പറയുന്നത് ಸಂತೋಷ ಎಂದು ಹೇಳುವಂತದ್ದು ആമേൻ ഒരു പ്രവചനം കേട്ടുള്ള സന്തോഷമല്ല, അല്ലെങ്കിൽ ഒരു ദൂത് കേട്ടുള്ള സന്തോഷമല്ല. ಒಂದು ಪ್ರವಾದನೆ ಹೇಳಿ ಕೇಳಿದಂತ ಸಂತೋಷವಲ್ಲ, ಅಥವಾ ಆ ಒಂದು ಪ್ರವಾದನೆಯು ನನ್ನ ಕಿವಿಗೆ ಬಿತ್ತಲ್ಲ ಎಂಬ ಆ ಒಂದು ರೀತಿಯ ಸಂತೋಷವಲ್ಲ. തന്നോട് ദൂത് പറഞ്ഞപ്പോൾ താൻ മനസ്സുകൊണ്ട് ആമേൻ ആ ദൂതിനെ ആമേൻ വിധിച്ചെഴുതുവാനായിട്ട് ഇടയായി തീർന്നു. ಅಂದ್ರೆ ಆ ಒಂದು ಆಲೋಚನೆಯನ್ನು ಕೇಳಿದ ಕೂಡಲೇ ಅವಳ ಹೃದಯದಲ್ಲಿ ಅದನ್ನು ಬರೆದುಕೊಳ್ಳುವಂತ ರೀತಿಯಲ್ಲಿ ಅದು ಸಂದರ್ಭಗಳು ಸನ್ನಿವೇಶಗಳು ಉಂಟಾಯಿತು. എന്നാൽ പുറത്തു നിന്ന് ദൂതൻ പറയുകയാണ്, അടുത്ത വർഷം ಹೊರಗಡೆ ಇದ್ದುಕೊಂಡು ದೇವದೂತನು ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, ಬರುವ ವರ್ಷ അടുത്ത വർഷം ഈ സമയമാകുമ്പോൾ നിന്റെ ചിരിക്ക് ഉള്ള മറുപടി സ്വർഗത്തിലെ ദൈവം തരുവാൻ ಬರುವ പോകുകയാണ്. ವರ್ಷ ಇದೇ ಸಮಯದಲ್ಲಿ ನೀ ನಗಾಡಿದೆಯಲ್ಲ, ಆ ನಗುಗೆ ವಿಷಯವನ್ನು ನನ್ನ ದೇವರು ನಿನ್ನ ಜೀವಿತದಲ್ಲಿ ಪ್ರಕಟಪಡಿಸಿಕೊಡುತ್ತಾನೆ. ഹൃദയം കൊണ്ട് നീ വിധിച്ചെഴുതിയ നിന്റെ വിധിയെ സ്വർഗത്തിലെ ദൈവം മാറ്റി എഴുതുവാൻ ನಿನ್ನ പോകുകയാണ്. ಹೃದಯದ ಮೂಲಕವಾಗಿ ಸಂತೋಷವನ್ನು ವ್ಯಕ್ತಪಡಿಸಿ ನೀನು ಒಂದು ಹೃದಯದಲ್ಲಿ ಬರೆದಂತ ಆ ಒಂದು ಬರವಣಿಗೆಗೆ ನನ್ನ ದೇವರು ಅದನ್ನು ಸ್ಪಷ್ಟವಾಗಿ ಉತ್ತರವನ್ನು ಕೊಡುತ್ತಾನೆ ಅಂತೇಳಿ ಅಲ್ಲಿ ದೇವದೂತನು ಹೇಳುವುದನ್ನು ನಾವು ನೋಡುತ್ತೇವೆ. ഇന്ന് പകലിൽ പരിശുദ്ധാത്മാവ് പറയുന്നു, ആമേൻ, ಈ ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನು ಹೇಳುವುದೇನೆಂದರೆ, സ്വർഗത്തിലെ ദൈവം നമ്മുടെ പേരിനെ മാറ്റി എഴുതുന്ന പകല. ಸ್ವರ್ಗದ ದೇವರು ನಮ್ಮ ಹೆಸರುಗಳನ್ನು ಬದಲಾಯಿಸುವ ಬರೆಯುವಂತ ದೇವರಾಗಿರುತ್ತಾನೆ. ഇന്ന് പകൽക്കാലം എത്ര പേർക്ക് വിശ്വാസമുണ്ട്? ಈ ಬೆಳಗಿನ ವೇಳೆಯಲ್ಲಿ ಎಷ್ಟು ಜನರಿಗೆ ನಂಬಿಕೆ ಇದೆ? ആമേൻ. ആമേൻ ആമേൻ അബ്രഹാമിന്റെ ഭാര്യയായ സാറായെ പോലെ ഹൃദയം കൊണ്ട് നമ്മൾ ചിരിച്ചാലും ആമേൻ സ്വർഗത്തിലെ ദൈവം പറയുന്നു, അടുത്ത വർഷം ഈ സമയമാകുമ്പോൾ നിങ്ങളുടെ ചിരിയെ സ്വർഗത്തിലെ ദൈവം മാറ്റി എഴുതാൻ പോകുന്നു. ಅಬ್ರಹಾಮನ ಹೆಂಡತಿಯಾದಂತ ಸಾರಳು ಅವಳು ಗುಡಾರದಲ್ಲಿ ಇದ್ದುಕೊಂಡು ನಗಾಡಿದ ಪ್ರಕಾರವಾಗಿ ನಗಾಡಿ ಅವಳು ಕೆಲವೊಂದು ವಿಷಯಗಳನ್ನು ಬರೆದ ಅದೇ ಪ್ರಕಾರವಾಗಿ ದೇವದೂತ ನಮ್ಮನ್ನು ನೋಡಿ ಹೇಳುತ್ತಿದ್ದಾನೆ, ಈ ಸಾರಿ ನೀವು ನಗಾಡಿದ್ದನ್ನು ಬರುವ ವರ್ಷದಲ್ಲಿ ನಾನು ನಿಮ್ಮ ಜೀವಿತದಲ್ಲಿ ಅದನ್ನು ಪ್ರಕಟಪಡಿಸುತ್ತೇನೆ, ನೆರವೇರಿಸಿಕೊಡುತ್ತೇನೆ ಅಂತೇಳಿ. ಆಮೆನ್. ദൂത് കേട്ടപ്പോൾ അബ്രഹാം ചിരിച്ചു. ಆ ಒಂದು ಆಲೋಚನೆ ಕೇಳಿದ ಕೂಡಲೇ ಈ ಅಬ್ರಹಾಮನು ನಗಾಡಿದನು. ദൂത് കേട്ടപ്പോൾ സാറ ചിരിച്ചു. ಆ ಒಂದು ಆಲೋಚನೆಯನ್ನು ಕೇಳಿದ ಕೂಡಲೇ ಸಾರಳು ನಗಾಡಿದಳು. അടുത്ത വർഷം വന്നപ്പോൾ ಬರುವ ವರ್ಷ ಬಂದಾಗ ആമേൻ ദേശക്കാര് മുഴുവൻ ചിരിക്കാൻ തുടങ്ങി. ದೇಶದವರೆಲ್ಲರೂ ನಗಾಡುವುದಕ್ಕೆ ಅಲ್ಲಿ ಅವಕಾಶ ಆಯಿತು. അങ്ങനെ തന്റെ പുത്രന് പേരിട്ടു ചിരി എന്നർത്ഥമുള്ള ഇസഹാക്ക്. ಅದೇ ಪ್ರಕಾರವಾಗಿ ಆ ಒಂದು ಮಗುಗೆ ಹೆಸರಿಟ್ಟನು ಈಸಾಕನು. ಈಸಾಕನ್ ಅಂತ ಹೇಳಿದ್ರೆ ನಗುವಿಗೆ ಆಸ್ಪದ ಅಂತೇಳಿ. അപ്പോൾ ജീവിത സാഹചര്യമായി ബന്ധപ്പെട്ട് ആമേൻ തങ്ങളുടെ തലമുറകൾക്ക് അവർ പേരിട്ടിരുന്നു. ಅದೇ ಜೀವಿತದ ಸನ್ನಿವೇಶಗಳಿಗೆ ಅನುಗುಣವಾಗಿ ಅವರು ಅವರ ಮಕ್ಕಳಿಗೆ ಮಗನಿಗೆ ಹೆಸರನ್ನು ಇಟ್ಟಿದರು. എന്നാൽ നമുക്ക് കാണുവാൻ കഴിയും ആമേൻ എല്ലാവർക്കും പേരുണ്ട്, പക്ഷേ ആമേൻ പേരുകൊണ്ട് എല്ലാവരെയും തിരിച്ചറിയുവാൻ കഴിഞ്ഞെന്ന് വരത്തില്ല. ಎಲ್ಲರಿಗೂ ಸಹ ಹೆಸರಿದೆ, ಆದ್ರೆ ಹೆಸರಿನ ಮೂಲಕವಾಗಿ ಎಲ್ಲರನ್ನು ನಾವು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. നമ്മുടെ നടുവിൽ
ഇരട്ടകളായിട്ട് ട്വിൻസ് ആയിട്ടുള്ള കുഞ്ഞുങ്ങളുണ്ട്. അവരെ ഒരു പക്ഷേ പേര് കൊണ്ട് നമുക്ക് തിരിച്ചറിയാൻ കഴിയത്തില്ല. ಅಂದ್ರೆ ನಮ್ಮ ಮಧ್ಯದಲ್ಲಿ ಇಬ್ಬರು ಅವಳಿ ಜವಳಿ ಮಕ್ಕಳು ಇರ್ತಾರೆ, ಅವರನ್ನು ಹೆಸರು ಹಿಡಿದು ಕರೆಯುವಂತ ವೇಳೆ ಅವರಿಗೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತದೆ. ഏശാവും യാക്കോബും ഇതുപോലെയായിരുന്നു. അവർ ഇരട്ട സഹോദരന്മാരായിരുന്നു. ಏಸಾವನು ಮತ್ತೆ ಯಾಕೋಬನು ಅವರಿಬ್ಬರು ಅವಳಿ ಜವಳಿಯಾಗಿ ಅವರು ಹುಟ್ಟಿದವರಾಗಿದ್ದಾರೆ. അവരുടെ അവർ ജനിച്ച അവരുടെ ജീവിത സാഹചര്യത്തോട് ബന്ധപ്പെട്ട് അവർക്കും പേര് ലഭിക്കുവാനായിട്ട് ഇടയായിത്തീർന്നു. ಅಂದ್ರೆ ಅವರು ಅಂದ್ರೆ ಅವರು ಹುಟ್ಟುವಂತ ಸನ್ನಿವೇಶದಲ್ಲಿ ಅವರಿಗೆ ಸರಿಯಾದಂತ ಅವರಿಗೆ ಅನುಗುಣವಾದಂತ ಹೆಸರನ್ನು ಅಲ್ಲಿ ಇಟ್ಟಿದ್ದನ್ನು ನಾವಲ್ಲಿ ನೋಡುತ್ತೇವೆ. ഏശാവിനെ കുറിച്ച് വചനം പറയുന്നു, ഏശാവ് ചുവന്നവനായിരുന്നു. ಏಸಾವನ ಕುರಿತು ನಾವು ನೋಡುತ್ತೇವೆ, ಏಸಾವನು ಕೆಂಪು ಬಣ್ಣವುಳ್ಳವನಾಗಿದ್ದನು. അവൻ വസ്ത്രം പോലെ രോമാവൃതനായിരുന്നു. ಅವನ ವಸ್ತ್ರದ ಪಾದಿಯಲ್ಲಿ ಅಂದ್ರೆ ಅವನಿಗೆ ವಸ್ತ್ರ ಅಂದ್ರೆ ರೋಮಗಳೆಲ್ಲ ಅವನ ವಸ್ತ್ರವಾಗಿತ್ತು. അതുകൊണ്ട് അവന് രോമാവൃതൻ എന്നർത്ഥമുള്ള ഏശാവ് എന്ന പേര് ലഭിക്കാനായിട്ട് ഇടയായിത്തീർന്നു. ಅವನಿಗೆ ಏಸಾವನು ಎಂದು ಹೆಸರಿಟ್ಟರು. എന്നാൽ ഏശാവ് നമുക്ക് കാലഘട്ടം കഴിയുമ്പോൾ കാണാം ഏദോം എന്നൊരു പേര് കൂടി ലഭിക്കാനായിട്ട് ഇടയായിത്തീർന്നു, ചുവന്നവൻ. ಅಂದ್ರೆ ಅದಾದ ನಂತರವಾಗಿ ಏದೋಮ್ ಅಂತ ಹೇಳಿ ಸಹ ಅವನಿಗೆ ಹೆಸರನ್ನು ಇಟ್ಟದನ್ನು ನಾವಲ್ಲಿ ನೋಡುತ್ತೇವೆ. ಹಾಗಂದ್ರೆ ಅದರ ಅರ್ಥ ಕೆಂಪು ಬಣ್ಣ ಅಂತ ಹೇಳಿ. അവൻ ചുവന്നിരുന്നത് കൊണ്ടല്ല അവന് ഏദോം എന്ന പേര് ലഭിച്ചത്. ಅಂದ್ರೆ ಅವನು ಕೆಂಪು ಬಣ್ಣ ಇದ್ದ ನಿಮಿತ್ತವಾಗಿ ಅಲ್ಲ ಅವನಿಗೆ ಏದೋಮ್ ಎಂದು ಹೆಸರಿಟ್ಟದು. യാക്കോബിനോട് ദൈവവചനം പറയുന്നത് ഇങ്ങനെയാണ്, യാക്കോബിനോട് അവൻ ചുവന്ന പായസം മേടിച്ചതിനാൽ അവന് ഏദോം എന്ന പേര് ലഭിക്കാനായിട്ട് ഇടയായിത്തീർന്നു. ಯಾಕೋಬನ ಹತ್ತಿರ ಆತನು ಕೆಂಪಾದಂತ ಬಣ್ಣವುಳ್ಳಂತ ಒಂದು ಪಾಯಸವನ್ನು ಅವನು ತೆಗೆದುಕೊಂಡ ನಿಮಿತ್ತವಾಗಿ ಆತನಿಗೆ ಏದೋಮ್ ಅಂತ ಹೇಳಿ ಹೆಸರಿಡಲ್ಪಟ್ಟಿತ್ತು ಅಂತ ಹೇಳಿ ನಾವು ಅಲ್ಲಿ ನೋಡುತ್ತೇವೆ. വേദപുസ്തകം നമുക്ക് പഠിച്ചാൽ വായിക്കുമ്പോൾ ആ ഭാഗങ്ങളൊക്കെ വായിക്കുമ്പോൾ കാണും നമുക്ക് ഒരുപക്ഷെ യാക്കോബിനേക്കാൾ അധികമായി ഏശാവിനോട് നമുക്ക് സ്നേഹം തോന്നാം. ಅಂದ್ರೆ ಒಂದು ಪಕ್ಷ ಸತ್ಯವೇದವನ್ನು ಓದುವಂತ ವೇಳೆಯಲ್ಲಿ ಯಾಕೋಬನಿಗಿಂತ ಹೆಚ್ಚಾಗಿ ಆ ಏಸಾವನ ಕುರಿತು ಪ್ರೀತಿ ನಮಗೆ ಬರಬಹುದು. ഒരുപക്ഷെ ഏശാവ് ചുവന്ന പായസം യാക്കോബിനോട് മേടിപ്പാൻ കാരണം ഉൽപ്പത്തി പുസ്തകം 26-ാം അധ്യായം മുതലുള്ള വാക്യങ്ങളിൽ നമുക്ക് കാണുവാൻ കഴിയുന്നു. ദേശത്തെല്ലാം ഒരു ക്ഷാമമുണ്ടായി എന്നാണ് നമുക്ക് കാണുവാൻ കഴിയുന്നത്. ಅದೇ ನಾವು ಸತ್ಯವೇದವನ್ನು ಓದುವಂತ ವೇಳೆಯಲ್ಲಿ ಇಡೀ ದೇಶದಲ್ಲೆಲ್ಲ ಕ್ಷಾಮ ಬಂದಿತ್ತು. ಆ ಒಂದು ಕೆಂಪು ಬಣ್ಣದ ಪಾಯಸವನ್ನು ಈ ಒಂದು ಏಸಾವನು ಯಾಕೋಬನಿಂದ ಅದನ್ನು ಪಡೆದುಕೊಂಡದನ್ನು ನಾವಲ್ಲಿ ನೋಡುತ್ತೇವೆ. ഒരുപക്ഷെ അതുകൊണ്ടായിരിക്കാം ഞാൻ മരിച്ചു പോകുമല്ലോ എന്ന് ചിന്തിച്ച് തന്റെ ജ്യേഷ്ഠാവകാശത്തെ കൊടുത്തുകൊണ്ട് ഏശാവ് തന്റെ ജ്യേഷ്ഠാവകാശത്തെ വിറ്റുകളയുവാനായിട്ട് ഇടയായിത്തീർന്നു. ಅವನು ಈ ರೀತಿಯಲ್ಲಿ ಯೋಚನೆ ಮಾಡಿರಬಹುದು, ನಾನು ಏನನ್ನು ತಿನ್ನದಿದ್ದರೆ ನಾನು ಸತ್ತು ಹೋಗುತ್ತೇನೆ, ಹೇಗಾದರೂ ನಾನು ಬದುಕಬೇಕಾದರೆ ನಾನು ಈ ಒಂದು ಅಂದ್ರೆ ಅಣ್ಣನ ಅಕ್ಕನ ನಾನು ಕೊಟ್ಟಾದರೂ ನಾನು ಜೀವಿಸಬೇಕು ಅಂತೇಳಿ ಆತನ ಆ ಒಂದು ಕೆಂಪು ಬಣ್ಣದ ಆ ಒಂದು ಪಾಯಸವನ್ನು ಆತನಿಂದ ತೆಗೆದುಕೊಂಡದನ್ನು ನಾವಲ್ಲಿ ನೋಡುತ್ತೇವೆ. വചനം പറയുന്നത് ഒരു നേരത്തെ ഊണിനു വേണ്ടി തന്റെ അനുഗ്രഹത്തെ താൻ നഷ്ടപ്പെടുത്തി കളയുവാനായിട്ട് ಹೇಳುತ್ತದೆ. ತನ್ನ ಒಂದು ಹೊತ್ತಿನ ಆಹಾರಕ್ಕೋಸ್ಕರವಾಗಿ ಆತನ ಶ್ರೇಷ್ಠವಾದಂತ ಅಕ್ಕನೇ ಆತನು ಕೊಟ್ಟು ಬಿಟ್ಟನು ಅಂತೇಳಿ ನಾವಲ್ಲಿ ನೋಡುತ್ತೇವೆ. ഏശാവിൽ പകർന്ന പോലെ സ്വർഗ്ഗത്തിലെ ദൈവം നമ്മുടെ മേൽ ചില അനുഗ്രഹങ്ങളെ പകർന്നു നൽകിയിട്ടുണ്ട്. ಹಾಕಿದ ಪ್ರಕಾರವಾಗಿ ದೇವರು ನಮ್ಮ ಮೇಲೆ ಸಹ ಕೆಲವೊಂದು ಆಶೀರ್ವಾದಗಳನ್ನು ಇಟ್ಟವನಾಗಿರ್ತಾನೆ. എന്നാൽ ഒരു ഊണിന് ജ്യേഷ്ഠാവകാശം വിറ്റ് കളഞ്ഞതുപോലെ നാം അതിനെ നഷ്ടപ്പെടുത്തി കളയുവാനിടയായിട്ടുണ്ട്. ಊಟಕ್ಕೋಸ್ಕರವಾಗಿ ಅವನು ಯಾವ ರೀತಿಯಲ್ಲಿ ಹಕ್ಕನ್ನು ಕಳೆದುಕೊಂಡ ಅದೇ ಪ್ರಕಾರವಾಗಿ ನಾವು ಹಕ್ಕುಗಳನ್ನು ಕಳೆದುಕೊಳ್ಳಬಾರದು. ബേത്ലഹേമിൽ വസിച്ചവളായ നവോമിയുടെ ജീവിതത്തിൽ കഷ്ടത വന്നപ്പോൾ, അവരുടെ ജീവിതത്തിൽ ദാരിദ്ര്യം വന്നപ്പോൾ അവർ അപ്പത്തിന്റെ ഭവനമായ ബേത്ലഹേമിൽ നിന്നും അവർ പുറപ്പെട്ടു പോകുവാനായിട്ട് ഇടയായിത്തീർന്നു. ಬೆತ್ಲೆಹೇಮಿನಲ್ಲಿ ವಾಸ ಮಾಡುತ್ತಿದ್ದಂತ ಈ ನಹೋಮಿಯು ಅವಳಿ ಬರಗಾಲವು ಬಂದ ನಿಮಿತ್ತವಾಗಿ ಅವಳು ಆ ಒಂದು ರೊಟ್ಟಿಯ ಮನೆಯನ್ನು ಬಿಟ್ಟು ಅವಳು ಅಲ್ಲಿಂದ ಬೇರೆ ಕಡೆಗಳಿಗೆ ಹೋದದನ್ನು ನಾವಲ್ಲಿ ನೋಡುತ್ತೇವೆ. തന്നിമിത്തം എന്താണ് സംഭവിച്ചത്? തങ്ങളുടെ ജീവിതത്തിൽ വളരെയധികം നഷ്ടങ്ങൾ അവർക്ക് വന്ന് ഭവിപ്പാനായിട്ട് ഇടയായിത്തീർന്നു. ಜೀವಿತದಲ್ಲಿ ಅಂತ ಎಲ್ಲ ಆಶೀರ್ವಾದಗಳನ್ನು ಅವಳು ಕಳೆದುಕೊಂಡದನ್ನು ನಾವಲ್ಲಿ ನೋಡುತ್ತೇವೆ. എന്നാൽ ഒരു മടങ്ങി വരവിന് അവർ തയ്യാറായപ്പോൾ അവരുടെ ജീവിതം അനുഗ്രഹിക്കപ്പെടുവാൻ തുടങ്ങി. ಹಿಂತಿರುಗಿ ಬರುವುದಕ್ಕೆ ಅವರು ತೀರ್ಮಾನವನ್ನು ತೆಗೆದುಕೊಂಡ ನಿಮಿತ್ತವಾಗಿ ಅವರ ಜೀವಿತದಲ್ಲಿ ಕೆಲವೊಂದು ಆಶೀರ್ವಾದಗಳು ಹಿಂದಕ್ಕೆ ಪಡೆದುಕೊಂಡದನ್ನು ನಾವಲ್ಲಿ ನೋಡುತ್ತೇವೆ. സകലതും നഷ്ടപ്പെട്ടു പോയിരുന്നു, ಸಕಲವು ನಷ್ಟವಾಗಿ ಹೋಗಿತ್ತು. എന്നാൽ ഒരു മടങ്ങി വരവിന് തയ്യാറായപ്പോൾ ಅವರು ಒಂದು ಹಿಂತಿರುಗಿಗೆ ಬರುವುದಕ್ಕೆ ಅವರು ತೀರ್ಮಾನವನ್ನು ತೆಗೆದುಕೊಂಡಾಗ യേശു ക്രിസ്തു വരുവാനുള്ള തലമുറയിൽ ഉള്ളവളായ രൂത്ത് നവോമിയോട് പറ്റിച്ചേരുവാനായിട്ട് ഇടയായിത്തീർന്നു. ಯೇಸು ಕ್ರಿಸ್ತನ ಜನನಕ್ಕೆ ಮೂಲ ಕಾರಣವಾದಂತ ಅದೇ ಸಂತತಿಯಿಂದ ಬರಲಿಕ್ಕಿರುವಂತ ರೂತಳು ಆ ಒಂದು ನಹೋಮಿಯ ಜೊತೆಯಲ್ಲಿ ಒಂದಾಗಿ ಸೇರಿ ಅವಳು ಆ ಒಂದು ಸ್ಥಳಕ್ಕೆ ಬರುವುದನ್ನು ನಾವಲ್ಲಿ ನೋಡುತ್ತೇವೆ. ഇന്ന് പകൽക്കാലം ഒരു മടങ്ങി വരവിന് നാം തയ്യാറാകുമ്പോൾ, ಈ ಬೆಳಗಿನ ವೇಳೆಯಲ್ಲಿ ನಾವು ಹಿಂತಿರುಗಿ ಬರುವುದಕ್ಕೆ ನಾವು ತಯಾರಾಗುವುದಾದರೆ, അപ്പത്തിന്റെ ഭവനത്തിലേക്ക് നാം മടങ്ങി വരുമ്പോൾ, ರೊಟ್ಟಿಯ ಮನೆಗೆ ಹಿಂತಿರುಗಿ ಬರುವುದಾದರೆ, സ്വർഗീയ ദൈവത്തിന്റെ പദ്ധതിയിലേക്ക് നാം വരുമ്പോൾ, ಸ್ವರ್ಗೀಯ ದೇವರ ಉದ್ದೇಶಕ್ಕೆ ನಾವು ಹಿಂತಿರುಗಿ ಬರುವುದಾದರೆ, ചില അനുഗ്രഹങ്ങൾ സ്വർഗ്ഗത്തിലെ ദൈവം, ಕೆಲವೊಂದು ಆಶೀರ್ವಾದಗಳನ್ನು ಸ್ವರ್ಗದ ದೇವರು നമ്മുടെ ശിരസിന്മേൽ പകരുവാൻ ನಮ್ಮ പോകുകയാണ്. ಶಿರಸ್ಸಿನ ಮೇಲೆ ಕೊಡುವವನಾಗಿರುತ್ತಾನೆ. ഇന്ന് പകൽക്കാലം നിങ്ങൾ ഹൃദയം കൊണ്ട് വിശ്വസിച്ചാൽ, ಬೆಳಗಿನ ವೇಳೆಯಲ್ಲಿ ನೀವು ಹೃದಯ ಪೂರ್ವಕವಾಗಿ ചിലതിനെ ನಂಬುವುದಾದರೆ, ഉപേക്ഷിപ്പാൻ
തയ്യാറായാൽ, ಕೆಲವೊಂದನ್ನು ನೀವು ಬಿಟ್ಟು ಬಿಡೋದಕ್ಕೆ ತಯಾರಾಗುವುದಾದರೆ, വിട്ടുകളയുവാൻ തയ്യാറായാൽ, ಕೆಲವೊಂದು ತಳ್ಳಿ ಹಾಕೋದಕ್ಕೆ ನೀವು ತಯಾರಾಗುವುದಾದರೆ, നാം പ്രതീക്ഷിക്കാത്ത ചില അത്ഭുതങ്ങൾ നമ്മുടെ ജീവിതത്തിൽ ನಾವು സംഭവിക്കാൻ ನಿರೀಕ್ಷಿಸದೇ ಇರುವಂತ പോകുകയാണ്. ಕೆಲವೊಂದು ಅದ್ಭುತಗಳು ನಮ್ಮ ಜೀವಿತದಲ್ಲಿ ಉಂಟಾಗಲು ಹೋಗುತ್ತದೆ. ഇന്ന് പകൽക്കാലം വിശ്വാസമുള്ള ദൈവജനം കരമടിച്ച് ദൈവത്തെ ಈ മഹത്വപ്പെടുത്തിയാട്ടെ. ಬೆಳಗಿನ ವೇಳೆಯಲ್ಲಿ ನಂಬಿಕೆ ಇರುವಂತ ದೇವರ ಮಕ್ಕಳು ಕರಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸುವ ಪ್ರಿಯರೇ. ആമേൻ. ഇന്ന് പകലിൽ നിങ്ങളുടെ ഹൃദയം കൊണ്ട് നിങ്ങൾ തീരുമാനം എടുക്കുമ്പോൾ തന്നെ ഈ വെളിಗಿನ ചില അത്ഭുതങ്ങൾ സംഭവിച്ചു ಈ തുടങ്ങുകയാണ്. ಬೆಳಗಿನ ವೇಳೆಯಲ್ಲಿ ನೀವು ಹೃದಯದಲ್ಲಿ ನಂಬಿಕೊಂಡು ನೀವು ಆರಿಕೆ ಮಾಡುವುದಾದರೆ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಸಂಭವಿಸುತ್ತದೆ. ആമേൻ. ഇന്നലെ വരെ പ്രാർത്ഥിച്ചിട്ടും ആമേൻ ലഭിക്കാത്ത ചില പ്രാർത്ഥനകളുടെ മറുപടി ആമേൻ ഇന്ന് പകലിൽ നിന്റെ സമർപ്പണത്തിന് മുൻപിൽ വെളിപ്പെടുകയാണ്. ನಿನ್ನೆವರೆಗೂ ಪ್ರಾರ್ಥಿಸಿ ನಿಮ್ಮ ಆ ಒಂದು ಪ್ರಶ್ನೆಗಳಿಗೆ, ನಿಮ್ಮ ಆ ಒಂದು ಪ್ರಾರ್ಥನೆಗಳಿಗೆ ಉತ್ತರ ಸಿಗದೇ ಇರುವುದಾದರೆ ನನ್ನ ದೇವರು ಈ ದಿನಗಳಲ್ಲಿ ಅದರ ಸದುತ್ತರವನ್ನು ಕೊಡುವವನಾಗಿರುತ್ತಾನೆ. ചില ദർശനങ്ങൾ വേഗത്തിലായി മാറ്റപ്പെടുകയാണ്. ಕೆಲವೊಂದು ಸಮಸ್ಯೆಗಳು ವೇಗವಾಗಿ ನೀಗಲು ಹೋಗುತ್ತದೆ. ചില പ്രവചനങ്ങളുടെ നിവർത്തികൾ വേഗത്തിലായി മാറുകയാണ്. ಕೆಲವೊಂದು ಪ್ರವಾದನೆಗಳು ವೇಗವಾಗಿ ನೆರವೇರಲು ಹೋಗುತ್ತದೆ. രാത്രിയുടെ യാമങ്ങളിൽ നീ കണ്ണുനീരൊഴുക്കിയ ചില പ്രാർത്ഥനകളുടെ മറുപടി സ്വർഗ്ഗത്തിലെ ദൈവം വേഗത്തിൽ തരുവാൻ പോകുകയാണ്. ಕಣ್ಣೀರು ಸುರಿಸಿದಂತ ಕೆಲವೊಂದು ಪ್ರಾರ್ಥನೆ ಕೋರಿಕೆಗಳಲ್ಲಿ ನನ್ನ ದೇವರು ಅತಿ ಬೇಗನೆ ಕೆಲವೊಂದು ಉತ್ತರವನ್ನು ಕೊಡುವವರಾಗಿರುತ್ತಾನೆ. ഇന്ന് പകലിൽ മറ്റാരും കാണാത്ത കണ്ണുനീരിന് സ്വർഗ്ഗത്തിലെ ദൈവം മറുപടി നൽകി തരുവാൻ പോകുകയാണ്. ಒಂದು ಬೆಳಗಿನ ವೇಳೆಯಲ್ಲಿ ಯಾರಿಗೂ ಸಹ ಕಾಣದ ಆಯ ಕಣ್ಣೀರು ಸುರಿಸಿದಂತ ಅವಸ್ಥೆಗಳಿಗೆಲ್ಲ ನನ್ನ ದೇವರು ಸದುತ್ತರವನ್ನು ಕೊಡುವವನಾಗಿರುತ್ತಾನೆ. ഇന്ന് പകലൊരു സമർപ്പണം ಈ വെളിപ്പെടട്ടെ. ಬೆಳಗಿನ ವೇಳೆಯಲ್ಲಿ ಒಂದು ಸಮರ್ಪಣೆ ಉಂಟಾಗಲಿ. ആമേൻ. യാക്കോബ് ആമേൻ ആമേൻ ഏശാവ് യാക്കോബിൽ നിന്നും ചുവന്ന പായസം മേടിച്ചതിനാൽ അവന് ഏദോം എന്ന പേര് ലഭിക്കാനായിട്ട് ಯಾಕೋಬನಿಂದ ಈ ಒಂದು ಕೆಂಪು ರೀತಿಯಾದಂತ ಬಣ್ಣದ ಆ ಒಂದು ಪಾಯಸವನ್ನು ತೆಗೆದುಕೊಂಡ ನಿಮಿತ್ತವಾಗಿ ಆ ಒಂದು ಏಸಾವನ ಏದೋಮ್ ಅಂತ ಹೆಸರು ಉಂಟಾಯಿತು. എന്നാൽ ജനത്തിൽ വെളിപ്പെട്ട സ്വഭാവം നിമിത്തം ആമേൻ യാക്കോബിന് ഒരു പേര് കിട്ടി. ഉബായി എന്നർത്ഥമുള്ള, ചതിയൻ എന്നർത്ഥമുള്ള, വഞ്ചകൻ എന്നർത്ഥമുള്ള ആമേൻ യാക്കോബ് എന്ന പേര് ലഭിക്കാനായിട്ട് ഇടയായിട്ടുണ്ട്. ಜನನದಿಂದಲೇ ಅವನು ಕುಯುಕ್ತಿಯುಳ್ಳವನಾಗಿದ್ದ ನಿಮಿತ್ತವಾಗಿ ಆತನಿಗೆ ಒಂದು ಅಂದ್ರೆ ಮೋಸಗಾರನು ಎಂಬ ಹೆಸರು ಆ ಒಂದು ಯಾಕೋಬನಿಗೆ ಸಿಕ್ಕಿದ್ದನ್ನು ನಾವಲ್ಲಿ ನೋಡುತ್ತೇವೆ. കാലഘട്ടങ്ങൾ കഴിഞ്ഞപ്പോൾ, ಕಾಲಘಟ್ಟಗಳು ಮುಗಿಯುವಾಗ ആമേൻ യാക്കോബിന്റെ ജീവിതത്തിൽ പേര് പോലെ തന്നെ അവന്റെ ജീവിതത്തിൽ ആമേൻ ആ സ്വഭാവം വെളിപ്പെടുവാൻ തുടങ്ങി. ಅಂದ್ರೆ ಆ ಒಂದು ಬೆಳೆದು ಬಂದಂತ ಪರಿಸ್ಥಿತಿಗಳು ಅವನ ಜೀವಿತದಲ್ಲಿ ಕೆಲವೊಂದು ಅವನ ಹೆಸರಿಗೆ ತಕ್ಕ ರೀತಿಯಲ್ಲಿ ಅವನ ಸ್ವಭಾವಗಳು ಸಹ ಇದ್ದದನ್ನು ನಾವಲ್ಲಿ ನೋಡುತ್ತೇವೆ. ആദ്യം അവന്റെ ജ്യേഷ്ഠനെ അവൻ കബളിപ്പിച്ചു. ಮೊಟ್ಟ ಮೊದಲನಾಗಿ ಆತನ ಶ್ರೇಷ್ಠ ಅಣ್ಣನನ್ನು ಆತನು ಮೋಸ ಮಾಡಿದನು. ജ്യേഷ്ഠാവകാശം കബളിപ്പിച്ചെടുത്തു. ಅವನು ಶ್ರೇಷ್ಠವಾದಂತ ಹಕ್ಕನ್ನು ಆತನು ಹೊಂದಿಕೊಂಡನು. പിന്നീട് നമുക്ക് കാണുവാൻ കഴിയുന്നു തന്റെ അപ്പനായ ആമേൻ ഇസഹാക്കിനെ അവൻ കബളിപ്പിക്കുവാനായിട്ട് ನಂತರವಾಗಿ ഇടയായിത്തീർന്നു. ಆತನ ತಂದೆಯಾದಂತ ಇಸಾಕನಿಗೂ ಸಹ ಆತನು ಮೋಸ ಮಾಡಿದನ್ನು ನಾವಲ್ಲಿ ನೋಡುತ್ತೇವೆ. യാക്കോബിന്റെ ജീവിതം മുഴുവൻ മറ്റുള്ളവരെ കബളിപ്പിക്കുന്ന ഒരു സ്വഭാവമായി ಯಾಕೋಬನ മാറ്റപ്പെട്ടു. ಜೀವಿತವೆಲ್ಲ ಇತರರನ್ನು ಮೋಸಪಡಿಸುವಂತ ಒಂದು ಜೀವಿತವಾಗಿದ್ದನ್ನು ನಾವಲ್ಲಿ ನೋಡುತ್ತೇವೆ. എന്നാൽ കാലഘട്ടങ്ങൾ കഴിഞ്ഞപ്പോൾ ಆದರೆ യാക്കോബും കബളിപ്പിക്കപ്പെടാൻ തുടങ്ങി. ಆದ್ರೆ ಕಾಲಘಟ್ಟಗಳು ಉರುಳಿ ಹೋಗುವಂತ ವೇಳೆಯಲ್ಲಿ ಈ ಯಾಕೋಬನು ಸಹ ಮೋಸವಾದದನ್ನು ನಾವಲ್ಲಿ ನೋಡುತ್ತೇವೆ. യാക്കോബിന്റെ അമ്മായിയപ്പനിലൂടെ യാക്കോബ് കബളിപ്പിക്കപ്പെടുവാനായിട്ട് ಅಂದ್ರೆ ഇടയായിത്തീർന്നു. ಅವನು ಅನೇಕರಿಗೆ ಮೋಸ ಮಾಡುತ್ತಾ ಇದ್ದನು. ನಂತರವಾಗಿ ಅವನ ಮಾವನಿಂದ ಅವನಿಗೆ ಮೋಸವಾದದನ್ನ ನಾವು ನೋಡುತ್ತೇವೆ. വർഷങ്ങൾ തന്റെ ജീവിതത്തിൽ നഷ്ടപ്പെട്ടു. ವರ್ಷಗಳು ಆತನ ಜೀವಿತದಲ್ಲಿ ನಷ್ಟವಾಗಿ ಹೋಯಿತು. ആമേൻ. യാക്കോബിന്റെ പുത്രന്മാരിൽ കൂടി താൻ കബളിപ്പിക്കപ്പെടുവാനായിട്ട് ഇടയായിത്തീർന്നു. ಯಾಕೋಬನ ಪುತ್ರರಿಂದಲೂ ಆತನು ಒಂದು ಮೋಸಕ್ಕೆ ಒಳಗಾದನು. ആമേൻ. യാക്കോബ് ആമേൻ അപ്പനെ കബളിപ്പിച്ചത് ഒരു ആട്ടുകൊറ്റനെ അറുത്ത് ആമേൻ അപ്പനെ കബളിപ്പിക്കുവാനായിട്ട് ഇടയായിത്തീർന്നു. ಇಲ್ಲಿ ಯಾಕೋಬನು ಆತನ ತಂದೆಯನ್ನು ಅಂದ್ರೆ ಆ ಆಹಾರದ ಪದಾರ್ಥ ಮೂಲಕವಾಗಿ ಒಂದು ಕುರಿಯನ್ನು ಕೊಯ್ದು ಆತನು ಕಾಡಿನ ಆ ಒಂದು ಬೇಟೆಯ ಒಂದು ಮಾಂಸ ಅಂತ ಹೇಳಿ ಆತ ಪದಾರ್ಥವನ್ನು ಮಾಡಿ ಆತನು ಬಂದು ತಂದೆಯನ್ನು ಮೋಸಪಡಿಸಿದನ್ನು ಸಹ ನಾವು ನೋಡುತ್ತೇವೆ. കാലഘട്ടങ്ങൾ കഴിഞ്ഞപ്പോൾ യാക്കോബിന്റെ തലമുറകൾ ആമേൻ ഒരു ആട്ടുകൊറ്റനെ അറുത്ത് ആമേൻ യോസെഫിന്റെ വസ്ത്രം അതിൽ മുക്കി ആമേൻ 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 യാക്കോബിനെ കൊണ്ടുവന്ന് കാണിച്ച് കബളിപ്പിക്കുവാനായിട്ട് ഇടയായിത്തീർന്നു. ಅದಾದ ನಂತರವಾಗಿ ಕಾಲಗಳು ಉರುಳಿ ಹೋದ ನಂತರವಾಗಿ ಯಾಕೋಬನನ್ನು ನಾವು ಅಂದ್ರೆ ಸತ್ತು ಹೋಗಿದ್ದಾನೆ ಅಂತ ಹೇಳಿ ಆತನ ಆ ವಸ್ತ್ರವನ್ನು ಅಲ್ಲಿ ತೆಗೆದುಕೊಂಡು ಬಂದು ಕೊಟ್ಟದನ್ನು ನಾವಲ್ಲಿ ನೋಡುತ್ತೇವೆ. തന്റെ തലമുറ യോസേഫನ കാലഘട്ടಗಳಲ್ಲಿ ആമേൻ തന്റെ തലമുറകൾ ആമേൻ തന്നെ കബളിപ്പിച്ചു കഴിഞ്ഞപ്പോൾ ആമേൻ യാക്കോബിന്റെ മുഖത്തെ ചൈതന്യം മാറ്റപ്പെടുവാനായിട്ട് ഇടയായിത്തീർന്നു. ಅವರ ಮಕ್ಕಳೇ ಅವನಿಗೆ ಮೋಸ ಮಾಡಿದ್ರು. ಈ ರೀತಿಯಲ್ಲಿ ನಿನ್ನ ಮಗನು ಸತ್ತು ಹೋಗಿದ್ದಾನೆ, ಅದಕ್ಕೋಸ್ಕರವಾಗಿ ನೀನು ಕೊಟ್ಟಂತ ನಿಲುವಂಗಿಯನ್ನು ನಾವಿಲ್ಲಿ ತಂದು ಕೊಟ್ಟಿದ್ದೇವೆ ಅಂತೇಳಿ ಆತನಿಗೆ ಹೇಳುವಂತ ವೇಳೆಯಲ್ಲಿ ಆತನ ಮುಖವು ಬಹಳ ವ್ಯಸನವನ್ನು ಪಟ್ಟದನ್ನು ನಾವಲ್ಲಿ ನೋಡುತ್ತೇವೆ. അതിനൊരു കാരണം കൂടെ ഉണ്ട്. ಅದಕ್ಕೆ ಒಂದು ಕಾರಣ ಸಹ ಇದೆ. ആമേൻ. യാക്കോബ് അനുഗ്രഹിക്കപ്പെട്ടതിന് ശേഷമാണ് തന്റെ തലമുറകൾ തന്നെ കബളിപ്പിക്കുവാനായിട്ട് ഇടയായിത്തീർന്നത്. ಯಾಕೋಬನಿಗೆ ಆಶೀರ್ವದಿಸಲ್ಪಟ್ಟ ನಂತರವಾಗಿಯೇ ಆ ಯಾಕೋಬನ ಮಕ್ಕಳು ಆತನನ್ನು ಮೋಸಪಡಿಸಿದನ್ನು ನಾವಲ್ಲಿ ನೋಡುತ್ತೇವೆ. എന്നാൽ ചൈതന്യം മാറ്റപ്പെടുവാൻ ഒരു കാരണമുണ്ട്. ಆದ್ರೆ ಅಲ್ಲಿ ಕೆಲವೊಂದು ಕಾರ್ಯಗಳು ಬದಲಾಗುವುದಕ್ಕೆ ಕಾರಣವೇನೆಂದರೆ യോസെഫ് പറഞ്ഞ
ദർശനം അവൻ ഹൃദയത്തിൽ സംഗ്രഹിച്ചുവെങ്കിലും അവൻ അതിനെ വിശ്വസിപ്പാൻ തയ്യാറായില്ല. ಆದ್ರೆ ಯೋಸೇಫನಿಗೆ ಒಂದು ಕನಸು ಬಿತ್ತು. ಆದ್ರೆ ಯೋಸೇಫನ ಕನಸನ್ನು ಆತನ ಹೃದಯದಲ್ಲಿ ಇಟ್ಟುಕೊಂಡಿದ್ದನು. ಆದ್ರೆ ಅದು ನಂಬುವುದಕ್ಕೆ ಆತನ ಯಾವ ಕಾರಣಕ್ಕೂ ಆಗಿರಲಿಲ್ಲ. എന്നാൽ ദർശനത്തിന്റെ നിവർത്തി വെളിപ്പെട്ടപ്പോൾ നഷ്ടപ്പെട്ട ചൈതന്യം മടങ്ങി വരുവാൻ തുടങ്ങി. ಆದ್ರೆ ಆ ಒಂದು ಕನಸಿನ ಆ ನೆರವೇರುವಿಕೆ ಬಂದಂತ ವೇಳೆಯಲ್ಲಿ ಕಳೆದುಕೊಂಡಂತ ಚೈತನ್ಯವನ್ನು, ನಂಬಿಕೆಯನ್ನು ಆತನು ಪುನಃ ಚೈತನ್ಯ ಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ആമേൻ. ഇന്ന് പകലിൽ നമ്മുടെ മുഖത്തു നിന്നും നഷ്ടപ്പെട്ട ദൈവത്തിന്റെ ചൈതന്യത്തെ ദൈവം മടക്കി വരുത്തുവാൻ ಈ ಬೆಳಗಿನ പോകുകയാണ്. ವೇಳೆಯಲ್ಲಿ ನಮ್ಮ ಮುಖದಲ್ಲಿ ಕಳೆದುಕೊಂಡಿರುವಂತಹ ಚೈತನ್ಯವನ್ನು ನನ್ನ ದೇವರು ಹಿಂತಿರುಗಿ ಕೊಡಲು ಹೋಗುವವನಾಗಿರುತ್ತಾನೆ. പ്രവാചകന്മാർ നമ്മുടെ ശിരസിൽ കൈവച്ച് പറഞ്ഞ ചില ദൂതുകളിൽ നാം വിശ്വസിക്കുമ്പോൾ, ಪ್ರವಾದಿಗಳು ಹೇಳುವಂತ ಕೆಲವೊಂದು ಮಾತುಗಳನ್ನು ನಾವು ನಂಬುವುದಾದರೆ, നാം ദർശനങ്ങളിൽ കണ്ട ദർശനങ്ങളിൽ നാം ഇന്ന് പകലിൽ വിശ്വസിക്കുമ്പോൾ, ದರ್ಶನಗಳನ್ನು ಕಂಡಂತ ದರ್ಶನಗಳಲ್ಲಿ ನಾವು ನಂಬಿಕೆ ಇಡುವುದಾದರೆ, അവൻ തലമുറകളെ കുറിച്ച് പറഞ്ഞ അവൻ ദൈവത്തിന്റെ ആലോചനയിൽ നാം പൂർണ്ണമായി വിശ്വസിക്കുമ്പോൾ, ಮಕ್ಕಳ ಕುರಿತು ಕೊಟ್ಟಂತ ಆಲೋಚನೆಗಳು ನಾವು ಪರಿಪೂರ್ಣವಾಗಿ ನಂಬುವುದಾದರೆ, ദൈവത്തിങ്കൽ നിന്നും പരിശുദ്ധാത്മാവിന്റെ ചൈതന്യം നമ്മുടെ മേൽ വെളിപ്പെട്ടു തുടങ്ങിയ ದೇವರಿಂದ ಪರಿಪೂರ್ಣವಾದಂತ ಚೈತನ್ಯವು ನಮ್ಮನ್ನು ಆನಂದಿಸುವಂತೆ ಮಾಡುತ್ತದೆ. ഇന്ന് പകലിൽ ചിലരുടെ മുഖത്തിന്റെ തേജസ് വർദ്ധിക്കുവാൻ ಈ ಬೆಳಗಿನ പോകുന്നു. ವೇಳೆಯಲ್ಲಿ ಕೆಲವೊಬ್ಬರ ಮುಖದಲ್ಲಿ ತೇಜಸ್ಸು ಅಭಿವೃದ್ಧಿ ಆಗಲು ಹೋಗುತ್ತದೆ. ദൈവ സന്നിധി വിട്ടിറങ്ങുമ്പോൾ അവൻ എന്തൊക്കെയോ ഒരു മാറ്റം സംഭവിച്ചു ದೇವರ തുടങ്ങിയ ಸನ್ನಿಧಾನವನ್ನು ಬಿಟ್ಟು ಹೋಗುವಂತ ವೇಳೆಯಲ್ಲಿ ಏನೋ ಒಂದು ಕೆಲವೊಂದು ಮಾರ್ಪಾಡುಗಳು ಅವರ ಜೀವಿತದಲ್ಲಿ ಉಂಟಾಗುತ್ತದೆ. മോശയുടെ മുഖം പ്രകാശിച്ചതുപോലെ ചിലരുടെ മുഖം പ്രകാശിക്കുവാൻ പോകുന്നു. ಮೋಶೆಯ ಮುಖ ಯಾವ ರೀತಿಯಲ್ಲಿ ಪ್ರಕಾಶವಾಯಿತು ಅದೇ ಪ್ರಕಾರವಾಗಿ ಕೆಲವೊಬ್ಬರ ಮುಖವು ಪ್ರಕಾಶವಾಗಲು ಹೋಗುತ್ತದೆ. നഷ്ടപ്പെട്ട അഭിഷേകത്തിന്റെ ശക്തി മടങ്ങി വരികയാണ്. ನಷ್ಟವಾಗಿ ಹೋದಂತ ಕೆಲವೊಬ್ಬರ ಅಭಿಷೇಕದ ಶಕ್ತಿ ಹಿಂತಿರುಗಿ ಬರಲು ಹೋಗುತ್ತದೆ. നഷ്ടപ്പെട്ട ദൈവ സാന്നിധ്യം മടങ്ങി വരികയാണ്. ನಷ್ಟವಾಗಿ ಹೋದಂತ ದೈವಿಕವಾದಂತ ಸಾನ್ನಿಧ್ಯ ಕೆಲವೊಬ್ಬರ ಜೀವಿತದಲ್ಲಿ അസാധാരണമായ ಉಂಟಾಗುತ್ತದೆ. ഒരു അഭിഷേകം ദൈവാത്മാവ് ഇന്ന് പകലിൽ ഇവിടെ പകരുകയാണ്. ಅಸಾಧಾರಣವಾದಂತ ದೈವಿಕವಾದಂತ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇಳಿದು ಬರುವಂತದ್ದಾಗಿರುತ್ತದೆ. നാളുകളായി നഷ്ടപ്പെട്ട നിന്റെ അഭിഷേകത്തിന്റെ ശക്തിയെ പരിശുദ്ധാത്മാവ് ഇന്ന് മടക്കി തരികയാണ്. ದಿನಗಳಿಂದ ನಷ್ಟವಾಗಿ ಹೋಗಿರುವಂತಹ ದೈವಿಕವಾದಂತ ಶಕ್ತಿಯನ್ನು ನನ್ನ ಕರ್ತನಾದಂತ ಯೇಸು ಕ್ರಿಸ್ತ ನಿಮಗೆ ಹಿಂತಿರುಗಿ ಕೊಡುವವನಾಗಿರುತ್ತಾನೆ. പകൽക്കാലം എത്ര പേർക്ക് അത് അനുഭവിപ്പാൻ ಈ ಬೆಳಗಿನ ವೇಳೆಯಲ್ಲಿ കഴിയുന്നുണ്ട്? ಎಷ್ಟು ಜನ ಅನುಭವಿಸಲಿಕ್ಕೆ ಸಿದ್ಧರಾಗಿದ್ದೀರಿ? അസാധാരണമായ ഒരു അഭിഷേകം ಅಸಾಧಾರಣವಾದಂತ ದೈವಿಕ ಅಭಿಷೇಕ നിങ്ങൾ പ്രാപിച്ച നാളിൽ നിങ്ങളുടെ മേൽ വെളിപ്പെട്ട ഒരു അഭിഷേകം ನೀವು ഉണ്ടായിരുന്നു. ಹೊಂದಿಕೊಂಡಂತ ವೇಳೆಯಲ್ಲಿ ಅಲ್ಲಿ ಒಂದು ರೀತಿಯಾದಂತ ಅಭಿಷೇಕವಿತ್ತು, ഒരു ദൈവശക്തി ഉണ്ടായിരുന്നു. ಒಂದು ದೈವಿಕವಾದಂತ ಶಕ್ತಿ ಇತ್ತು. ഇന്ന് പകൽ ദൈവം അതിനെ മടക്കി നൽകി ಈ തരികയാണ്. ಬೆಳಗಿನ ವೇಳೆಯಲ್ಲಿ ದೇವರು ಅದನ್ನು ಹಿಂತಿರುಗಿ ಕೊಡುವವನಾಗಿರುತ್ತಾನೆ. നിങ്ങളുടെ അധരത്തിൽ അത് വെളിപ്പെടുവാൻ പോകുകയാണ്. ನಿಮ್ಮ ಬಾಯಿಗಳಲ್ಲಿ ಅದು ಪ್ರಕಟವಾಗಲು ಹೋಗುತ್ತದೆ. നിങ്ങളുടെ ശരീരത്തിൽ അത് വെളിപ്പെടുവാൻ പോകുകയാണ്. ನಿಮ್ಮ ಶರೀರಗಳಲ್ಲಿ ಅದು ಪ್ರಕಟವಾಗಲು ಹೋಗುತ್ತದೆ. ഇന്ന് പകൽ നീ വിശ്വസിക്കുന്നുവെങ്കിൽ, ಈ ಬೆಳಗಿನ ವೇಳೆಯಲ್ಲಿ ನೀವು ನಂಬುವುದಾದರೆ ഇന്ന് പകൽ അസാധാരണമായ ഒരു ദൈവശക്തി പകരുകയാണ്. ಅಸಾಧಾರಣವಾದಂತ ದೈವಿಕವಾದಂತ ಶಕ್ತಿ ಪ್ರಕಟವಾಗುತ್ತದೆ. ആമേൻ. യാക്കോബിന്റെ പേര് അവന് ലഭിച്ച കാര്യമാണ് ഞാൻ പറഞ്ഞു വന്നത്. ಯಾಕೋಬನಿಗೆ ಸಿಕ್ಕಿದಂತ ಕೆಲವೊಂದು ವಿಷಯಗಳು ಯಾವ ರೀತಿಯಲ್ಲಿ ಸಿಕ್ಕಿತು ಅಂತೇಳಿ ನಾನು ನಿಮಗೆ ಹೇಳಿಕೊಂಡು ಬರ್ತಾ ಇದ್ದೇನೆ. അവൻ ജ്യേഷ്ഠനെ കളിപ്പിച്ചു, അപ്പനെ കബളിപ്പിച്ചു. ಆತನು ಅಣ್ಣನನ್ನು ಮೋಸ ಮಾಡಿದನು ಮಾತ್ರವಲ್ಲ, ಆತನ ತಂದೆಯನ್ನು ಸಹ ಮೋಸ ಮಾಡಿದನು. അവൻ തന്നിമിത്തം അവൻ തന്റെ ദേശം വിട്ട് അപ്പന്റെ ഭവനം വിട്ട് അവൻ ഒളിച്ചോടുവാനായിട്ട് ಆತನ ഇടയായി. ಮೋಸಪಡಿಸಿದ ನಿಮಿತ್ತವಾಗಿ ಆತನ ನಿಮಿತ್ತವೇ ಆತನು ಆ ತಂದೆಯ ಕುಟುಂಬವನ್ನು ಮಾತ್ರವಲ್ಲ ಊರನ್ನು ಬಿಟ್ಟು ಆತನ ಮಾವನ ಮನೆಗೆ ಹೋಗಬೇಕಾಯಿತು. വചനം പറയുന്നത് ഇങ്ങനെയാണ്, അവൻ ബഥേലിൽ ചെന്നപ്പോൾ അവൻ തലയിണയായി കൽ വെച്ച് അവൻ ഉറങ്ങുവാൻ തുടങ്ങി. ದೇವರ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತದೆ, ಆತನು ಬೇತೇಲಿಗೆ ಹೋದ ನಂತರವಾಗಿ ಅಲ್ಲಿ ಒಂದು ಕಲ್ಲನ್ನು ದಿಂಬನ್ನಾಗಿ ಮಾರ್ಪಡಿಸಿ ಅಲ್ಲಿ ನಿದ್ರೆ ಮಾಡಿದನು. ആമേൻ. തലയിണയായി കല്ല് വെച്ച് ഉറങ്ങിയാൽ നമുക്കറിയാൻ നമുക്ക് ഉറങ്ങാൻ കഴിയത്തില്ല. ಅಂದ್ರೆ ದಿಂಬಿಗೆ ಬದಲಾಗಿ ಕಲ್ಲನ್ನು ಇಟ್ಟುಕೊಂಡು ನಾವು ದಿಂಬಾಗಿ ಮಾರ್ಪಡಿಸಿ ಮಲಗುವುದಾದ್ರೆ ನಮಗೆ ನಿದ್ರೆ ಬರುವುದಿಲ್ಲ. ഞാൻ ചിന്തിച്ചു, എന്തുകൊണ്ട് ഇങ്ങനെ തലയിണ വെച്ച് കിടന്നുറങ്ങിയപ്പോൾ ഉറങ്ങുവാൻ കഴിഞ്ഞു? ಅಂದ್ರೆ ದಿಂಬನ್ನಿಟ್ಟುಕೊಂಡು ಮಲಗುವುದಾದ್ರೆ ಒಳ್ಳೆ ನಿದ್ರೆ ಬರ್ತದೆ. ഞാനിങ്ങനെ ആ ഭാഗം വായിച്ചു വന്നപ്പോഴാണ് കണ്ടത്, ನಾನು ಆ ಭಾಗವನ್ನು ಓದಿಕೊಂಡು ಬರುವಂತ ವೇಳೆಯಲ್ಲಿ ನಾನು ನೋಡಿದ್ದೇನೆಂದರೆ, യാക്കോബ് അവൻ ദർശനം കഴിഞ്ഞ് എഴുന്നേൽക്കുമ്പോൾ ഒരു കാര്യം പറയുന്നുണ്ട്. ಯಾಕೋಬನ ಆ ಒಂದು ದರ್ಶನಗಳನ್ನು ಕಂಡು ಎದ್ದ ನಂತರವಾಗಿ ಆತನ ಒಂದು ಕಾರ್ಯವನ್ನು ಅಲ್ಲಿ ಹೇಳುತ್ತಿದ್ದಾನೆ, ഇത് ദൈവത്തിന്റെ ഭവനമല്ലോ. ಇದು ದೇವರ ಮನೆಯಲ್ಲವೋ? അപ്പൊ എന്റെ സംശയം മാറി. ಆಗ ನನ್ನ ಸಂಶಯ ನೀಗಿತು. കാരണം നമ്മളെല്ലാം വന്ന് ഉറങ്ങാറുള്ളത് ദൈവത്തിന്റെ ആലയത്തിലാണ്. ಅದೇ ನಾವೆಲ್ಲರೂ ಬಂದು ಒಳ್ಳೆ ನಿದ್ರೆ ಮಾಡುವಂತದ್ದು ದೇವರ ಸ್ಥಳದಲ್ಲಿ. ആമേൻ. യാക്കോബും കൽ തലയണയെ വെച്ച് സുഖമായിട്ട് ഉറങ്ങുവാൻ തുടങ്ങി. ಯಾಕೋಬನು ಸಹ ಆ ಒಂದು ಕಲ್ಲನ್ನು ದಿಂಬಾಗಿ ಇಟ್ಟುಕೊಂಡು ಅಲ್ಲಿ ನಿದ್ರೆ ಮಾಡ್ತಾ ಇದ್ದಾನೆ ದೇವರ ಸನ್ನಿಧಾನದಲ್ಲಿ. അവൻ കൽ തലയണയായി വെച്ച് ഉറങ്ങിയപ്പോൾ സ്വർഗത്തിന്റെ ദർശനങ്ങൾ അവന് മുൻപിൽ തുറക്കാൻ തുടങ്ങി. ಆದ್ರೆ ಆತನು ಕಲ್ಲನ್ನು ದಿಂಬಾಗಿ ಮಾಡಿಕೊಂಡು ಆತನ ಮಲಗುವಂತ ವೇಳೆಯಲ್ಲಿ ಅಲ್ಲಿ ಸ್ವರ್ಗವು ತೆರೆದು ಅಲ್ಲಿ ದರ್ಶನವನ್ನು ಕೊಟ್ಟದನ್ನು ನಾವಲ್ಲಿ ನೋಡುತ್ತೇವೆ. എന്റെ ഒരു ചിന്ത ഇപ്രകാരമാണ്. ನನ್ನ ಒಂದು ಆಲೋಚನೆ ಈ ರೀತಿಯಲ್ಲಿ ಆಗಿದೆ. ആമേൻ. യാക്കോബ് വന്ന് ബഥേൽ എന്ന് പറയുന്ന സ്ഥലം യാക്കോബിന്റെ ആമേൻ യാക്കോബിന്റെ പൂർവ്വപിതാവായ അല്ലെങ്കിൽ വല്യപ്പനായ ആമേൻ അബ്രഹാം
യാഗപീഠം പണിത സ്ഥലമായിരുന്നു ബഥേൽ എന്ന് ಅಂದ್ರೆ പറയുന്നത്. ಬೇತೇಲ್ ಎಂಬುವಂಥದ್ದು ಆತನ ಅಜ್ಜನಾಗಿರುವಂತಹ ಅಬ್ರಹಾಮನು ಆ ಒಂದು ಈ ಬೇತೇಲಿನಲ್ಲಿ ಯಜ್ಞವನ್ನು ಸಮರ್ಪಿಸಿದನ್ನು ನಾವು ಅಲ್ಲಿ ನೋಡುತ್ತೇವೆ. എന്റെ ഒരു ചിന്തയാണിത്. ನನ್ನ ಒಂದು ಆಲೋಚನೆ ಈ ರೀತಿಯಲ್ಲಿ ಆಗಿದೆ. അബ്രഹാം യാഗമർപ്പിച്ച യാഗപീഠത്തിൽ നിന്നും മാറ്റപ്പെട്ടതായ ഒരു കല്ലെടുത്ത് യാക്കോബ് തലയിണയുമായി വെച്ച് ഉറങ്ങാൻ തുടങ്ങി. ಅಂದ್ರೆ ಈ ಒಂದು ಅಬ್ರಹಾಮನು ದೇವರಿಗೆ ಸಮರ್ಪಿಸಿದಂತ ಯಜ್ಞವನ್ನು ಸಮರ್ಪಿಸಿದಂತ ಯಜ್ಞವೇದಿಯ ಆ ಒಂದು ಕಲ್ಲಿನಲ್ಲಿ ಅವನು ಒಂದು ಕಾಲನ್ನು ತೆಗೆದು ಆತನ ದಿಂಬಾಗಿ ಮಾಡಿಕೊಂಡು ಅಲ್ಲಿ ಮಲಗಿರಬಹುದು. പിതാക്കന്മാർ ആരാധിച്ച ആരാധനയുടെ ചൂടേറ്റ് കിടന്നപ്പോൾ യാക്കോബിന് ദർശനങ്ങൾ വെളിപ്പെടാൻ തുടങ്ങി. ಪಿತೃಗಳು ಆರಾಧಿಸಿದಂತ ಆರಾಧನೆಗಳಲ್ಲಿ ಆತನು ಬಂದು ಉಷ್ಣತೆಯನ್ನು ಹೊಂದಿಕೊಂಡಾಗ ಆತನು ದೇವರ ದರ್ಶನವನ್ನು ಹೊಂದಿಕೊಂಡದನ್ನು ನಾವೆಲ್ಲಿ ನೋಡುತ್ತೇವೆ. യാഗത്തിന്റെ അഗ്നി കത്തിയ അഗ്നിയുടെ ചൂടേറ്റ കല്ല് തലയിണായി വെച്ചപ്പോൾ ദർശനങ്ങൾ തുറക്കപ്പെടുവാൻ തുടങ്ങി. ಯಜ್ಞಕ್ಕೋಸ್ಕರವಾಗಿ ಸಮರ್ಪಿಸುವಂತ ವೇಳೆಯಲ್ಲಿ ಆ ಒಂದು ಯಜ್ಞ ಪೀಠಿಗೆಗೋಸ್ಕರವಾಗಿ ಇದ್ದಂತ ಆ ಕಲ್ಲು ಉಷ್ಣತೆಯನ್ನು ಒಂದು ನಿಮಿತ್ತವಾಗಿ ಆ ಒಂದು ಪಿತೃಗಳು ಬಿಟ್ಟು ಹೋದಂತ ಆ ಒಂದು ಸ್ಥಳದಲ್ಲಿ ಆತನು ಬಂದು ಮಲಗಿದಾಗ ದೇವರಲ್ಲಿ ದರ್ಶನವನ್ನು ಕೊಟ್ಟದನ್ನು ನಾವಲ್ಲಿ ನೋಡುತ್ತೇವೆ. അങ്ങനെയെങ്കിൽ ഇന്ന് പകൽക്കാലം ആരാധനയുടെ മധ്യത്തിൽ ദൈവത്തിന്റെ അഗ്നി കത്തി തുടങ്ങിയാൽ ചില ദർശനങ്ങൾ നമുക്ക് മുൻപിൽ വെളിപ്പെടുവാൻ പോകുകയാണ്. ಆರಾಧನೆಗಳಲ್ಲಿ ನಾವು ಉಷ್ಣತೆಯನ್ನು ಹೆಚ್ಚುಪಡಿಸುವುದಾದರೆ, ಆರಾಧನೆಗಳಲ್ಲಿ ದೈವಿಕವಾದಂತಹ ಒಂದು ಅಭಿಷೇಕವನ್ನು ಹೆಚ್ಚುಪಡಿಸುವುದಾದರೆ ದೈವಿಕವಾದಂತಹ ದರ್ಶನಗಳನ್ನು ನಾವು ಸಹ ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ. പിതാക്കന്മാർ ആരാധിച്ച ഇടത്തു വന്ന് ദൈവത്തെ ആരാധിച്ചു തുടങ്ങിയപ്പോൾ, ಪಿತೃಗಳು ಆರಾಧಿಸಿದಂತ ಅದೇ ಸ್ಥಳಗಳಲ್ಲಿ ಬಂದು ದೇವರನ್ನು ಆರಾಧಿಸುವಾಗ പിതാക്കന്മാർക്ക് വേണ്ടി വെളിപ്പെട്ട ദൂതന്മാർ തലമുറകൾക്ക് വേണ്ടി വെളിപ്പെടാൻ തുടങ്ങി. ಪಿತೃಗಳಿಗೋಸ್ಕರವಾಗಿ ಅಲ್ಲಿ ಪ್ರಕಟವಾದಂತ ದೇವದೂತರು ಈಗ ಸಹ ಬಂದು ಅಲ್ಲಿ ಪ್ರಕಟವಾಗಲು ಹೋಗುತ್ತಾರೆ. ആദ്യ പിതാക്കന്മാർ ആരാധിച്ചതുപോലെ ദൈവസന്നിധിയിൽ നമ്മുടെ മേൽ നിന്നും ഒരു ആരാധന വെളിപ്പെടുമ്പോൾ, ಅದೇ ಪಿತೃಗಳು ಆರಾಧಿಸಿದಂತ ರೀತಿಯಲ್ಲಿ ನಮ್ಮ ಮೇಲೆ ಸಹ ಒಂದು ದೈವಿಕವಾದಂತ ಆರಾಧನೆ ಪ್ರಕಟವಾಗುವಾಗ, ആരാധനയുടെ അനുഭവത്തിലേക്ക് നാം വരുമ്പോൾ, ಆರಾಧನೆ ಅನುಭವಕ್ಕೆ ನಾವು ಬರುವಾಗ, തീ കത്തി തുടങ്ങുമ്പോൾ, ಬೆಂಕಿ ಹತ್ತಿ ಉರಿಯುವಾಗ ദർശനങ്ങൾ വെളിപ്പെടുവാൻ പോകുകയാണ്. ಅಲ್ಲಿ ಪ್ರಕಟವಾಗುತ್ತದೆ. പെന്തക്കോസ്ത് നാളിൽ വെളിപ്പെട്ടതുപോലെ ಪೆಂತೆಕೋಸ್ತ ಆ ಒಂದು ಸ್ಥಳದಲ್ಲಿ ಅಲ್ಲಿ ಪ್ರಕಟವಾದ ರೀತಿಯಲ್ಲಿ അഗ്നിജ്വാല പോലെ പിളർന്നിരിക്കുന്ന നാവുകൾ, ಅಗ್ನಿ ಜ್ವಾಲೆಯಾಗಿ ವಿಂಗಡವಾಗಿ ಬಂದ ನಾಲಿಗೆಗಳು, ദൈവത്തിന്റെ അഗ്നി കത്തി തുടങ്ങുമ്പോൾ ದೇವರ ಅಗ್ನಿ ಹತ್ತಿ ಉರಿಯುವಾಗ ദർശനങ്ങൾ കണ്ടു തുടങ്ങുകയാ. ದರ್ಶನಗಳನ್ನು ಅಲ್ಲಿ ಕಂಡುಕೊಂಡರು. ദൂതന്മാർ വെളിപ്പെടുകയാ. ದೇವದೂತರಲ್ಲಿ ಇಳಿದು ಬಂದರು. സ്വർഗം വെളിപ്പെടുവാൻ തുടങ്ങുന്നു. ಸ್ವರ್ಗವು ಇಳಿದು ಬಂದದನ್ನು ನಾವು ಅಲ್ಲಿ ನೋಡುತ್ತೇವೆ. സ്വർഗം നിനക്ക് വേണ്ടി താണിറങ്ങി വരികയാ. ಸ್ವರ್ಗವು ತಾನಾಗಿ ಅಲ್ಲಿ ಇಳಿದು ಬರುವುದನ್ನು ನಾವು ಅಲ್ಲಿ ನೋಡುತ್ತೇವೆ. സ്വർഗം നീ സ്വർഗത്തിലേക്ക് കയറുകയല്ല, സ്വർഗം നിനക്ക് വേണ്ടി ഇറങ്ങി തുടങ്ങുകയാ. ಸ್ವರ್ಗಕ್ಕೆ ಏರಿ ಹೋಗುವಂತದಲ್ಲ, ಸ್ವರ್ಗವು ನಿನಗೋಸ್ಕರವಾಗಿ ಇಳಿದು ಬರುವಂತದ್ದಾಗಿರುತ್ತದೆ. ദൂതന്മാർ നിനക്ക് വേണ്ടി പ്രവർത്തിച്ചു തുടങ്ങുകയാ. ದೇವದೂತ ನಿನಗೋಸ್ಕರವಾಗಿ ಕ್ರಿಯೆಗಳನ್ನು ಮಾಡುವವರಾಗಿರುತ್ತಾರೆ. ആരാധിക്കുന്ന ദൈവജനമേ, നിങ്ങൾക്ക് വേണ്ടി ഇന്ന് പകൽ തുടങ്ങി ദൂതന്മാർ ദൈവത്തിന്റെ പ്രവർത്തികൾ ചെയ്തു തുടങ്ങി. ಆರಾಧನೆ ಮಾಡುವಂತ ನಿಮಗೋಸ್ಕರವಾಗಿ ನನ್ನ ದೇವದೂತರು ಕೆಲವೊಂದು ಕಾರ್ಯಗಳನ್ನು ಮಾಡುವವರಾಗಿರುತ್ತಾರೆ. ജീവിതത്തിന്റെ അവസ്ഥകളെ ദൈവത്തിന്റെ ആത്മാവ് ಜೀವಿತದ ಪರಿಸ್ಥಿತಿಗಳನ್ನು ನನ್ನ ದೇವರು ನೀಗಿಸುವವನಾಗಿರುತ್ತಾನೆ. പരിശുദ്ധാത്മാവ് ചില അത്ഭുതങ്ങളെ ചെയ്യുവാൻ പോകുന്നു. ಪರಿಶುದ್ಧಾತ್ಮನು ಕೆಲವೊಂದು ಅದ್ಭುತಗಳನ್ನು ಮಾಡುವವನಾಗಿರುತ್ತಾನೆ. ദൂതന്മാരുടെ ശുശ്രൂഷകൾ നിങ്ങൾക്ക് വേണ്ടി വെളിപ്പെട്ടു തുടങ്ങി. ದೇವದೂತರ ಆ ಒಂದು ಕ್ರಿಯೆಗಳು, ಸೇವೆಗಳು ನಿಮಗೋಸ್ಕರವಾಗಿ ಪ್ರಕಟವಾಗುತ್ತದೆ. ഇന്ന് പകലിൽ എത്ര പേർ ദൈവത്തെ ആരാധിക്കുവാൻ തയ്യാറാകും? ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ದೇವರನ್ನು ಆರಾಧಿಸುವುದಕ್ಕೆ ಸಿದ್ಧರಾಗಿದ್ದಾರೆ? ಬಾಯಿಗಳನ್ನು ತೆರೆದು ದೇವರನ್ನು ಸ್ತುತಿಸಿರಿ. അധരങ്ങളെ തുറന്ന ദൈവത്തെ സ്തുതിക്കട്ടെ. ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡಿರಿ. അല്പസമയം അന്യ ഭാഷകളിൽ ಅನ್ಯ ಭಾಷೆಗಳಲ್ಲಿ ಅನ್ಯ ಭಾಷೆ ದೇವನ ಆರಾಧಿಸುವ ಪ್ರಿಯರೇ, ಅರ್ಧಾರಾಧೆ ವೇದಿಗಳಾದ ರೀಬಲ ಬರಬರ ಬರಬಾ ಜಗದಿ ರೀದಗನಾದೆ ರೀದಕಟ್ಟ ವೇಡಿಕಾರ ದೀನಗರೆ ಅಸ್ತಲ ವೇದಿಗರಿ ಬಲ ಬರಬರ ಬರಬಾ ಜಗದಿ ರೀದ ಕಡಿಯ ರೀದರಾಧಾರ ಈಡಬಾಲ ಬಾಲವಾದ ರೀದನಾದ ರೀದನಂದ ರೀದಗಟ್ಟ ರೀಗದಾನ ಜೂಡವೇದಿ ರೀಬಲಾಮ ದೀನವಾದ ರೀಗಲೆ ಅದರಗ ದನಗ ದರಗ ಜಗದಿ ದಿಗನೇ ದಿರ್ಬಾ ಜೂಡಾರಾಧೆ ವೇದಿಗರಾದ ರೀಬಲ ಬರಬರ ಬರಬಾ ಜಗನಿ ದೀನರಾದ ರಗ ನಗ ದೀರ ಈಡಗ ನದಗ ನಗ ಜಡವೇದಿ ರೀಬಲಾಮ ದೂಡವೇದಿ ರೀಗಲಾಗ ದನವೇದಿ ರಗಲಾಗ ದರಬರ ಬರಬಾ ಈ ಬಾಬಾ 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 ಈಡಬಲ ಬರ 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 ರಗನೇ ದರ್ಬಾ ಜೂಡಾರಾಧೆ ಶೌಡಲ್ ವೇದಿರ ಈಡಕ್ಕಡೆಯ ರೀದಕಡಗ ರೀದಕಟ್ಟ ರೀದಕಾರ ವೇದಿರ ಬಲದಿನದ ಶಾಂತಿ ರೀದರ ಇಡಬಲ ಬಲ ಬಲ ದಿಗನಗ ದರ ಬಲ ಬಲಬಲ ಜೂಡಗ ರೀದಕನಾದೆ യേശുവിന്റെ നാമത്തിൽ ആമേൻ ഹല്ലേലൂയ. വചനം പറയുന്നത് അധരബലം എന്ന സ്തോത്രയാഗമെന്ന ವಾಕ್ಯ ಪ್ರಕಾರವಾಗಿ ಹೇಳುತ್ತದೆ, ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರಯಜ್ಞವನ್ನು ಸಮರ್ಪಿಸಬೇಕು. യാഗത്തിനൊരു പ്രത്യേകതയുണ്ട്. ಯಜ್ಞಕ್ಕೆ ಒಂದು ಪ್ರತ್ಯೇಕತೆ ಇದೆ.
അതിനൊരു വേദന ഉണ്ടായിരിക്കും. ಅದಕ್ಕೆ ಒಂದು ವೇದನೆ ಉಂಟಾಗುತ್ತದೆ. ഈ ആമേൻ നമ്മുടെ ഹൃദയത്തിന്റെ അകത്ത് വേദന വരുമ്പോൾ ഹൃദയದ നാം ಒಳಗಡೆ ദൈവത്തെ സ്തുതിക്കുമ്പോൾ ಹೃದಯದ ಒಳಗಡೆ ವೇದನೆಗಳು ಬರುವಾಗ ನಾವು ಬಾಯಿಗಳನ್ನು ತೆರೆದು ದೇವರನ್ನು ಸ್ತುತಿಸುವಾಗ അവിടെ ദൈവത്തിന്റെ അഗ്നി ಅಲ್ಲಿ ഇറങ്ങുവാനിടയായി. ದೈವಿಕವಾದಂತಹ ಆಜ್ಞೆ ಇಳಿದು ಬರುವಂತದ್ದಾಗಿರುತ್ತದೆ. സ്തോത്രം. യാഗപീഠത്തിൽ ആമേൻ ആമേൻ വചനം പറയുന്നു, സ്തോത്രം എന്ന യാഗം അർപ്പിക്കുന്നവൻ ആമേൻ ക്രിസ്തുവിനെ യേശുവിനെ ഏറ്റുപറയുകയാണ് ചെയ്യുന്നത്. ಯಜ್ಞವೇದಿಯಲ್ಲಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸುವಾಗ ನಾವು ಕರ್ತನನ್ನೇ ನಿಜವಾದಂತ ದೇವರನ್ನು ನಾವು ಅಲ್ಲಿ ಒಪ್ಪಿಕೊಳ್ಳುತ್ತೇವೆ. ಯೇಸುವಿನ ನಿಜವಾದಂತ ದೇವರನ್ನು ನಾವು ಅಲ್ಲಿ ಒಪ್ಪಿಕೊಳ್ಳುತ್ತೇವೆ. ഒരു സ്തോത്രം പറയുമ്പോൾ ആമേൻ യാഗമൃഗമായ യേശു ക്രിസ്തുവിനെ നാം ഏറ്റുപറയുകയാണ്. ಒಂದು ಸ್ತೋತ್ರವನ್ನು ಹೇಳುವಾಗ ಆ ಒಂದು ಕುರಿ ಯಜ್ಞದ ಕುರಿಯಾದಂತಹ ಯೇಸು ಕ್ರಿಸ್ತನ ನಾವು ನೆನೆಸಿಕೊಂಡು ನಾವು ಸ್ತೋತ್ರವನ್ನು ಹೇಳುವವರಾಗಿರುತ್ತೇವೆ. യാഗപീഠത്തിൽ ഇരിക്കുന്നത് ആമേൻ ആമേൻ യേശു ക്രിസ്തുവാണെങ്കിൽ, ಯಜ್ಞ ಪೀಠದಲ್ಲಿ ಇರುವಂತದ್ದು ಯೇಸು ಕ್ರಿಸ್ತನಾಗಿರುವುದಾದರೆ അവിടെ ദൈവത്തിന്റെ അഗ്നി ಅಲ್ಲಿ ದೈವಿಕವಾದ ഇറങ്ങുവാനിടയായി. ಆಜ್ಞೆ ಇಳಿದು ಬರುವಂತದ್ದಾಗಿರುತ್ತದೆ. ಆಮೆನ್. ഹല്ലേലൂയ. ಹಲ್ಲೆಲೂಯಾ. ഇന്ന് പകൽ എത്ര പേർക്ക് വിശ്വാസമുണ്ട്? ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ನಂಬುತ್ತೀರಿ? ഹല്ലേലൂയ. ഹല്ലേലൂಯಾ. ആമേൻ. അപ്പനെയും കബളിപ്പിച്ച് ജ്യേഷ്ഠനെയും കബളിപ്പിച്ച് ആമേൻ ഏശാവ് ആമേൻ ബഥേലിൽ ചെന്നപ്പോൾ ദർശനങ്ങൾ തുറക്കപ്പെട്ടു. ತಂದೆಯನ್ನು ಮೋಸ ಮಾಡಿದ ಮಾತ್ರವಲ್ಲ, ಅಣ್ಣನನ್ನು ಮೋಸ ಮಾಡಿದ. ಆದರೆ ಆತನು ಬೇತೇಲಿಗೆ ಹೋಗಿ ಆತನ ಅಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತ ವೇಳೆಯಲ್ಲಿ ದೈವಿಕವಾದಂತ ದರ್ಶನಗಳನ್ನು ಆತನು ಹೊಂದಿಕೊಂಡದನ್ನು ನಾವಲ್ಲಿ ഇത് ನೋಡುತ್ತೇವೆ. യാക്കോബിന്റെ ശ്രേഷ്ഠതകൾ കൊണ്ടല്ല, ಇದು ಯಾಕೋಬನ ಶ್ರೇಷ್ಠತೆಯಿಂದ ಅಲ್ಲ, ഇത് കൃപയാൽ ಇದು വെളിപ്പെടുവാനായിട്ട് ಕೃಪೆಯಿಂದ ಮಾತ್ರ ಅಲ್ಲಿ ಪ್ರಕಟವಾದುದನ್ನಲ್ಲಿ ನೋಡುತ್ತೇವೆ. ദർശനങ്ങൾ വെളിപ്പെടുവാനായിട്ട്. ದರ್ಶನಗಳು ಅಲ್ಲಿ ಪ್ರಕಟವಾಯಿತು. നമ്മൾ പലരും ദർശനങ്ങൾ കാണുന്നവരാണ്. ನಾವು ಅನೇಕರು ದರ್ಶನಗಳನ್ನು ಕಾಣುವವರು. പലവിധ ദർശനങ്ങൾ നമുക്കുണ്ട്. ಅನೇಕ ವಿಧವಾದಂತಹ ದರ್ಶನಗಳು ಇದೆ. പലവിധ സ്വപ്നങ്ങൾ നമുക്കുണ്ട്. ಅನೇಕ ವಿಧವಾದಂತಹ ಸ್ವಪ್ನಗಳು ನಮಗೆ ಬರುತ್ತದೆ. ഡോക്ടർ APJ അബ്ദുൽ കലാം ഒരിക്കൽ ഇപ്രകാരം പറയാനായിട്ടിടയായി തീർന്നു. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಈ ಪ್ರಕಾರವಾಗಿ ಒಂದು ಸಾರಿ ಹೇಳಿದರು, ഉറങ്ങുമ്പോൾ കാണുന്നതല്ല സ്വപ്നം, ಅಂದ್ರೆ ನಿದ್ರೆ ಮಾಡುವಂತ ವೇಳೆಯಲ್ಲಿ ಕಾಣುವಂತದಲ್ಲ ಸ್ವಪ್ನಗಳು, ഉറക്കത്തെ കെടുത്തുന്നതാണ് സ്വപ്നം. ಅಂದ್ರೆ ನಿದ್ರೆಗಳನ್ನು ಕೆಡಿಸುವಂತದಾಗಿದೆ ಸ್ವಪ್ನ. ആമേൻ. നാം ഒരു ദർശനം കണ്ടാൽ, ನಾವು ಯಾವ್ದಾದ್ರೂ ಒಂದು ದರ್ಶನವನ್ನು ಕಂಡರೆ, നമ്മുടെ ഭാവിയെ കുറിച്ചൊരു നാം ദർശനം ನಾವು കണ്ടാൽ, ಒಂದು ಭವಿಷ್ಯದ ಕುರಿತು ನಾವು ಒಂದು ದರ್ಶನವನ್ನು ಕಂಡರೆ, അതിനുവേണ്ടി പ്രയത്നിച്ചാൽ, ಅದಕ್ಕೋಸ್ಕರವಾಗಿ ನಾವು ಪ್ರಯತ್ನ ಮಾಡುವುದಾದರೆ, അതിനുവേണ്ടി പരിശ്രമിച്ചാൽ, ಅದಕ್ಕೋಸ್ಕರವಾಗಿ ನಾವು ಪರಿಶ್ರಮ ಮಾಡುತ್ತಿರುವುದಾದರೆ നമ്മുടെ ദർശനങ്ങൾക്കൊരു മറുപടി ലഭിക്കും. ನಮ್ಮ ದರ್ಶನಗಳಿಗೆ ಒಂದು ಸದುತ್ತರ ಸಿಗುತ್ತದೆ. ആമേൻ. മടിയന്റെ ഹൃദയം പിശാചിന്റെ ആമേൻ ആയുധപ്പുരയാണെന്നിങ്ങനെ ആമേൻ ചില പുസ്തകങ്ങൾ ഞാൻ വായിച്ചിട്ടുണ്ട്. ಅದೇ ಖಾಲಿ ಆಗಿರುವಂತಹ ಕೆಲವೊಂದು ಹೃದಯಗಳು ಸೈತಾನರು ಬಂದು ವಾಸ ಮಾಡುವಂತ ಸ್ಥಳ ಅಂತೇಳಿ ಕೆಲವೊಂದು ಪುಸ್ತಕಗಳೆಲ್ಲ ನಾವು ಓದಿರುತ್ತೇವೆ. എന്നാൽ നമ്മുടെ ഹൃദയത്തിന്റെ അകത്ത് ആമേൻ അധ്വാനിപ്പാൻ ഒരു മനസ്സുണ്ടെങ്കിൽ, ನಮ್ಮ ಹೃದಯದ ಒಳಗಡೆ ನಾವು ಪ್ರಯತ್ನ ಮಾಡುವುದಕ್ಕೂ ಕೆಲಸ ಮಾಡುವುದಕ್ಕೂ ಒಂದು ಮನಸ್ಸಿರುವುದಾದರೆ നമ്മുടെ ദർശനങ്ങൾക്ക് മറുപടി ನಮ್ಮ ലഭിക്കും. ದರ್ಶನಗಳಿಗೆ ದೇವರ ಸದುತ್ತರವನ್ನು ಕೊಡುವವನಾಗಿರುತ್ತಾನೆ. ಆಮೆನ್. ഇതൊരു ദർശനമാണ്, ಇದೊಂದು ದರ್ಶನವಾಗಿದೆ, ഇതൊരു സ്വപ്നമാണ്. ಇದೊಂದು ಸ್ವಪ್ನವಾಗಿದೆ. എന്നാൽ വേദപുസ്തകം പറയുന്നു, ಅದು ಸತ್ಯವೇದ ಈ ಪ್ರಕಾರವಾಗಿ ಹೇಳುತ್ತದೆ. പലവിധ സ്വപ്നങ്ങളെ കുറിച്ച് ಅನೇಕ ವಿಧವಾದ ಸ್ವಪ್ನಗಳನ್ನು ಸತ್ಯವೇದ ನಮಗೆ ತಿಳಿಸುತ್ತದೆ. ഒരിക്കൽ ശൗൽ ചെന്ന് ആമേൻ വചനത്തിൽ പറയുന്നു, വെളിച്ചപ്പാടത്ത് സ്ത്രീയുടെ അടുക്കൽ ചെന്ന് ദർശനങ്ങളെ ആമേൻ കണ്ടുകൊണ്ട് കേട്ടുകൊണ്ട് ആമേൻ അവൻ മടങ്ങി പോരുവാനായിട്ട് ഇടയായി തീർന്നു. ಸೌಲನು ಹೋಗಿ ಆ ಒಂದು ಗರುಡುಗಾತಿ ಅಂದ್ರೆ ദർശനങ്ങൾ കാണുവാൻ, ದರ್ಶನಗಳಿಗೋಸ್ಕರವಾಗಿ ಅವನು ಹೋಗಿ ಗರುಡುಗಾತಿಗಳ ಅವಳ ಹತ್ರ ಹೋಗಿ ಅವನು ಕೆಲವೊಂದು ವಿಷಯಗಳನ್ನು ತಿಳಿದು ಹಿಂತಿರುಗಿ ಬಂದದನ್ನು ನಾವು ಅಲ್ಲಿ ನೋಡುತ್ತೇವೆ. ശൗൽ ചെന്ന് ദർശനങ്ങൾ ചോദിച്ചപ്പോൾ വെളിച്ചപ്പാടത്തെ സ്ത്രീ ആമേൻ ദൂത് കറക്റ്റ് ആയിട്ട് പറയുവാനായിട്ട് ഇടയായി തീർന്നു. ಅಂದ್ರೆ ಈ ಒಂದು ಸೌಲನು ಆ ಒಂದು ಗರುಡಗಾತಿ ಹತ್ತಿರ ಹೋದಂತ ವೇಳೆಯಲ್ಲಿ ಅವಳು ಹೇಳಿದಂತ ಎಲ್ಲಾ ವಿಷಯಗಳು ಸರಿಯಾಗಿತ್ತು ಅಂತೇಳಿ ನಾವಲ್ಲಿ ನೋಡುತ್ತೇವೆ. അവൻ ഭൂതകാലം പറഞ്ഞു, ഭാവി കാലം പറഞ്ഞു, വർത്തമാനകാലം പറഞ്ഞു. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಈ ಎಲ್ಲಾ ಕಾಲಗಳ ಕುರಿತು ಅವಳು ಸರಿಯಾಗಿ ಪ್ರಕಟಣೆ ಕೊಟ್ಟದನ್ನು ನಾವಲ್ಲಿ ನೋಡುತ್ತೇವೆ. അവൻ കേട്ടതുപോലെ തന്നെ ശൗലിന്റെ ജീവിതത്തിൽ സംഭവിക്കാനായിട്ട് ഇടയായി തീർന്നു. ಕೇಳಿದಾಗೆ ಸೌಲನ ಜೀವಿತದಲ್ಲಿ ಸಂಭವಿಸಿತು. ആമേൻ. ഇത് സത്യമാകുമോ? ഇങ്ങനെ പറഞ്ഞ് ആമേൻ ഒരു വെളിച്ചപ്പാടത്തെ സ്ത്രീ പറഞ്ഞാൽ ഇത് സത്യമായി തീരുമോ? ಹೀಗೆ ಗರುಡಗಾತಿ ಹೇಳಿದಂತ ವಿಷಯಗಳು ಸತ್ಯವಾಗ್ತದಾ? ഞാൻ ഇപ്രകാരം ചിന്തിപ്പാനായിട്ട് ഇടയായി ನಾನು തീർന്നു. ಈ ರೀತಿಯಲ್ಲಿ ಯೋಚನೆ ಮಾಡುತ್ತೇನೆ. എന്നാൽ നോക്കുക, ആമേൻ, പിശാച് ഒരു ദൂത് പറഞ്ഞാൽ അതിനകത്ത് സംഭവിക്കുന്നത് എന്തെന്നാൽ, ಅಂದ್ರೆ ಸೈತಾನನ ಒಂದು ಆಲೋಚನೆ ಹೇಳುವುದಾದ್ರೆ ಅದರಲ್ಲಿ ಸಂಭವಿಸಲಿಕ್ಕೆ ಇರುವಂತ ಕ್ರಿಯೆಗಳು ಏನು ಅಂತ ಹೇಳಿದರೆ, പിശാചിന് നമ്മുടെ ഭൂതകാലം അറിയാം, ಸೈತಾನನಿಗೆ ನಮ್ಮ ಭೂತಕಾಲ ಗೊತ್ತುಂಟು, നമ്മുടെ വർത്തമാനകാലം അറിയാം. ವರ್ತಮಾನ ಗೊತ್ತುಂಟು. എന്നാൽ പിശാചിന് അറിയാത്തതൊന്നുണ്ട്, ಆದ್ರೆ ಸೈತಾನನಿಗೆ ತಿಳಿಯದೇ ಇರುವಂತ ಒಂದು ಉಂಟು. അവന് ഭാവി കാലം അറിയത്തില്ല. ಆತನಿಗೆ ಭವಿಷ್ಯತ್ ಕಾಲ ಅವನಿಗೆ ಗೊತ್ತಿಲ್ಲ. ಆಮೆನ್. ആമേൻ. നാം പിശാചിന്റെ അടുത്ത് എന്നൊരു ആലോചന ചോദിച്ചാൽ അവൻ നമ്മുടെ ഭൂതകാലം കറക്റ്റ് പറയും. ಅಂದ್ರೆ ಸೈತಾನನ ಹತ್ರ ಹೋಗಿ ನಾವು ಆಲೋಚನೆ ಕೇಳಿದ್ರೆ ಅವನು ಕರೆಕ್ಟ್
ಕರೆಕ್ಟಾಗಿ ನಮ್ಮ ಭೂತಕಾಲದ ಎಲ್ಲಾ ವಿಷಯಗಳನ್ನು ಆತನೇ ಹೇಳ್ತಾನೆ. അവൻ വർത്തമാനകാലം കറക്റ്റ് ആയിട്ട് പറയും. ಮಾತ್ರವಲ್ಲ ವರ್ತಮಾನ ಕಾಲದಲ್ಲಿ ಆಗ್ತಾ ಇರುವಂತ ಎಲ್ಲ ವಿಷಯವನ್ನು ಸಹ ಆತನೇ ಹೇಳ್ತಾನೆ. എന്നാൽ ഭാവി കാലം അവൻ പറയുന്നത് ഭോഷ്കായിരിക്കും. ಆದ್ರೆ ಭವಿಷ್ಯತ್ ಕಾಲದ ವಿಷಯಗಳನ್ನು ಆತ ನಮಗೆ ಹೇಳುವಾಗ ಅದೆಲ್ಲವೂ ಸುಳ್ಳಾಗಿರುತ್ತದೆ. എന്നാൽ നാം അത് വിശ്വസിച്ചു തുടങ്ങുമ്പോൾ നമ്മുടെ ജീവിതത്തിൽ അപ്രകാരം സംഭവിപ്പാനായിട്ട് ഇടയായിത്തീരും. ಆ ಸುಳ್ಳನ್ನು ನಂಬುವುದಾದ್ರೆ ನಮ್ಮ ಜೀವಿತದಲ್ಲಿ ಅದೇ ಪ್ರಕಾರವಾಗಿ ನಡೆಯುತ್ತದೆ. ദുഷ്ടന്റെ ഹൃദയത്തിൽ ഭയപ്പെടുന്നത് പോലെ അവന് ഭവിപ്പാനായിട്ട് ഇടയായിത്തീരും. ದುಷ್ಟನ ಹೃದಯದಲ್ಲಿ ಯಾವುದಕ್ಕೆ ಅದನ್ನು ಭಯಪಡುತ್ತಾನೆ ಅದು ಹಾಗೆ ಸಂಭವಿಸುತ್ತದೆ ಅಂತ ಹೇಳಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ദിനവൃത്താന്ത പുസ്തകങ്ങളിൽ കാണുവാൻ കഴിയുന്നത് ഇപ്രകാരമാണ്. ಸತ್ಯವೇದದಲ್ಲಿ ನಾವು ಈ ರೀತಿಯಲ್ಲಿ ನೋಡುತ್ತೇವೆ. ആമേൻ. ശൗൽ വെളിച്ചപ്പാട് സ്ത്രീയുടെ അടുക്കൽ ചെന്ന് ആലോചന ചോദിച്ചതിനാൽ അവൻ മരിക്കേണ്ടതായി വന്നു. ಸೌಲನು ಆತನು ಹೋಗಿ ಆ ಒಂದು ಗರುಡಗಾತಿ ಹತ್ರ ಹೋಗಿ ಆತನ ಆಲೋಚನೆ ಕೇಳಿದ ನಿಮಿತ್ತವಾಗಿ ಆತನು ಕೆಲವೊಂದು ದಿನಗಳ ನಂತರವಾಗಿ ಸತ್ತು ಹೋದುದನ್ನು ನಾವಲ್ಲಿ ನೋಡುತ್ತೇವೆ. ആമേൻ. അങ്ങനെയെങ്കിൽ ഇന്ന് പകൽക്കാലം ആമേൻ ശത്രു നമ്മുടെ മേൽ എഴുതി വെച്ച ചില ആമേൻ വെളിപ്പാടുകളെ ദർശനങ്ങളെ ആമേൻ ദൈവത്തിന്റെ ആത്മാവ് ഇന്ന് പകൽ തിരുത്തി എഴുതുന്ന പകല. ಆಗಿರುವುದಾದ್ರೆ ಶತ್ರುವಾದವು ನಮ್ಮ ವಿಷಯದಲ್ಲಿ ಯಾವುದೆಲ್ಲ ಕೆಟ್ಟದಾಗಿ ಬರೆದಿರುತ್ತಾನೋ ಅದೆಲ್ಲವನ್ನು ನನ್ನ ದೇವರು ತಿದ್ದಿ ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿ ಅದನ್ನು ಬರೆದು ಕೊಡುವವನಾಗಿರುತ್ತಾನೆ. ഇന്ന് പകൽ യേശു നമ്മുടെ തലവരയെ മാറ്റി എഴുതുന്ന പകല. ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ನಮ್ಮ ಎಲ್ಲಾ ವಿಷಯಗಳನ್ನು ಪುನಃ ಸರಿಯಾಗಿ ಬರೆದು ಕೊಡುವಂತ ದೇವರಾಗಿರುತ್ತಾನೆ. ആമേൻ. കൈനോട്ടക്കാരൻ പറഞ്ഞതും ആമേൻ ആമേൻ ശുദ്ധരക്കാരൻ പറഞ്ഞതും ആഭിചാരകൻ പറഞ്ഞതും മന്ത്രവാദി പറഞ്ഞതുമായ നിന്റെ ഭാവിയെ കുറിച്ചുള്ള വിധിയെ ദൈവത്തിന്റെ ആത്മാവ് ഇന്ന് പകലിൽ തിരുത്തി എഴുതുവാൻ പോകുകയാ. ಕೈವಶವನ್ನು ಮಾಡಿಕೊಳ್ಳುವವರು ಮಾಟ ಮಂತ್ರಗಳನ್ನು ಮಾಡುವವರು ಶಕುನ ಹೇಳುವವರು ಮಾತ್ರ ಬೇತಾಳಿಗಳು ನಮಗೆ ವಿರುದ್ಧವಾಗಿ ಯಾವುದನ್ನೆಲ್ಲ ತಪ್ಪಾಗಿ ಬರೆದಿರುತ್ತಾರೋ ಅದೆಲ್ಲವನ್ನು ತಿದ್ದಿ ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿ ಬರೆಯುವಂತ ದೇವರು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮಾತ್ರವೇ ಆಗಿದ್ದಾನೆ. ഇന്ന് പകൽ ചിലരുടെ ഭാവി ദൈവം മാറുകയാ. ಈ ಬೆಳಗಿನ ವೇಳೆಯಲ್ಲಿ ನನ್ನ ಕರ್ತನು ಕೆಲವೊಬ್ಬರ ಭವಿಷ್ಯವನ್ನೇ ರೂಪಿಸುವವನಾಗಿರುತ್ತಾನೆ. ഹല്ലേലൂയ. ಹಲ್ಲೆಲೂಯಾ. ആമേൻ ആമേൻ. കേരളത്തിലുണ്ട് ജാതകം എഴുതി വെക്കുക. ಅಂದ್ರೆ ಜಾತಕ ಅಂತೇಳಿ ಹೇಳ್ತಾರೆ. നമ്മുടെ ഭാവി എന്തെന്ന് ആമേൻ ചിലർക്കറിയാം. ಭವಿಷ್ಯ ಏನು ಅಂತ ಹೇಳಿ ಕೆಲವೊಬ್ಬರಿಗೆ ಗೊತ್ತಿರುತ್ತದೆ. ചിലർ ഭാവിയെ നോക്കി ഭയപ്പെടുന്നു. ಕೆಲವೊಬ್ಬರು ಭವಿಷ್ಯವನ್ನು ನೋಡಿ ಅವರು ಭಯ ಪಡ್ತಾರೆ. യേശു പറയുക നിന്റെ ഭാവി ഇന്ന് പകലിൽ ദൈവം മാറ്റി എഴുതുകയാണ്. ಆದರೆ ಯೇಸು ಕ್ರಿಸ್ತನು ನಮಗೆ ಹೇಳುವುದೇನೆಂದರೆ ನಿನ್ನ ಭವಿಷ್ಯವು ನನ್ನ ಕೈಯಲ್ಲಿದೆ, ನಾನು ನಿನಗೋಸ್ಕರವಾಗಿ ಕಾರ್ಯಗಳನ್ನು ಮಾಡುತ್ತೇನೆ. നാം വിശ്വസിക്കുന്നുവെങ്കിൽ നമ്മുടെ ഹൃദയത്തിന്റെ അടിത്തട്ടിൽ നാം എഴുതി വെച്ചിരിക്കുന്ന നമ്മുടെ ഭാവിയെ ദൈവത്തിന്റെ ആത്മാവ് ഇന്ന് പകലിൽ മാറ്റുകയാണ്. ನಾವು ನಂಬುವುದಾದರೆ ನಮ್ಮ ಜೀವಿತಗಳಲ್ಲಿ ಯಾವುದೆಲ್ಲ ವಿಷಯಗಳು ಬರೆಯಲ್ಪಟ್ಟಿದೆ ಅದೆಲ್ಲವನ್ನು ತಿದ್ದಿ ನನ್ನ ದೇವರು ನಿಮಗೋಸ್ಕರವಾಗಿ ನಮಗೋಸ್ಕರವಾಗಿ ಆಶೀರ್ವಾದವಾಗಿ ನಡೆಸುವವನಾಗಿರುತ್ತಾನೆ. പകൽക്കാലം എത്ര പേർക്ക് വിശ്വാസമുണ്ട്? വിശ്വാസമുള്ളവർ ശത്രു കാണെ ഒരു സ്തോത്രം ഉച്ചത്തിൽ പറഞ്ഞാട്ടെ. ಎಷ್ಟು ಜನ ನಂಬುತ್ತೀರಿ? ನಂಬುವವರು ಮಾತ್ರವೇ ಶತ್ರುವಾದವರು ನಾಚಿಕೆ ಪಡುವ ರೀತಿಯಲ್ಲಿ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಹಲ್ಲೆಲೂಯಾ. ശത്രുവിന് മുൻപിലുള്ള ജയപ്രഖ്യാപനമായി ഇത് മാറട്ടെ. ಜಯದೊಂದಿಗೆ ಆರ್ಭಟದೊಂದಿಗೆ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ. ಹಲ್ಲೆಲೂಯಾ. ഹല്ലേലൂയ. ഇതാണ് രണ്ടാമത്തെ ദർശനം. ಇದೇ ಆಗಿದೆ ಎರಡನೇ ದರ್ಶನ. മൂന്നാമത്തേതായിട്ടുള്ളൊരു ദർശനമുണ്ട്. ಮೂರನೇದಾದಂತ ಇನ್ನೊಂದು ದರ್ಶನವೇನೆಂದರೆ ആമേൻ നമ്മൾ സ്വന്തമായിട്ട് കാണുന്ന ഒരു ദർശനമുണ്ട്. ನಾವು ಸ್ವಂತವಾಗಿ ಕಾಣುವಂತ ಕೆಲವೊಂದು ದರ್ಶನಗಳು. ആമേൻ ആമേൻ. മനഃശാസ്ത്രജ്ഞന്മാർ പറയുന്നത് ഇങ്ങനെയാണ്. ಮನೋಶಾಸ್ತ್ರಜ್ಞರು ಈ ಪ್ರಕಾರವಾಗಿ ಹೇಳುತ್ತಾರೆ. നമ്മുടെ ഉപബോധ മനസ്സിലുള്ളത് സബ് കോൺഷ്യസ് മൈൻഡിലുള്ള കാര്യങ്ങൾ. ನಮ್ಮ ಮನಸ್ಸಿನಲ್ಲಿ ಇರುವಂತಹ ಕೆಲವೊಂದು ಕಾರ್ಯಗಳು. ആമേൻ. ഇത് ആമേൻ ഹൃദയത്തിന്റെ അടിത്തട്ടിൽ മറഞ്ഞു കിടക്കും. ಅದು ಹೃದಯದ ಒಳಭಾಗದಲ್ಲಿ ಅದು ಯಾವಾಗಲೂ ಅಡಗಿಕೊಂಡಿರುತ್ತದೆ. നമ്മുടെ ജീവിതത്തിൽ സംഭവിച്ച കാര്യങ്ങൾ, ನಮ್ಮ ಜೀವಿತದಲ್ಲಿ ಆದಂತ ಕೆಲವೊಂದು ಕಾರ್ಯಗಳು, ചെയ്തതും പ്രവർത്തിച്ചതുമായ കാര്യങ്ങൾ, ಮಾಡಿರುವಂತದ್ದು ಮಾಡಲಿಕ್ಕಿರುವಂತ ಕೆಲವೊಂದು ಕಾರ್ಯಗಳು. ഇത് രാത്രി സമയം നാം ഉറങ്ങുമ്പോൾ, ರಾತ್ರಿಯ ಸಮಯದಲ್ಲಿ ನಾವು ಮಲಗುವಾಗ ഇത് സ്വപ്നമായി വെളിപ്പെടും. ಅದು ಸ್ವಪ್ನವಾಗಿ ನಮಗೆ ಬಂದು ನಮ್ಮ ಮುಂದೆ ಬರುತ್ತದೆ. നമ്മൾ പ്രവർത്തിച്ചതായ എല്ലാ പ്രവർത്തികളും കൂട്ടി എല്ലാം കൂടെ ഒരുമിച്ച് ചേർന്ന് ഒരു സ്വപ്നമാക്കി നമ്മെ ആമേൻ നമ്മുടെ മനസ്സ് കാണിപ്പാനായിട്ട് ಮಾಡಿರುವಂತ ಕೆಲವೊಂದು ಕಾರ್ಯಗಳು, ಯೋಚನೆ ಮಾಡಿದಂತ ಕೆಲವೊಂದು ಕಾರ್ಯಗಳು ಅದೆಲ್ಲವೂ ನಮಗೆ ಸ್ವಪ್ನವಾಗಿ ಎಲ್ಲ ಮಾಡಿ ಮುಗಿದಿರುವ ರೀತಿಯಲ್ಲಿ ಅದು ನಮಗೆ ಕನಸಾಗಿ ಅದು ಹೊರಬರುತ್ತದೆ. അപ്പോൾ നമ്മൾ കാണുന്നതെല്ലാം ദർശനമല്ല. ಹಾಗಾದ್ರೆ ನಾವು ಕಾಣುವಂತದೆಲ್ಲ ದರ್ಶನ ಅಲ್ಲ. നമ്മൾ കാണുന്നതെല്ലാം സ്വപ്നമല്ല. ನಾವು ಕಾಣುವಂತದೆಲ್ಲ ಸ್ವಪ್ನವೂ ಅಲ್ಲ. ഞങ്ങളുടെ കേരളത്തിലൊക്കെ ആണെങ്കിൽ കൂടുതൽ ആൾക്കാർ കാണുന്നത് ആനയെ കാണാറുണ്ട്. ആന, എലിഫന്റ്. ಅಂದ್ರೆ ಕೇರಳದಲ್ಲಿ ಆಗಿರುವುದಾದ್ರೆ ಅನೇಕರು ಆನೆಗಳನ್ನು ನೋಡ್ತಾರೆ. പലതാണ് കാണാറുണ്ട്. ആനയെ കാണാറുണ്ട്, പാമ്പിനെ കാണാറുണ്ട്.
ശവപ്പെട്ടി കാണാറുണ്ട്. ಅಂದ್ರೆ ಅನೇಕರು ದರ್ಶನಗಳಲ್ಲಿ ಆನೆಗಳನ್ನು ಕಾಣ್ತಾರೆ, ಶವಪೆಟ್ಟಿಗೆಯನ್ನು ನೋಡ್ತಾರೆ, ಹಾವುಗಳನ್ನು ನೋಡ್ತಾ ಇರ್ತಾರೆ. കൂടുതൽ പേരും കാണുന്ന ദർശനം അതാ. ಹೆಚ್ಚಾಗಿ ಅವರು ದರ್ಶನಗಳನ್ನು ಕಾಣುವಂತದ್ದು ಇದೇ ರೀತಿಯಲ್ಲಿ ಆಗಿರುತ್ತದೆ. എന്നാൽ നാം കാണുന്നതിനെ നിസ്സാരമായി തട്ടിക്കളയരുത്. ಆದ್ರೆ ಕಾಣುವಂತ ಒಂದು ವಿಷಯಗಳನ್ನು ನಾವು ನಿಸ್ಸಾರವಾಗಿ ಆಗಿ ಬಿಡಬಾರದು. നാം കാണുന്ന ദർശനം എവിടെ നിന്ന് തിരിച്ചറിഞ്ഞതിനെ വെട്ടിക്കോണം. ನಾವು ಕಾಣುತ್ತಿರುವಂತ ದರ್ಶನಗಳು ಎಲ್ಲಿಂದ ಬರುತ್ತಿದೆ ಅಂತ ಹೇಳಿ ತಿಳಿದು ನಾವು ಅದನ್ನು ಕಡಿದು ಹಾಕುವವರಾಗಿರಬೇಕು. ആത്മാവിൽ അതിനെ തിരിച്ചറിഞ്ഞോണം. ಆತ್ಮನಿಂದ ಅದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ഒന്ന് മാനുഷികമായി തോന്നുന്ന സ്വപ്നങ്ങൾ, ಒಂದು ಮಾನಸಿಕವಾಗಿ ನೋಡುವಂತಹ ಸ್ವಪ್ನಗಳು, രണ്ട് പൈശാചികമായി വരുന്ന സ്വപ്നങ്ങൾ, ಮಾತ್ರವಲ್ಲ ಎರಡನೇದಾಗಿ ಸೈತಾನನ ಮೂಲಕವಾಗಿ ಬರುವಂತಹ ಸ್ವಪ್ನಗಳು, മൂന്നാമത്തെ സ്വപ്നമാണ് ಮೂರನೇದಾದ ಸ್ವಪ್ನ ദൈവത്തിങ്കൽ നിന്നുള്ള സ്വപ്നം. ದೇವರಿಂದ ಬರುವಂತಹ ಸ್ವಪ್ನಗಳು. ഒരിക്കൽ ശലോമോൻ രാത്രിയിൽ കിടന്നുറങ്ങുമ്പോൾ അവൻ ഒരു ദർശനം ಒಂದು കാണുവാൻ ಸಾರಿ ರಾತ್ರಿ ವೇಳೆಯಲ್ಲಿ ಸಲೋಮೋನನ ಆತನು ಮಲಗಿರುವಂತ ವೇಳೆಯಲ್ಲಿ ಆತನು ಒಂದು ದರ್ಶನವನ್ನು ಕಂಡನು. അവൻ കിടന്നുറങ്ങുമ്പോൾ സർവശക്തനായ ദൈവം തന്റെ സ്വപ്നത്തിലേക്ക് ഇറങ്ങി വന്നു. ಆತನು ಮಲಗಿರುವಂತ ವೇಳೆಯಲ್ಲಿ ಸರ್ವಶಕ್ತನಾದಂತ ದೇವರು ಆತನ ಸ್ವಪ್ನದಲ್ಲಿ ಇಳಿದು ಬಂದದನ್ನು ನಾವಲ್ಲಿ ನೋಡುತ್ತೇವೆ. സർവശക്തനായ ദൈവം ചോദിച്ചു, നിനക്ക് എന്ത് വരമാണ് വേണ്ടത്? ಸರ್ವಶಕ್ತನಾದಂತ ದೇವರು ಆತನ ಮುಂದೆ ಬಂದು ಕೇಳುತ್ತಿದ್ದಾನೆ, ನಿನಗೆ ಯಾವ ದರ್ಶನ, ನಿನಗೆ ಯಾವ ವರ ಬೇಕು ಅಂತ ಹೇಳಿ. അവൻ പറഞ്ഞു, എനിക്ക് എന്റെ രാജ്യത്തെ ഭരിക്കുവാനുള്ള ജ്ഞാനവും വിവേകവും നീ എനിക്ക് നൽകി ಆ ಒಂದು ಸಲೋಮೋನನು ದೇವರನ್ನು ನೋಡಿ ಈ ಪ್ರಕಾರವಾಗಿ ಹೇಳಿದನು, ದೇವರೇ ಈ ರಾಜ್ಯವನ್ನು ಆಳುವುದಕ್ಕೆ ಬೇಕಾದಂತ ಜ್ಞಾನವನ್ನು ವಿವೇಕವನ್ನು ನೀನು ನನಗೆ ದಯಪಾಲಿಸು. ഇത് കേട്ടപ്പോൾ ദൈവത്തിന് സന്തോഷമായി. ಹೀಗೆ ಕೇಳಿದ ಕೂಡಲೇ ನನ್ನ ಕರ್ತನಾದಂತ ದೇವರಿಗೆ ಬಹಳ ಸಂತೋಷವಾಯಿತು. ശലോമോന് ജ്ഞാനം കൊടുത്തു. ಸಲೋಮೋನನಿಗೆ ಒಳ್ಳೆ ಜ್ಞಾನವನ್ನು ಕೊಟ್ಟನು. ശലോമോന് വിവേകം കൊടുത്തു. ಸಲೋಮೋನನಿಗೆ ಒಳ್ಳೆ ವಿವೇಕವನ್ನು ಕೊಟ್ಟನು. കൂടെ ഭൗതികമായ നന്മകളും അനുഗ്രഹങ്ങളും ശലോമോന് കൊടുത്തു. ಜೊತೆಯಲ್ಲಿ ದೇವರು ಅವನಿಗೆ ಬೇಕಾದಂತ, ಅವನು ಅನುಭವಿಸಲು ಬೇಕಾದಂತ ಎಲ್ಲ ಆಸ್ತಿ ಸಂಪತ್ತನ್ನು ಅವನಿಗೆ ಕೊಟ್ಟನು. പക്ഷെ നേരം വെളുത്തപ്പോഴായിരുന്നു ശലോമോൻ അറിഞ്ഞത്, ഞാൻ കണ്ടത് ദർശനമായിരുന്നു. ಬೆಳಿಗ್ಗೆ ಆದ ನಂತರವಾಗಿ ಆತನಿಗೆ ಆಗ ಗೊತ್ತಾಯ್ತು, ಓ ಇದೆಲ್ಲವನ್ನು ನಾನು ಕನಸಿನಲ್ಲಿ ಕಂಡೆ ಅಂತ ಹೇಳಿ. ദർശനം കണ്ട സ്വപ്നത്തിന്റെ ക്ലൈമാക്സ് പോലും കാണാൻ പറ്റിയില്ല. ಅಂದ್ರೆ ಕಂಡಂತ ಕನಸಿನ ನಿಜಾಂಶವನ್ನು ಸಹ, ಆ ಸಾರಾಂಶವನ್ನು ಸಹ ಏನಾಗಿದೆ ಅಂತ ಹೇಳಿ ಅವನಿಗೆ ಗೊತ್ತಿಲ್ಲ. അതിനു മുൻപ് സ്വപ്നം തീരുവാനായിട്ട് ഇടയായി തീർന്നു. ಅದಾದ ನಂತರವಾಗಿ ಸ್ವಪ್ನಕ್ಕೆ ತೀರ್ಮಾನಗಳು ಉಂಟಾಯಿತು. എന്നാൽ ദിവസങ്ങൾ കഴിഞ്ഞപ്പോൾ, ಆದರೆ ದಿನಗಳು ಹುರುಳಿ ಹೋದಾಗ, ആഴ്ചകൾ കഴിഞ്ഞപ്പോൾ, ವಾರಗಳು ಹುರುಳಿ ಹೋದಾಗ, മാസങ്ങൾ കഴിഞ്ഞപ്പോൾ, ತಿಂಗಳುಗಳು ಹುರುಳಿ ಹೋದಾಗ ദർശനങ്ങൾ ഓരോന്ന് വെളിപ്പെടുവാൻ തുടങ്ങി. ದರ್ಶನಗಳು ಒಂದೊಂದು ನೆರವೇರುವುದಕ್ಕೆ ಪ್ರಾರಂಭವಾಯಿತು. അങ്ങനെയെങ്കിൽ സ്വർഗത്തിൽ ദൈവം നമ്മെ ഒരു ദർശനം കാണിച്ചിട്ടുണ്ടെങ്കിൽ, ಆಗಿರುವುದಾದರೆ ಸ್ವರ್ಗದ ದೇವರು ನಮಗೋಸ್ಕರವಾಗಿ ಒಂದು ದರ್ಶನವನ್ನು ತೋರಿಸಿರುವುದಾದರೆ, ദിവസങ്ങൾ കഴിയുമ്പോൾ, ದಿನಗಳು ಮುಗಿಯುವುದೊಳಗಾಗಿ, ആഴ്ചകൾ കഴിയുമ്പോൾ, ವಾರಗಳು ಮುಗಿಯುವುದೊಳಗಾಗಿ, മാസങ്ങൾ കഴിയുമ്പോൾ, ತಿಂಗಳುಗಳು ಉರುಳಿ ಹೋಗುವುದಕ್ಕಿಂತ ಮುಂಚಿತವಾಗಿ സ്വർഗത്തിലെ ദൈവം ചില മറുപടികളെ നൽകി തരുവാൻ പോകുകയാണ്. ಸ್ವರ್ಗದ ದೇವರು ನಮಗೋಸ್ಕರವಾಗಿ ಕೆಲವೊಂದು ಕಾರ್ಯಗಳನ್ನು ಪ್ರಕಟಪಡಿಸಿಕೊಡುವವನಾಗಿದ್ದಾನೆ. ശലോമോന് ദൈവം കൊടുത്തതുപോലെ ചിലർക്ക് ജ്ഞാനത്തിന്റെ അഭിഷേകത്തെ ദൈവാത്മാവ് പകരുകയാണ്. ಸೊಲೊಮೋನನಿಗೆ ಕೊಟ್ಟ ಪ್ರಕಾರವಾಗಿ ದೇವರು ಕೆಲವೊಬ್ಬರಿಗೆ ಜ್ಞಾನದ ಅಭಿಷೇಕವನ್ನು ಕೊಡುವವನಾಗಿರುತ್ತಾನೆ. ചിലർക്ക് വിവേകത്തിന്റെ അഭിഷേകത്തെ ദൈവാത്മാവ് ಕೊಡುವವನಾಗಿರುತ್ತಾನೆ. ഇന്ന് പകൽക്കാലം ഞാൻ ആത്മാവിൽ പറയട്ടെ, ಬೆಳಗಿನ ವೇಳೆಯಲ್ಲಿ ಆತ್ಮನ ಮೂಲಕವಾಗಿ ನಾನು ಒಂದನ್ನು ಹೇಳಲು ಇಷ್ಟಪಡುತ್ತೇನೆ. കൂടാര പണിക്ക് വേണ്ടി ചിലരെ ദൈവാത്മാവ് തിരഞ്ഞെടുത്ത് ജ്ഞാനത്തിന്റെ അഭിഷേകം പകർന്നതുപോലെ, ಗೂಡಾರದ ಒಂದು ಕಟ್ಟುವುದಕ್ಕೋಸ್ಕರವಾಗಿ ದೇವರು ಯಾವ ರೀತಿಯಲ್ಲಿ ಕೆಲವೊಬ್ಬರನ್ನು ಆರಿಸಿ ಅವರಿಗೆ ಜ್ಞಾನ ವಿವೇಕವಾದ ಆತ್ಮವನ್ನು ಕೊಟ್ಟನು, ಅದೇ ಪ್ರಕಾರವಾಗಿ ഇന്ന് പകലിൽ ചിലർക്ക് അസാധാരണമായ ജ്ഞാനത്തെ ദൈവം പകരുകയാണ്. ಈ ಬೆಳಗಿನ ವೇಳೆಯಲ್ಲಿ ದೇವರು ಕೆಲವೊಬ್ಬರಿಗೆ ಅಸಾಧಾರಣವಾದಂತಹ ಜ್ಞಾನವನ್ನು ಕೊಡುವವನಾಗಿರುತ್ತಾನೆ. ഇന്ന് പകൽ എത്ര പേർക്ക് അതിനെ സ്വീകരിപ്പാൻ ಈ കഴിയും? ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ಅದನ್ನು ಸ್ವೀಕರಿಸಲು ಇಷ್ಟವುಳ್ಳವರಾಗಿರುತ್ತೀರಿ? ഇന്ന് പകൽ ഒരുപക്ഷെ ഡോക്ടർമാർ ഇതിന്റെ അകത്തുണ്ടായിരിക്കാം, ಈ ಬೆಳಗಿನ ವೇಳೆಯಲ್ಲಿ ಡಾಕ್ಟರ್ಸ್ಗಳು ಇದರ ಒಳಗಡೆ ಇರಬಹುದು, എഞ്ചിനീയർമാരുണ്ടായിരിക്കാം, ಇಂಜಿನಿಯರ್ಸ್ಗಳು ಇದರ ಒಳಗಡೆ ಇರಬಹುದು. എന്നാൽ ഇന്ന് പകൽക്കാലം നിങ്ങൾ കേട്ടുകൊള്ളുക. ಆದರೆ ಈ ಬೆಳಗಿನ ವೇಳೆಯಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ಕೇಳಿಕೊಳ್ಳಿರಿ. നിങ്ങളുടെ കാലഘട്ടത്തിൽ നിങ്ങൾ ജീവിക്കുമ്പോൾ നിങ്ങൾ മറ്റുള്ളവരിൽ നിന്നും വ്യത്യസ്തരായിരിക്കും. ನೀವು ಈ ಕಾಲಘಟ್ಟಗಳಲ್ಲಿ ಜೀವಿಸುತ್ತಿರುವಂತ ವೇಳೆಯಲ್ಲಿ ನೀವು ಇತರರಿಗಿಂತಲೂ ಶ್ರೇಷ್ಠವಾದವರು, ವ್ಯತ್ಯಾಸವುಳ್ಳವರಾಗಿರಬೇಕು. ഇന്ന് പകൽക്കാലം പഠിക്കുന്ന കുട്ടികളോട് ഞാൻ പറയട്ടെ, ಓದುತ್ತಿರುವಂತ ಮಕ್ಕಳ ಜೊತೆ ನಾನು ಒಂದನ್ನು ಹೇಳುತ್ತೇನೆ, നിങ്ങളുടെ സ്കൂളുകളിൽ നിങ്ങൾ വ്യത്യസ്തരായി ನಿಮ್ಮ മാറ്റപ്പെടുവാൻ ಶಾಲೆಗಳಲ್ಲಿ പോകുകയാണ്. ನೀವು ಒಂದು ವ್ಯತ್ಯಾಸವುಳ್ಳಂತ ವ್ಯಕ್ತಿಗಳಾಗಿರಬೇಕು. എന്നെ കേൾക്കുന്ന പ്രിയമുള്ളവരെ, ನನ್ನ ಮಾತನ್ನು ಕೇಳುತ್ತಿರುವಂತ ಪ್ರಿಯ ದೇವಜನರೇ, നിങ്ങൾ എന്ത് ജോലിയും ചെയ്തു കൊള്ളട്ടെ, ನೀವು ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿರಿ, നിങ്ങളുടെ ജീവിതത്തിന്റെ സ്ഥിതികളെ ദൈവത്തിന്റെ ആത്മാവ് മാറ്റുവാൻ ನಿಮ್ಮ പോകുകയാണ്. ಜೀವಿತದ ಪ್ರತಿಯೊಂದು ಪರಿಸ್ಥಿತಿಗಳನ್ನು ನನ್ನ ದೇವರಾತ್ಮನ ಬದಲಾಯಿಸಲು ഇന്ന് ಶಕ್ತನಾದವನಾಗಿದ್ದಾನೆ. പകൽക്കാലം വിശ്വസിപ്പാൻ കഴിയുമോ? ಈ ಬೆಳಗಿನ ವೇಳೆಯಲ್ಲಿ ನಂಬುವುದಕ್ಕೆ ಸಾಧ್ಯವಿದೆಯೋ? അസാധാരണമായ ഒരു ജ്ഞാനത്തെ ദൈവം പകരുകയാണ്. ಅಸಾಧಾರಣವಾದಂತ ದೈವಿಕವಾದಂತ ಜ್ಞಾನವನ್ನು ನನ್ನ ದೇವರು ಕೊಡುವವನಾಗಿರ್ತಾನೆ. അസാധാരണമായ ഒരു വിവേകത്തെ ദൈവം പകരുകയാണ്. ಅಸಾಧಾರಣವಾದಂತ ದೈವಿಕವಾದಂತ ವಿವೇಕವನ್ನು ನನ್ನ ದೇವರು ಕೊಡುವವನಾಗಿರುತ್ತಾನೆ. ബുദ്ധിയെ ദൈവം ഒന്ന് തൊടുവാൻ പോകുകയാണ്. ನಿನ್ನ ಬುದ್ಧಿಯನ್ನು ನನ್ನ ದೇವರು ತೆರೆಯುವವನಾಗಿರುತ್ತಾನೆ. യേശുവിന്റെ കരം ഇന്ന് പകൽ ചിലരെ തൊടുന്നു. ಕೆಲವೊಬ್ಬರನ್ನು ಮುಟ್ಟುತ್ತಾ ಇದೆ, അതിനെ സ്വീകരിക്കട്ടെ. ಅದನ್ನು ಸ್ವೀಕರಿಸಿರಿ. യേശുവിന്റെ നാമത്തിൽ ഇപ്പോൾ തന്നെ തൊടുന്നു. ಯೇಸುವಿನ ನಾಮದಲ್ಲಿ ಈಗಲೇ ನನ್ನ ದೇವರೇ ಮುಟ್ಟಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. തൊടുകയാ. ಮುಟ್ಟಿರಿ ದೇವರೇ.
ಶತನ ಗದನ ವೇದಿರ ಬಲದ ರುದನದ ಜುಡವೆಂದೆ ರೇತಕಲಾದ ರೀಬಲವರವ ಜಗದೀರಬಲ ದಾರಕರೀತಕ ನೀತಕರಿ ಅಸ್ತಲ್ವಾದ ರೀದನಾದ ವೀದಲಾದ ರೀಗಲಗ ಜಡವೆದಿರಿ ಬನಗ ದನವೆದಿರ ಜಲ ವೇದಗನಾದಗರಿ ಬಲವೆ ಅರಬಲ ಬಲವ ಜಗದೀರಾದ ವೇದಿರ ಬನದರ ಜನದರೆ ಇದರಾದ ವೇಡಿಗರೆ ಅಡಬಲ ಬಲವ ಜಗನೇದರವ ಜಗನೇದಾರ ಜೂಡಾರಾದ ವೇಡಿಗರಾಜ ರೀದಗನೆ ಅಡಬಲ ಬದರೆ ದೀದ ಕಡಗದ ನಿಗನ ದಗನಗ ದರವದ ನೆಗದ ನಗದನಗ ಜಡವೆದ ರೆಗಲಗ ದರಬಲ ದಗನಗದಿ ಈದಾರ ಜನದೀರಗನಾದಗರಿ ಬಲಗ ದರಬಲ ದಗನಗ ಜಡವೆದೆ ರೆಗಲಗ ದರಬಲ ದಗನಗದಿ ಈದಾರ ಕಲ್ಮನಗರ ಜಗದಗ ರೀದ ಕಡಗದ ವೆದಿಗರ ದಗನಗ ಜಡವೆದರೆ ಈ ಬಾಬಾ ಬಾಲಾದೆ ರಾಧ ವೇಡಿ ರಾಜ ವೇಡಿಗರಾದಗರಿ ಬಲದಿ ಅದನಾ ಜಗದ ರಾಧೆ ವಾಡಗ ರೀ ಬಲವಂದಲ ವೇದಿಗನಾದ ರೀ ಕಲ್ಕಾಡಗರ ಜಗದಗರೆ ಈತ ಬರಾಬರ ಬರಬರ ದೀರಗ ಜಿಗದಾರಿ ಹಂದರ ರೀ ಬಲಬರಬರ ಶೌಡಲ್ ವೇದಿ ರೀದಗರ ആര വേദിര റീബൽമാർഗരി അന്തലോ ദേയാന്തരേ സ്യന്തര ആമേൻ 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 ദൈവം നമ്മെ കാണിച്ച ദർശനങ്ങൾ ದೇವರು ನಮಗೆ ತೋರಿಸಿದಂತ ದರ್ಶನಗಳು അതിന്റെ നിവർത്തീകരണം സ്വപ്നത്തിലല്ല ಅದರ ಆ ಒಂದು ನೆರವೇರುವಿಕೆಗಳು ಸ್ವಪ್ನದಲ್ಲಿ ಅಲ್ಲ അത് ജീവിതത്തിൽ വെളിപ്പെടുവാൻ ಜೀವಿತದಲ್ಲಿ ಪ್ರಕಟವಾಗಲು ಹೋಗುತ್ತದೆ ഇന്ന് പകൽക്കാലം വിശ്വസിക്കട്ടെ ಈ ಬೆಳಗಿನ ವೇಳೆಯಲ್ಲಿ ನಂಬಿರಿ ദൈവം നമ്മെ കാണിച്ച ദർശനങ്ങൾ ದೇವರು ನಮಗೆ ತೋರಿಸಿದ ದರ್ಶನಗಳು ദൈവം നമ്മെ കാണിച്ച വെളിപ്പാടുകൾ ದೇವರು ನಮಗೆ ಕೊಟ್ಟಂತ ಆ ಒಂದು ಪ್ರಕಟಣೆಗಳು അതിന്റെ നിവർത്തീകരണം ജീവിതത്തിൽ വെളിപ്പെട്ടു തുടങ്ങുകയാണ് ಆದ ನೆರವೇರುವಿಕೆಗಳು ನಮ್ಮ ಜೀವಿತದಲ್ಲಿ ಪ್ರಕಟವಾಗಲು ಹೋಗುತ್ತದೆ അവൻ ദൈവ സന്നിധിയിൽ നിന്നും പുറപ്പെട്ടു പോയ യാക്കോബിന് ദർശനങ്ങൾ വെളിപ്പെടുവാൻ തുടങ്ങി ದೇವರ ಸನ್ನಿಧಾನದಲ್ಲಿ ಹೊರಟು ಹೋದಂತ ಆ ದೇವರ ಸನ್ನಿಧಾನಕ್ಕೆ ಹೊರಟು ಹೋದಂತ ಯಾಕೋಬನ ಜೀವಿತದಲ್ಲಿ ಕೆಲವೊಂದು ದರ್ಶನಗಳು ಉಂಟಾದದನ್ನ ನಾವಲ್ಲಿ ನೋಡುತ್ತೇವೆ അവന്റെ ജീവിതം മുഴുവൻ ദൈവ ശബ്ദത്താലും ദർശനങ്ങളാലും നിറയപ്പെടാൻ തുടങ്ങി ಜೀವಿತವೆಲ್ಲ ದೇವರ ದರ್ಶನದಿಂದಲೂ ದೇವರ ಸ್ವರಗಳಿಂದಲೂ ತುಂಬಲ್ಪಡುವುದಕ್ಕೆ ಪ್ರಾರಂಭವಾಯಿತು അവനായിരിക്കുന്ന സ്ഥാനത്ത് നിന്നൊരു മടങ്ങി വരവ് സംഭവിച്ചു ಅವನು ಇರುವಂತಹ ಸ್ಥಳದಿಂದ ಆತನ ಒಂದು ಹಿಂತಿರುಗಿಕೆ ಅವನ ಜೀವಿತದಲ್ಲಿ ಉಂಟಾಯಿತು യാബോക്കിന്റെ കടവിൻ തീരത്ത് വന്നപ്പോൾ വീണ്ടും സ്വർഗം തുറന്നു ಯಾಬೋಕಿನ ಆ ಒಂದು ಹೊಳೆಯ ಆ ಒಂದು ನದಿ ಹತ್ತಿರ ಬಂದಾಗ ದೇವರು ಪುನಃ ಅಲ್ಲಿ ತೆರೆದನ್ನು ನೋಡುತ್ತೇವೆ സ്വർഗത്തിൽ നിന്നൊരു ദൂതൻ ഇറങ്ങി വന്ന് സ്വർഗ്ഗത്തെ യാക്കോബിനുമായി മൽപ്പിടിക്കുവാൻ തുടങ്ങി ಸ್ವರ್ಗದ ದೇವದೂತರು ಆತನ ಜೊತೆಯಲ್ಲಿ ಬಂದು ಅಲ್ಲಿ ಒಂದು ಹೋರಾಟ ಆಗುವುದನ್ನು ನಾವು ಅಲ್ಲಿ ನೋಡುತ್ತೇವೆ ചിലർ പറയുന്നത് അവൻ യാക്കോബ് രാത്രി മുഴുവൻ കരഞ്ഞുവെന്ന ಕೆಲವೊಬ್ಬರು ಹೇಳುತ್ತಾರೆ ಯಾಕೋಬನ ಇಡೀ ರಾತ್ರಿ ಆತನು ಅಂತೇಳಿ ನಾವು ನೋಡುತ್ತೇವೆ ആമേൻ ഹല്ലേലൂയ ഹല്ലേലൂയ ഇന്ന് പകൽക്കാലം അവൻ ചിലരുടെ കരച്ചിലുകളെ സ്വർഗത്തിലെ ദൈവം കാണുവാൻ പോകുകയാ ಈ ಬೆಳಗಿನ ವೇಳೆಯಲ್ಲಿ ಯಾರೆಲ್ಲ ರಾತ್ರಿಯ ಜಾವುಗಳಲ್ಲಿ ಕರ್ತನ ಸನ್ನಿಧಾನದಲ್ಲಿ ಹತ್ತಿದ್ದೀರೋ ಅದನ್ನು ನನ್ನ ದೇವರು ಕಾಣುವವನಾಗಿರುತ್ತಾನೆ ഏശാവ് ഭൂമിയിലെ അപ്പന്റെ അടുക്കൽ കരഞ്ഞു നിലവിളിച്ചിട്ടും അവൻ ഒരു മറുപടി ലഭിക്കുവാനായിട്ട് ഇടയായി തീർന്നില്ല ಏಸಾವನು ಆತನ ತಂದೆ ಹತ್ತಿರ ಹೋಗಿ ಅತ್ತಾಗಲು ಅವನಿಗೆ ಯಾವುದೇ ರೀತಿಯ ಸದುತ್ತರಗಳಲ್ಲಿ ಅವನಿಗೆ ಸಿಗಲಿಲ್ಲ എന്നാൽ യാക്കോബ് സ്വർഗത്തിലെ അപ്പന്റെ മുൻപിൽ കരയാൻ തുടങ്ങിയപ്പോൾ ಆದರೆ ಯಾಕೋಬನು ಸ್ವರ್ಗದ ದೇವರ ಮುಂದೆ ಹೋಗಿ ತಂದೆಯ ಮುಂದೆ ಅಳುವುದಕ್ಕೆ ಪ್ರಾರಂಭಿಸಿದಾಗ അവന്റെ ജീവിതം മാറ്റപ്പെടുകയാണ് ಆತನ ಜೀವಿತವೇ ಬದಲಾದದನ್ನು ಅಲ್ಲಿ ನೋಡುತ್ತೇವೆ പേര് മാറുകയാണ് ಆತನ ಹೆಸರು ಬದಲಾದದನ್ನು ನೋಡುತ್ತೇವೆ അവന്റെ പേര് ഇസ്രായേൽ എന്ന് ಆತನ മാറ്റപ്പെടുകയാണ് ಹೆಸರು ಇಸ್ರಾಯೇಲ್ ಎಂದು ಬದಲಾದದನ್ನು ಅಲ್ಲಿ ನೋಡುತ್ತೇವೆ ഇന്ന് പകൽക്കാലം സ്വർഗത്തിലെ ദൈവം നമ്മുടെ കണ്ണുനീരെ കാണുന്ന ಬೆಳಗಿನ പകലാണ് ವೇಳೆಯಲ್ಲಿ ಸ್ವರ್ಗದ ದೇವರು ನಮ್ಮ ಕಣ್ಣೀರನ್ನು ಕಾಣುವವನಾಗಿರುತ್ತಾನೆ ഇന്ന് പകൽ ചില പ്രാർത്ഥനകൾക്ക് സ്വർഗത്തിലെ ദൈവം ಬೆಳಗಿನ മറുപടി ವೇಳೆಯಲ್ಲಿ നൽകി ನಮ್ಮ തരുവാൻ ಪ್ರಾರ್ಥನೆಗೆ പോകുകയാണ്. ದೇವರು ಸದುತ್ತರವನ್ನು ಕೊಡುವವನಾಗಿರುತ್ತಾನೆ ചിലരുടെ പേരുകളെ ദൈവാത്മാവ് മാറ്റി എഴുതുകയാണ് ಕೆಲವರ ಹೆಸರುಗಳನ್ನು ನನ್ನ ದೇವರ ಆತ್ಮನ ಬದಲಾಯಿಸುವವನಾಗಿರುತ್ತಾನೆ ആമേൻ പേരിന്റെ ആമേൻ അവസ്ഥകൾക്ക് ദൈവം ഒരു മാറ്റം തരികയാണ് ಹೆಸರಿಗೆ ನನ್ನ ದೇವರು ಕೆಲವೊಂದು ಅವಸ್ಥೆಗೆ ಪರಿವರ್ತನೆಯನ್ನು ಕೊಡುವವನಾಗಿರುತ್ತಾನೆ ഒരു മഹത്വം ദൈവാത്മാവ് നിന്റെ മേൽ ಒಂದು പകരുകയാണ് ಮಹತ್ವವು ನಿನ್ನ ಮೇಲೆ ದೇವರ ಆತ್ಮನ ಪ್ರಕಟಪಡಿಸುವವನಾಗಿರುತ್ತಾನೆ ഇന്ന് പകൽക്കാലം ദൂതൻ ഇറങ്ങുന്ന പകലായി ಈ മാറട്ടെ ಬೆಳಗಿನ ವೇಳೆಯು ಒಂದು ದೇವದೂತನು ಇಳಿದು ಬರುವಂತ ಬೆಳಗ್ಗೆ ಆಗಿರಲಿ അവൻ രാത്രിയുടെ യാമങ്ങളിൽ യാബോക്ക് കടവിൻ തീരത്ത് വെച്ച് അവൻ ദൂതനുമായി മൽപ്പിടുത്തം നടത്തിയപ്പോൾ അവൻ യാക്കോബിന്റെ പേര് മാറ്റപ്പെടുവാനായിട്ട് ರಾತ್ರಿಯ ഇടയായി തീർന്നു. ಜಾವಗಳಲ್ಲಿ ಆತನು ದೇವದೂತನ ಜೊತೆಯಲ್ಲಿ ಹೋರಾಟ ಮಾಡಿದ ನಿಮಿತ್ತವಾಗಿ ಆತನ ಹೆಸರನ್ನು ಅಲ್ಲಿ ಬದಲಾಯಿಸಿದನ್ನು ನಾವು ಅಲ್ಲಿ ನೋಡುತ್ತೇವೆ ആ ദൂതൻ ഒരു സാധാരണക്കാരനല്ല ಆ ಒಂದು ದೇವದೂತನು ಸಾಧಾರಣವಾದಂತ ವ್ಯಕ್ತಿ ಅಲ್ಲ അവൻ സർവശക്തനായ ദൈവമായിരുന്നു ಅದು ಸರ್ವಶಕ್ತನಾದಂತ ದೇವರಾಗಿದ್ದಾನೆ അവൻ യേശു ക്രിസ്തുവായിരുന്നു ಆತನ ಯೇಸು ಕ್ರಿಸ್ತನಾಗಿದ್ದನು അവൻ യേശു ക്രിസ്തുവിന്റെ വെളിപ്പാടുണ്ടായപ്പോൾ യാക്കോബിന്റെ ജീവിതം മാറ്റപ്പെട്ടു ಯೇಸು ಕ್ರಿಸ್ತನ ಆ ಒಂದು ಪ್ರಕಟಣೆ ಆತನಿಗೆ ಸಿಕ್ಕಿದ ನಂತರವಾಗಿ ಯಾಕೋಬನ ಜೀವಿತವೇ ಬದಲಾದದನ್ನು ನೋಡುತ್ತೇವೆ അവന്റെ മേൽ ചില അനുഗ്രഹങ്ങൾ വരികയാ ಆತನ ಜೀವಿತದ ಮೇಲೆ ಕೆಲವೊಂದು ಆಶೀರ್ವಾದಗಳು ಬಂದದನ್ನು ನೋಡುತ್ತೇವೆ യാക്കോബ് പറയുന്നത് നീ യാക്കോബ് എന്നെ ഈ അനുഗ്രഹിച്ചിട്ടല്ലാതെ ಯಾಕೋಬನ ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ ನೀನು ನನ್ನನ್ನು ಆಶೀರ್ವದಿಸದ ಹೊರತು ഞാൻ നിന്നെ വിടുകയില്ല ನಾನು ನಿನ್ನನ್ನು ಬಿಡುವುದಿಲ್ಲ ഇന്ന് പകൽക്കാലം പറ യേശുവേ നീ എന്നെ അനുഗ്രഹിച്ചിട്ടല്ലാതെ ഞാൻ നിന്നെ വിടത്തില്ലെന്ന് ಈ പറ ಬೆಳಗಿನ ವೇಳೆಯಲ್ಲಿ ದೇವರನ್ನು
ನೋಡಿ ಹೇಳಿರಿ, ದೇವರೇ ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. എന്ത് അനുഗ്രഹമാണ് യാക്കോബ് ചോദിച്ചത്? ಯಾವ ಆಶೀರ್ವಾದವನ್ನು ಯಾಕೋಬನು ಕೇಳಿದನು? ആമേൻ. സ്വർഗീയ ദർശനങ്ങൾ കാണുന്ന യാക്കോബിന് ഒരു ആത്മീയ അനുഗ്രഹം വേണം. ಸ್ವರ್ಗೀಯ ದರ್ಶನವನ್ನು ಕಂಡಂತ ಆ ಒಂದು ಯಾಕೋಬನಿಗೆ ಆ ಒಂದು ಸ್ವರ್ಗೀಯ ಆಶೀರ್ವಾದ ಬೇಕಾಗಿತ್ತು. ആമേൻ. ലാബാന്റെ ഭവനത്തിൽ നിന്നും വരുമ്പോൾ സമ്പത്തായി മടങ്ങി വരുന്ന യാക്കോബിന് ആമേൻ ഒരു സാമ്പത്തിക നന്മ ആഗ്രഹിക്കുന്നുവോ? ಅಂದ್ರೆ ಆ ಯಾಕೋಬ ಈ ಲಾಬಾನನ ಮನೆಯಿಂದ ಬರುತ್ತಿರುವಂತ ಆ ಎಲ್ಲ ಆಸ್ತಿ ಸಂಪತ್ತುಗಳನ್ನು ಹೊಂದಿಕೊಂಡು ಬರುತ್ತಿರುವಂತ ಈ ಯಾಕೋಬನಿಗೆ ಈ ಒಂದು ರೀತಿಯಾದಂತ ಆಶೀರ್ವಾದ ಬೇಕಾ ಅಂತೇಳಿ ಅವನು ಬೇಕಾ? യാക്കോബ് സകലത്തിലും അനുഗ്രഹിക്കപ്പെട്ടവനാണ്. ಯಾಕೋಬನು ಎಲ್ಲಾ ವಿಷಯಗಳಲ್ಲಿ ಆತನ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿ ಆಗಿದನು. പക്ഷെ യാക്കോബ് ദൈവത്തോട് പറയുകയാണ്, നീ എന്നെ അനുഗ്രഹിക്കണം. ಆದರೆ ಯಾಕೋಬನು ದೇವರನ್ನು ನೋಡಿ ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, ದೇವರೇ ನೀ ನನ್ನನ್ನು ಆಶೀರ್ವದಿಸಬೇಕು. അത് ഏത് അനുഗ്രഹമാണെന്നറിയാമോ? ಅದು ಯಾವ ಆಶೀರ್ವಾದ ಗೊತ್ತುಂಟಾ? അവൻ മടങ്ങിപ്പോകുന്നത് തന്റെ അപ്പന്റെ ഭവനത്തിലേക്ക്. ಆತನು ಹಿಂತಿರುಗಿ ಹೋಗುತ್ತಾ ಇರುವಂತದ್ದು ಆತನ ತಂದೆಯ ಮನೆಗೆ. ഒരു നാളിൽ തന്റെ അപ്പൻ തന്റെ തലയിൽ കൈവച്ച് തന്നെ അനുഗ്രഹിച്ച ഒരു അനുഗ്രഹമുണ്ട്. ಅಂದ್ರೆ ಒಂದು ದಿನ ಅವನ ತಂದೆಯ ಅವನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವದಿಸಿದಂತ ಆಶೀರ್ವಾದ ವಚನಗಳಿದೆ. അവൻ പിതാക്കന്മാരിൽ കൂടി കൈമാറി വന്ന ഒരു അനുഗ്രഹമുണ്ട്. ಪಿತೃಗಳ ಮೂಲಕವಾಗಿ ವರ್ಗಾವಣೆ ಆಗಿ ಬಂದಂತ ಕೆಲವೊಂದು ಆಶೀರ್ವಾದಗಳಿದೆ. യാക്കോബ് ദൈവത്തോട് പറയുക, നീ എന്നെ അനുഗ്രഹിച്ചിട്ടല്ലാതെ ഞാൻ വിടത്തില്ല. ಯಾಕೋಬನು ದೇವರ ನೋಡಿ ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. അവൻ പിതാക്കന്മാരിൽ കൂടി കൈമാറിയ അനുഗ്രഹം ഏതെന്നാണ് അറിയാമോ? ಪಿತೃಗಳ ಮೂಲಕವಾಗಿ ವರ್ಗಾವಣೆ ಆಗಿ ಬಂದಂತ ಆಶೀರ್ವಾದ ಯಾವುದು ಗೊತ್ತುಂಟು? ആമേൻ ആമേൻ. ആദാമിനോടും ഹവ്വായോടും ദൈവം ഒരു ആലോചന പറഞ്ഞു. ಆದಾಮನಿಗೂ ಅವಳಿಗೂ ದೇವರೊಂದು ಆಲೋಚನೆಯನ್ನು ಹೇಳಿದನು. സ്ത്രീയുടെ സന്തതി സർപ്പത്തിന്റെ തലയെ തകർക്കും. ಸ್ತ್ರೀಯ ಸಂತತಿಯು ಸರ್ಪದ ತಲೆಯನ್ನು ಚಚ್ಚುತ್ತದೆ. അത് യേശു ക്രിസ്തുവിനെ കുറിച്ചുള്ള ಯೇಸು പ്രവചനമായിരുന്നു. ಕ್ರಿಸ್ತನ ಪ್ರವಾದನೆಯಾಗಿದೆ. ಯೇಸು ಕ್ರಿಸ್ತನ ಕುರಿತು ಪ್ರವಾದನೆಯಾಗಿದೆ. അബ്രഹാമിനോട് ദൈവം ദൂത് പറഞ്ഞു, ಅಬ್ರಾಮನಿಗೆ ದೇವರ ಆಲೋಚನೆಯನ್ನು ಹೇಳಿದನು, നിന്റെ സന്തതി മുഖാന്തരം ആമേൻ ലോക ജനത മുഴുവൻ അനുഗ്രഹിക്കപ്പെടുവാൻ ನಿನ್ನ ಸಂತತಿಯ പോകുകയാണ്. ಮೂಲಕವಾಗಿ ಇಡೀ ಲೋಕದ ಜನರೆಲ್ಲರೂ ಆಶೀರ್ವಿಸಲ್ಪಡುತ್ತಾರೆ. ആമേൻ. പിതാക്കന്മാരിൽ കൂടി കൈമാറപ്പെട്ട ഒരു അനുഗ്രഹം. ಪಿತೃಗಳ ಮೂಲಕವಾಗಿ ವರ್ಗಾವಣೆ ಆದಂತ ದೈವಿಕವಾದಂತ ಆಶೀರ್ವಾದ. ഒരിക്കൽ അബ്രഹാമിനെ സ്വർഗത്തിലെ ദൈവം ആമേൻ തന്റെ ഭവനത്തിന്റെ അകത്ത് നിന്ന് പുറത്തേക്ക് ഇറക്കിക്കൊണ്ടുവന്നു. ಒಂದು ಸಾರಿ ಸ್ವರ್ಗದ ದೇವರು ಈ ಅಬ್ರಹಾಮನ ಗೂಡಾರದಿಂದ ಹೊರಗಡೆ ಬಂದು ಆಕಾಶದ ಕಡೆಗೆ ತೋರಿಸಿ ಈ ಪ್ರಕಾರವಾಗಿ ಹೇಳಿದನು. അബ്രഹാമിനോട് പറഞ്ഞു, നീ ആകാശത്തേക്ക് നോക്കുക. ಅಬ್ರಾಮನನ್ನು ನೋಡಿ ದೇವರು ಹೇಳಿದನು, ನೀನು ಆಕಾಶದ ಕಡೆಗೆ ಒಂದು ಸಾರಿ ನೋಡು. അബ്രഹാം നോക്കുമ്പോൾ ആകാശത്ത് എണ്ണിക്കൂടാത്തവണ്ണം നക്ഷത്രങ്ങൾ വെളിപ്പെട്ട് നിൽക്കുകയാണ്. ಅಬ್ರಾಮನ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಿದಂತ ವೇಳೆಯಲ್ಲಿ ಲೆಕ್ಕಿಸಲು ಆಗದಿರುವಂತಹ ನಕ್ಷತ್ರಗಳನ್ನು ಆತನು ಕಂಡದನ್ನು ನೋಡುತ್ತೇವೆ. അബ്രഹാം ഒത്തിരി നക്ഷത്രങ്ങളെ കണ്ടു. ಅಬ್ರಾಮನ ಅನೇಕ ನಕ್ಷತ್ರಗಳನ್ನು ಕಂಡನು. ആമേൻ. അബ്രഹാമിന്റെ തലമുറകളിൽ അനേക നക്ഷത്രങ്ങൾ വെളിപ്പെട്ടു. ಅಬ್ರಾಮನ ಸಂತತಿಯಲ್ಲಿ ಅನೇಕ ನಕ್ಷತ್ರಗಳು ಉಂಟಾಯಿತು. എന്നാൽ ഞാൻ വിശ്വസിക്കുന്നു, ಅದು ನಾನು ನಂಬುವುದೇನೆಂದರೆ അബ്രഹാം കാത്തിരുന്നൊരു നക്ഷത്രം ഉണ്ടായിരുന്നു. ಅಬ್ರಾಮನು ಕಾಯುತ್ತಿದ್ದ ಒಂದು ನಕ್ಷತ್ರವಿತ್ತು. വിദ്വാൻമാർ കണ്ട ഒരു നക്ഷത്രം, ಆ ಒಂದು ಜೋಯಿಸರು ಕಂಡಂತ ಒಂದು ನಕ್ಷತ್ರ, യേശു ക്രിസ്തു എന്ന നക്ഷത്രം. ಯೇಸು ಕ್ರಿಸ್ತನೆಂಬ ನಕ್ಷತ್ರ. അവനെ കാത്തിരിക്കുന്ന ഒരു ജനമുണ്ടായിരുന്നു. ಆತನನ್ನು ಕಾಯ್ದಕ್ಕೋಸ್ಕರವಾಗಿರುವಂತ ಒಂದು ಜನ. യാക്കോബ് പറയുക, നീ എന്നെ അനുഗ്രഹിച്ചിട്ടല്ലാതെ ഞാൻ നിന്നെ വിടത്തില്ല. ಯಾಕೋಬನು ಈ ಪ್ರಕಾರವಾಗಿ ದೇವರ ಸನ್ನಿಧಾನದಲ್ಲಿ ಹೇಳುತ್ತಿದ್ದಾನೆ, ನೀನು ನನ್ನನ್ನು ಆಶೀರ್ವದಿಸುವ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. ഇന്ന് പകൽക്കാലം പറ, യേശുവേ നീ എന്നെ അനുഗ്രഹിച്ചിട്ടല്ലാതെ ഞാൻ നിന്നെ ಈ ಬೆಳಗಿನ വിടത്തില്ല. ವೇಳೆಯಲ್ಲಿ ದೇವರನ್ನು ನೋಡಿ ಹೇಳಿರಿ, ಅಪ್ಪ ನೀನು ನನ್ನನ್ನು ಆಶೀರ್ವದಿಸುವ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. സർവശക്തനായ ദൈവത്തിന്റെ തേജസ്, അവന്റെ നക്ഷത്രത്തിന്റെ തേജസ് നിന്റെ മേൽ വെളിപ്പെടുവാൻ പോകുകയാണ്. ಸರ್ವಶಕ್ತನಾದಂತ ತೇಜಸ್ಸು ಆತನ ನಕ್ಷತ್ರಗಳ ಮಧ್ಯದಲ್ಲಿ ಹಾಕಿ ಆತನ ನಿನ್ನ ಮೇಲೆ ಆ ಒಂದು ತೇಜಸ್ಸನ್ನು ಸುರಿಸುವವನಾಗಿರುತ್ತಾನೆ. യാക്കോബിന്റെ മേൽ ഈ നക്ഷത്രം വെളിപ്പെട്ടപ്പോൾ, ಯಾಕೋಬನ ಜೀವಿತದಲ್ಲಿ ಆ ಒಂದು ನಕ್ಷತ್ರವು ಪ್ರಕಟವಾದಾಗ, അവന്റെ മേൽ ഈ തേജസ് വെളിപ്പെട്ടപ്പോൾ, ಅವನ ಮೇಲೆ ಈ ಒಂದು ತೇಜಸ್ಸು ಪ್ರಕಟವಾದಾಗ അവന്റെ പേര് മാറുകയാണ്. ಆತನ ಹೆಸರೇ ಬದಲಾದದನ್ನು ನೋಡುತ್ತೇವೆ. അവന്റെ പേര് ഇസ്രായേൽ എന്ന് ಆತನ മാറ്റപ്പെട്ടു. ಹೆಸರನ್ನು ದೇವರು ಇಸ್ರಾಯೇಲ್ ಅಂತ ಹೇಳಿ ಹೆಸರನ್ನು ಬದಲಾಯಿಸಿದನ್ನು ನಾವು ನೋಡುತ್ತೇವೆ. ഒരിക്കൽ ആമേൻ ആമേൻ ബിലെയാം ഒരിക്കൽ ഇസ്രായേലിനെ ശപിക്കുവാൻ വന്നു. ಒಂದು ಸಾರಿ ಬಿಲಾಮನು ಆ ಇಸ್ರಾಯೇಲನ್ನು ಶಪಿಸುವುದಕ್ಕೋಸ್ಕರವಾಗಿ ಬಂದನು. ശാപം എന്ന് പറഞ്ഞാൽ വാക്കുകൊണ്ടുള്ള പ്രഹരം എന്നാണ് അർത്ഥം. ಆದರೆ ಶಾಪ ಎಂಬುದಾದರೆ ನೋವಿನಿಂದ ಹೊರಬರುವಂತ ಕೆಲವೊಂದು ಕಠಿಣವಾದಂತ ಮಾತುಗಳು. അവൻ വാളുകൊണ്ട് നമ്മെ പ്രഹരിച്ചാൽ അത് ഉണങ്ങുവാനായിട്ട് ഇടയായി തരും. ಅಂದ್ರೆ ಬಾಯಿಗಳ ಮೂಲಕವಾಗಿ ಆತನು ಉಚ್ಚರಿಸುವುದಾದ್ರೆ ಅದು ಅದೇ ರೀತಿಯಲ್ಲಿ ಸಂಭವಿಸುತ್ತದೆ. വാക്കുകൊണ്ടൊരു പ്രഹരമേറ്റ് കിടന്നാൽ നമ്മുടെ ഭാവി തകർക്കപ്പെടുവാനായിട്ട് ഇടയായി തരും. ಆದ್ರೆ ಮಾತುಗಳ ಮೂಲಕವಾಗಿ ಅದನ್ನು ಉಚ್ಚರಿಸುವುದಾದ್ರೆ ನಮ್ಮ ಭವಿಷ್ಯಗಳಲ್ಲಿ ಅದೇ ರೀತಿಯಲ್ಲಿ ಸಂಭವಿಸುವಂತದ್ದಾಗಿರುತ್ತದೆ. അത് മാറത്തില്ല. ಅದು ಎಂದಿಗೂ
ಎಂದಿಗೂ ಸಹ ಬದಲಾಗುವುದಿಲ್ಲ. എന്നാൽ ബിലയാം പലവട്ടം അവൻ ശപിക്കുവാൻ ആഗ്രഹിച്ചുവെങ്കിലും ഇസ്രായേലിനെ ശപിക്കുവാൻ അവന് കഴിഞ്ഞില്ല. ಬೀಳಾಮನ ಅನೇಕ ಸಾರಿ ಈ ಒಂದು ಇಸ್ರಾಯೇಲ್ ಜನರನ್ನು ಶಪಿಸುವುದಕ್ಕೋಸ್ಕರವಾಗಿ ಎಷ್ಟೇ ಪ್ರಯತ್ನ ಮಾಡಿದರೂ ಅಲ್ಲಿ ಶಪಿಸುವಂತ ಯಾವ ವಚನಗಳು ಅಲ್ಲಿ ಬರಲಿಲ್ಲ. ശപിക്കുവാൻ അവൻ ശബ്ദമുയർത്തുമ്പോൾ അവൻ ഇസ്രായേലിനുള്ള പ്രവചനം അനുഗ്രഹമായി തിരികെയാ. ಆದರೆ ಇಸ್ರಾಯೇಲರಿಗೆ ವಿರುದ್ಧವಾಗಿ ಶಾಪದ ಮಾತುಗಳನ್ನು ಎಷ್ಟೇ ಉಚ್ಚರಿಸುವುದಕ್ಕೆ ಪ್ರಯತ್ನ ಮಾಡಿದರೂ ಅದು ಶಾಪದ ಮಾತುಗಳಾಗಿ ಬರಲಿಲ್ಲ, ಅದು ಆಶೀರ್ವಾದದ ವಚನಗಳಾಗಿ ಅಲ್ಲಿ ಬಂದದನ್ನು ನಾವಲ್ಲಿ ನೋಡುತ್ತೇವೆ. എന്തുകൊണ്ടാണ് ഇങ്ങനെ സംഭവിക്കുന്നത്? ಯಾಕೆ ಈ ರೀತಿಯಲ್ಲಿ ಸಂಭವಿಸುತ್ತಾ ಇದೆ? അവൻ യാക്കോബിന്റെ തലമുറയായ ഇസ്രായേൽ ജനത്തിന്മേൽ യാക്കോബിന്റെ മേൽ വെളിപ്പെട്ട ഈ അനുഗ്രഹം വെളിപ്പെട്ടു തുടങ്ങുകയാ. ಯಾಕೋಬನ ಸಂತತಿಯಾದಂತ ಇಸ್ರಾಯೇಲ್ ಮೇಲೆ ದೇವರು ಕೊಟ್ಟಂತ ಆಶೀರ್ವಾದವು ಅವರ ಮೇಲೆ ಪ್ರಕಟವಾಗುತ್ತಾ ಇದೆ. യാക്കോബിന്റെ പൊടിയായ ഇസ്രായേൽ മേൽ ദൈവത്തിന്റെ തേജസ് വെളിപ്പെട്ടു തുടങ്ങുകയാ. ಯಾಕೋಬನ ಧೂಳಾದಂತ ಯಾಕೋಬನ ಆ ಒಂದು ಸಂತತಿಯಾದಂತ ಇಸ್ರಾಯೇಲ್ ಮೇಲೆ ದೈವಿಕವಾದಂತ ಆಶೀರ್ವಾದಗಳು ಪ್ರಕಟವಾಗುತ್ತಾ ಇದೆ. അതുകൊണ്ട് ആ വചനം പറയുന്നത് ആഭിചാരം യാക്കോബിനെ ഫലിക്കുകയില്ല, ലക്ഷണവിദ്യ ഇസ്രായേലിനെ ഏൽക്കുകയില്ല. ಆದುದರಿಂದಲೇ ಆ ಒಂದು ಇಸ್ರಾಯೇಲ್ ಜನರಿಗೆ ಯಾವುದೇ ರೀತಿಯ ಮಾಟ ಮಂತ್ರಗಳು ಶಕುನಗಳು ಯಾವ ಕಾರಣಕ್ಕೂ ಮುಟ್ಟುವುದಿಲ್ಲ ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತದೆ. ಆಮೆನ್. ಬಿಲೆಯಾಮ್ ಶಪಿക്കുവാനായി അവൻ മലകൾ കയറി ഇറങ്ങി. ಬೀಳಾಮನು ಆ ಒಂದು ಶಾಪದ ವಚನಗಳನ್ನು ಉಚ್ಚರಿಸುವುದಕ್ಕೋಸ್ಕರವಾಗಿ ಆತನ ಬೆಟ್ಟವನ್ನು ಹತ್ತಿ ಹಿಡಿದನು. എന്നാൽ ബിലെയാം പറയുന്നത് ഇപ്രകാരമാണ്. ಬೀಳಾಮನ ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, യാക്കോബിൽ നിന്നൊരു നക്ഷത്രം വെളിപ്പെടുവാൻ പോകുകയാണ്. ಯಾಕೋಬಿನ ಮೂಲಕವಾಗಿ ಒಂದು ನಕ್ಷತ್ರವು ಪ್ರಕಟವಾಗಲು ಹೋಗುತ್ತದೆ. നക്ഷത്രം വെളിപ്പെടുവാൻ ഇരിക്കുന്നത് കൊണ്ട് അവൻ ശാപങ്ങൾക്ക് ഇസ്രായേൽ ജനത്തെ തൊടുവാൻ കഴിയത്തില്ല. ಅಂದ್ರೆ ಒಂದು ನಕ್ಷತ್ರವು ಈ ಒಂದು ಸಂತತಿಯಿಂದ ಬರಲಿಕ್ಕಿರುವ ನಿಮಿತ್ತವಾಗಿ ಯಾವುದೇ ರೀತಿಯ ಶಾಪಗಳು ಈ ಒಂದು ಇಸ್ರಾಯೇಲ್ ಜನರಲ್ಲಿ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. നമ്മുടെ മേലൊരു തേജസ് വെളിപ്പെട്ട ಈ ಬೆಳಗಿನ ವೇಳೆಯಲ್ಲಿ ಒಂದು ತೇಜಸ್ಸು ನಮ್ಮ ಮೇಲೆ ಪ್ರಕಟವಾಗುವುದಾದರೆ, ನಕ್ಷತ್ರ ನಮ್ಮ ಜೀವಿತದಲ್ಲಿ ಪ್ರಕಟವಾಗುವುದಾದರೆ അവൻ ശാപങ്ങൾക്ക് നമ്മെ തൊടുവാൻ കഴിയത്തില്ല. ಯಾವುದೇ ಶಾಪಗಳು ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ആ വിചാരങ്ങൾക്കോ ആമേൻ ആമേൻ ലക്ഷണവിദ്യകൾക്കോ നിന്നെ തൊടുവാൻ കഴിയത്തില്ല. ಯಾವುದೇ ರೀತಿಯ ಮಾಟ ಮಂತ್ರಗಳಾಗಲಿ ಯಾವುದೇ ಶಕುನಗಳಾಗಲಿ ನಮ್ಮನ್ನು ಮುಟ್ಟಲು ಸಾಧ್ಯವೇ ಇಲ್ಲ. നിന്റെ ഭാവിയെ തകർക്കുവാൻ ശത്രുവിന് കഴിയത്തില്ല. ನಿನ್ನ ಭವಿಷ್ಯವನ್ನು ಮುಟ್ಟುವುದಕ್ಕೆ ಯಾವ ಕಾರಣಕ್ಕೂ ಸಾಧ್ಯವೇ ಇಲ್ಲ. ശാപങ്ങൾ നിന്നെ തൊടത്തില്ല. ಶಾಪವು ನಿನ್ನನ್ನು ಮುಟ್ಟುವುದಿಲ್ಲ. ഇന്ന് പകൽക്കാലം അബ്രഹാമിന്റെ മേൽ വെളിപ്പെട്ടതുപോലെ ಈ ಬೆಳಗಿನ ವೇಳೆ ಅಬ್ರಹಾಮನ ಜೀವಿತದಲ್ಲಿ ಪ್ರಕಟವಾಗಿ ಈಸಾಕನ ಜೀವಿತದಲ್ಲಿ ಪ್ರಕಟವಾದ ರೀತಿಯಲ್ಲಿ ഇന്ന് പകൽക്കാലം നമ്മുടെ മേലൊരു തേജസ് വെളിപ്പെടട്ടെ. ಈ ಬೆಳಗಿನ ವೇಳೆಯಲ್ಲಿ ನಮ್ಮ ಮೇಲೆ ಒಂದು ತೇಜಸ್ಸು ಪ್ರಕಟವಾಗಲಿ. നമ്മുടെ മേലൊരു അഭിഷേകം ನಮ್ಮ വെളിപ്പെടട്ടെ. ಮೇಲೆ ಒಂದು ಅಭಿಷೇಕ ಪ್ರಕಟವಾಗಿ ಹೊರಬರಲಿ. ആമേൻ. ദൈവവചനം പറയുന്നു, ದೈವಿಕವಾದ ವಾಕ್ಯ ಪ್ರಕಾರವಾಗಿ ಹೇಳುತ್ತದೆ, ನಂಬಿಕೆಯಿಂದಲೇ അബ്രഹാമിന്റെ മേൽ പകർന്ന അനുഗ്രഹം ക്രിസ്തുയേശു മുഖാന്തരം ನಂಬಿಕೆ ಮೂಲಕವಾಗಿ ಅಬ್ರಹಾಮನ ಸಂತತಿಯಾದಂತ ಯೇಸು ಕ್ರಿಸ್ತನ ಮೂಲಕವಾಗಿ നമ്മുടെ മേൽ വെളിപ്പെടുകയാ. ನಮ್ಮ ಮೇಲೆ ಪ್ರಕಟವಾಗುತ್ತದೆ. അബ്രഹാം ആമേൻ ആമേൻ യേശുവിനെ കാത്തിരുന്നപ്പോൾ, ಅಬ್ರಹಾಮನ ಯೇಸು ಕ್ರಿಸ್ತನನ್ನು ಕಾಯುತ್ತಿರುವಂತ ವೇಳೆಯಲ್ಲಿ, ഇസഹാക്ക് യേശുവിനെ കാത്തിരുന്നപ്പോൾ, ಈಸಾಕನ ಯೇಸು ಕ್ರಿಸ್ತನನ್ನು ಕಾಯುತ್ತಿರುವಂತ ವೇಳೆಯಲ್ಲಿ, യാക്കോബ് യേശുവിനെ ಯಾಕೋಬನ ಯೇಸು കാത്തിരുന്നപ്പോൾ, ಕ್ರಿಸ್ತನನ್ನು ಕಾಯುತ್ತಿರುವಂತ ವೇಳೆಯಲ್ಲಿ ആമേൻ നാം അവനെ കാത്തിരിക്കുകയല്ല, ನಾವು ಆತನನ್ನು ಕಾಯುವಂತದಲ್ಲ, നാം അവനെ പ്രാപിച്ചിരിക്കുകയാണ്. ನಾವು ಆತನನ್ನು ಹೊಂದಿಕೊಂಡವರಾಗಿದ್ದೇವೆ. അവന്റെ തേജസ് നമ്മുടെ മേൽ ಆತನ ತೇಜಸ್ಸು വെളിപ്പെട്ടിരിക്കുകയാണ്. ನಮ್ಮ ಮೇಲೆ ಪ್ರಕಟವಾಗಿರುತ್ತದೆ. ഉദയ നക്ഷത്രം നിന്റെ ശിരസിന്മേലുണ്ട്. ಉದಯ ನಕ್ಷತ್ರವು ನಿನ್ನ ಶಿರಸ್ಸಿನ ಮೇಲೆ ಇದೆ. ശത്രു മലകൾ കയറി ഇറങ്ങി നിന്നെ ശപിക്കുവാൻ നോക്കിയാലോ, ಶತ್ರುವಾದವನು ಎಷ್ಟೇ ಬೆಟ್ಟವನ್ನು ಹತ್ತಿ ಹಿಡಿದು ನಮ್ಮನ್ನು ಶಪಿಸುವುದಕ್ಕೆ ಪ್ರಾರಂಭಿಸಿದರೂ ಸಹ, നിനക്കെതിരെ പ്രവർത്തിക്കുവാൻ തുടങ്ങിയാലോ, ನಿಮಗೆ ವಿರುದ್ಧವಾಗಿ ಎಷ್ಟೇ ಕಾರ್ಯಗಳನ್ನು ವಿರುದ್ಧವಾಗಿ ಮಾಡಿದರೂ ಸಹ, ആ വിചാരത്തിന്റെ ശക്തികൾക്കോ, ಮಾಟಮಂತ್ರದ ಶಕ್ತಿಗಳಿಗೋ, മന്ത്രത്തിന്റെ ശക്തികൾക്കോ ಮಂತ್ರದ ಶಕ್ತಿಗಳಿಗೋ നിന്നെ തൊടുവാൻ കഴിയത്തില്ല. ನಿನ್ನನ್ನು ಮುಟ್ಟಲು ಸಾಧ್ಯವೇ ಇಲ್ಲ. ಆಮೆನ್. ഇന്ന് പകലൊരു തേജസ്സിന്റെ ശക്തി, ಈ ಬೆಳಗಿನ ವೇಳೆಯಲ್ಲಿ ತೇಜಸ್ಸಿನ ಶಕ್ತಿ മലമേൽ നിന്ന് ശപിക്കുവാൻ അവൻ ബിലയാൻ തുടങ്ങിയപ്പോൾ, ಬೆಟ್ಟದ ಮೇಲೆ ಹತ್ತಿ ಆ ಒಂದು ಇಸ್ರಾಯೇಲ್ ಜನರನ್ನು ನೋಡಿ ಬೀಳಾಮನ ಶಾಪನ ಹಾಕುವುದಕ್ಕೆ ಪ್ರಯತ್ನ ಮಾಡುವಾಗಲೂ ಸಹ, ഞാൻ വിശ്വസിക്കുന്നത് ഇസ്രായേലിന്റെ തലയ്ക്ക് മുകളിൽ വെളിപ്പെട്ട ഒരു ശെക്കൈന ഉണ്ടായിരുന്നു. ಆಮೆನ್. ಇಸ್ರಾಯೇಲರ ತಲೆಯ ಮೇಲೆ ಒಂದು ಶೆಕಿನ ಮಹಿಮೆಯು ശാപം ಆವರಿಸಿಕೊಂಡಿತು. തിരിച്ചു വരികയാ. ಶಾಪವು ಹಿಂತಿರುಗಿ ಹೋಗುತ್ತಾ ಇತ್ತು. ഇന്ന് പകൽ ദൈവാത്മാവ് ഒരു തേജസ്സിനെ പകരുകയാ. ಈ ಬೆಳಗಿನ ವೇಳೆಯಲ್ಲಿ ದೇವರ ಆತ್ಮನು ತೇಜಸ್ಸನ್ನು ഒരു ಪ್ರಕಟಪಡಿಸುತ್ತಾನೆ. ശെക്കൈന ഇന്ന് പകലിൽ, ಒಂದು ಶೆಕಿನವು ಇದರ ಮೇಲೆ ഇന്ന് പകലിൽ ഇതിന്റെ അകത്ത് വെളിപ്പെട്ട് ಇದರ തുടങ്ങുകയാ. ಮೇಲೆ ಪ್ರಕಟವಾಗುತ್ತಾ ಇದೆ. നിന്റെ പേരിനെ മാറ്റുന്ന ഒരു ശെക്കൈന, ನಿನ್ನ ಹೆಸರನ್ನು ಬದಲಾಯಿಸುವಂತ ಶೆಕಿನ, നിന്റെ പേരിനെ മാറ്റുന്ന ഒരു തേജസ് ನಿನ್ನ ಹೆಸರನ್ನು ಪ್ರತ್ಯೇಕಪಡಿಸುವಂತ ಒಂದು ಶೆಕಿನ ഇന്ന് പകലിൽ വെളിപ്പെടുകയാ. ನಿನ್ನ ಮೇಲೆ ಪ್ರಕಟವಾಗಲು ಹೋಗುತ್ತದೆ. കണ്ണുകളാൽ ചിലർക്ക് അതിനെ കാണുവാൻ കഴിയുന്നുണ്ട്. ಆತ್ಮಿಕ ಕಣ್ಣುಗಳನ್ನು ತೆರೆದು ಅದನ್ನು ಸ್ವೀಕರಿಸಿರಿ, ಹೊಂದಿಕೊಳ್ಳಿರಿ. പെന്തക്കോസ്തു നാളിൽ വെളിപ്പെട്ടതുപോലെ ಪೆಂತೆಕೋಸ್ತ್ ದಿನದಲ್ಲಿ ಪ್ರಕಟವಾದ ರೀತಿಯಲ್ಲಿ ഈ
ചർച്ചിനകത്ത് മുഴുവൻ ദൈവ തേജസ് കൊണ്ട് ಈ നിറയുക. ಚರ್ಚಿನ ಒಳಗಡೆ ಈ ಚರ್ಚಿನ ಒಳಗೆ ದೈವಿಕವಾದ ತೇಜಸ್ಸು ಆವರಿಸಿಕೊಳ್ಳುತ್ತಾ ಇದೆ. യാക്കോബിന് വേണ്ടി വെളിപ്പെട്ടതുപോലെ സ്വർഗ്ഗം ഇറങ്ങി വരികയാ. ಯಾಕೋಬನಿಗೋಸ್ಕರವಾಗಿ ಪ್ರಕಟಪಟ್ಟ ರೀತಿಯಲ್ಲಿ ನಮಗೋಸ್ಕರವಾಗಿ ನನ್ನ ದೇವರು ಪ್ರಕಟಪಡಿಸುವವನಾಗಿದ್ದಾನೆ. ദൈവമുണ്ട്, ಸ್ವರ್ಗದಲ್ಲಿ ದೇವರಿದ್ದಾನೆ, അവിടെ തേജസ്സുണ്ട്, ಅಲ್ಲಿ ದೇವರ ತೇಜಸ್ಸಿದೆ, അവിടെ സ്വർഗീയ ദൂതന്മാരുണ്ട്. ಅಲ್ಲಿ ಸ್ವರ್ಗೀಯ ದೇವದೂತರಿದ್ದಾರೆ. ഇന്ന് പകൽക്കാലം ചിലരുടെ കാതുകൾക്കകത്ത് സ്വർഗീയ ശബ്ദം കേൾപ്പാൻ പോവുകയാ. ಕೆಲವೊಬ್ಬರ ಕಿವಿಗಳಲ್ಲಿ ದೈವಿಕವಾದಂತಹ ಶಬ್ದಗಳು ಪ್ರಕಟವಾಗುತ್ತದೆ, ಕೇಳಲ್ಪಡುತ್ತದೆ. ಅಸಾಧಾರಣമായ ಚಿಲ ದೈವ ಶಬ್ದങ്ങൾ ಚಿಲರ ಕಾದಿൽ കേൾക്കാൻ പോവുകയാ. ಜುಡಾರಾದ ವೇದಿಗಳಾದ ರೀಬಲಬರಬ ರಬಲಾದರ್ಬ ಜುಡಾರಾದ ರೀಬಬ ಈ ಬಾಬಾ ಮಾನಾದ ರೀಜಾರಾದೆ ರೀಜರಾದೆ ಇಡಬರಬರಬರ ಬರಬಾಜಗದೆ ರೀದಾರಂದ ವೇದಿರಾದ ರೀಬಬ ಬಾಬಾ ಬಾಬಾ ಈ ಬಾಬಾ ನಾದಾರಾದ ನಾಜಾಡ ರೀದ ರೀಬ ಅಸ್ತಲಾದರೆ ರೀಬರಬರಬ ಜುಡಗಳಾದೆ ರೀದಗಳಾದೆ ರೀಬ ಬಾಬಾ 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 ಈ ಬಾಲಾದಿರ ದಿರಾಬಲ ಶೌಡಲ್ ವೇದಿ ರೀದಗಳಾದ ರೀಬರಬರಬ ಅಸ್ತೂರಾದ ರೀಬರಬರಬ ಜುಡ ಕಡೆಗೆ ರೀದಗನಾದೆ ರೀದಕಾಡೆ ವೇದಿಕಾಲ ರೀದಗಳೇ ಅದಗಲಾದಿರೆ ಜೂಡಾಲಾದಿಗ ನದಿರ ದೀರ ಬಾಲ ಜುಡ ವೇದಿಗ ನತರಗಾಲ ತೀರದೆ ಅನ್ಬಲಾದಿನಿ ರೀಮನ್ಮನಮರ ಬಲಬಲದಿರಗ ಜಗದಿಗರೀದಿ ಆಡಾವೇದಿ ರಾಬ ಅರವೇದಿ ರಾಜಾನಾದೆ ಅರ್ಧಾರ ದೂಡ ಕಡಗದನಾದಗರಿ ಬಲ್ಮಾನಗರೀದೆ ಈ ಬಾಲ ಜಾಡ ರೀಗಲ ವೇದಿಗ ರೀದ ಕಡಗರ ವೆದಗರದೆ ಅಡಬಲ ಬಂದಲ ಮಂದಲ ವೇದಿಗರಿ ಬಾಬಾ ಮಾನಾದೆ ಅದಾದಿರುದುರಿ ರಿಬಲ ಬಲ 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 ಬಲದುರು ರಿಗಲಗ ಜಡಬದಿರ ರೀ ಬಾಬಾ ಶೇಕೆಲಾದನ ಜಿಯಾಂದುರು ರೀಬಲ ಬಲ ಬಲ ಜುಡೇರಾರಿಗಲ ದೀಡಗರಾದೆ ಆಮೆನ್. കാലഘട്ടങ്ങൾ കഴിഞ്ഞപ്പോൾ തേജസ് തലമുറയിലേക്ക് കൈമാറുകയാ. കാലഘട്ടങ്ങൾ ബദലാದ ರೀತಿಯಲ್ಲಿ ತೇಜಸ್ಸು ಅವರ ಸಂತತಿ ಮೇಲೆ ಬಂದು ಬೀಳುತ್ತಾ ಇದೆ. യേശുവിനെ അനുഗമിച്ച ഒരു കൂട്ടം ജനത്തെ കൊന്നുമുടിക്കുവാൻ പോയ ಯೇಸು ಕ್ರಿಸ್ತನ ಅವಲಂಬಿಸಬೇಕೆಂದು ಹೋದಂತ ಕೆಲವೊಂದು ಜನರನ್ನು ಅಲ್ಲಿ ಕೊಂದು ಹಾಕಿ ഒരു പൗലോസിന് മുൻപിൽ ദൈവത്തിന്റെ തേജസ് വെളിപ്പെടുകയാ. ಪೌಲನ ಮುಂದೆ ಒಂದು ತೇಜಸ್ಸು ಇಳಿದು ಬಂದದನ್ನು ನಾವು ಅಲ್ಲಿ ನೋಡುತ್ತೇವೆ. ഞാൻ വിശ്വസിക്കുന്നത് പൗലോസിനെ കുറിച്ച് വിശ്വസിക്കുന്നത് ഇപ്രകാരമാണ്. ನಾನು ಈ ರೀತಿಯಲ್ಲಿ ನಂಬುತ್ತೇನೆ, ಪೌಲನ ಕುರಿತಾದಂತ ಉದ್ದೇಶ ಈ ರೀತಿಯಲ್ಲಿ ಆಗಿತ್ತು ಅಂತೇಳಿ ನಾನು ನಂಬುತ್ತೇನೆ. യേശുക്രിസ്തുവിന് ശിഷ്യന്മാർ പലതുണ്ടായിരുന്നു. ಯೇಸು ಕ್ರಿಸ್ತನ ಶಿಷ್ಯರು ಅನೇಕರಿದ್ದರು. 12 ಶಿഷ്യന്മാർ വേർതിരിച്ച് ദൈവം എടുത്തിരുന്നു. 12 ಶಿಷ್ಯರನ್ನು ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಪ್ರಾರ್ಥಿಸಿ ಆರಿಸಿಕೊಂಡನು. അതിലൊരുവനായ യൂദ തള്ളപ്പെട്ടു പോകുവാനായിട്ടിടയായിരുന്നു. ಅಲ್ಲಿ ಆತನ ಶಿಷ್ಯರಲ್ಲಿ ಒಬ್ಬನಾದಂತ ಯೂದನು ತಳ್ಳಲ್ಪಟ್ಟವನಾದನು. ചിലരൊക്കെ ചേർന്ന് ಶಿಷ್ಯന്മാർ ചേർന്ന് കുറിയിട്ട് ഒരുവനെ തിരഞ്ഞെടുപ്പാനായിട്ടിടയായിരുന്നു. ಅದೇ ಅದಾದ ನಂತರವಾಗಿ ಶಿಷ್ಯರೆಲ್ಲರೂ ಸಹ ಕೂಡಿ ಒಬ್ಬನನ್ನೇ ಆರಿಸಿಕೊಂಡದನ್ನು ನಾವಲ್ಲಿ ನೋಡುತ್ತೇವೆ. എന്നാൽ അവനെ പിന്നീട് നമ്മൾ തിരുവചനത്തിൽ കാണുന്നതായി നമുക്ക് കാണുന്നില്ല. ಆದ ನಂತರವಾಗಿ ಆತನ ಹೆಸರು ನಂತರವಾಗಿ ಇಲ್ಲದೆ ಇಲ್ಲ, ನಾವೆಲ್ಲಿ ಸಹ ಕಾಣುವುದಿಲ್ಲ. അതെങ്ങനെയുമായിക്കൊള്ളട്ടെ എന്നല്ല ഞാൻ എൻ്റെ ഒരു ചിന്ത പറയാം. ಅದು ಹೇಗೆ ಯಾವ ರೀತಿ ಅಂತ ನನ್ನ ಚಿಂತನೆಯಲ್ಲಿ ನಾವು ಒಂದನ್ನು ಹೇಳಲು ಇಷ್ಟಪಡುತ್ತೇನೆ. നഷ്ടപ്പെട്ട സ്ഥാനത്തേക്ക് യൂദായ്ക്ക് പകരം ലോകത്തെ കീഴ്മേൽ മറിക്കുന്ന ഒരുവനെ ദൈവം കൊണ്ടുവരികയാണ്. ನಷ್ಟವಾಗಿ ಹೋದಂತ ಯೂದನ ಬದಲಾಗಿ ಇಡೀ ಲೋಕವನ್ನೇ ಅಲ್ಲ ಕಲ್ಲಲ್ಲ ಮಾಡಲಿಕ್ಕಿರುವಂತ ಒಬ್ಬನನ್ನು ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಆರಿಸಿಕೊಂಡನು. ഒറ്റ ദിവസം കൊണ്ട് ദൈവത്തിന്റെ തേജസ് ഒരുവന്റെ ജീവിതത്തെ മാറ്റുകയാണ്. ಒಂದೇ ಒಂದು ದಿನದಲ್ಲಿ ದೈವಿಕವಾದಂತ ತೇಜಸ್ಸು ಒಬ್ಬನ ವ್ಯಕ್ತಿಯ ಜೀವಿತವನ್ನೇ ಬದಲಾಯಿಸುತ್ತಾ ಇದೆ. ദൈവത്തിന്റെ തേജസ് ഒരുവന്റെ മേൽ വീണപ്പോൾ, ದೇವರ ತೇಜಸ್ಸು ಒಬ್ಬನ ಮೇಲೆ ಬೀಳುವಾಗ പൗലോസിന്റെ മേൽ അസാധാരണമായ വെളിപ്പാടുകൾ അവൻ കാണുവാൻ തുടങ്ങി. ಪೌಲನ ಮೇಲೆ ಅಸಾಧಾರಣವಾದಂತ ಪ್ರಕಟಣೆಯನ್ನು ಆತನು ಕಾಣುತ್ತಾ ಇದ್ದಾನೆ. ഇന്ന് പകൽക്കാലം ദൈവാത്മാവ് ചിലരുടെ മേൽ അസാധാരണമായ ഒരു വെളിപ്പാടിനെ പകരുവാൻ ಈ ಬೆಳಗಿನ ವೇಳೆಯಲ್ಲಿ ದೇವರು ಕೆಲವೊಬ್ಬರ ಮೇಲೆ ಅಸಾಧಾರಣವಾದಂತ ಪ್ರಕಟಣೆಯನ್ನು ಪ್ರಕಟಪಡಿಸುವವನಾಗಿರುತ್ತಾನೆ. ദൈവാത്മാവ് അസാധാരണമായ ദർശനങ്ങളെ കാണിപ്പാൻ ಕೆಲವೊಬ್ಬರ ದೇವರು ಅಸಾಧಾರಣ ದರ್ಶನಗಳನ್ನು ಕೊಡುವವನಾಗಿರುತ್ತಾನೆ. ചിലരുടെ ജീവിതത്തെ ദൈവാത്മാവ് മാറ്റിമറിക്കുകയാണ്. ಕೆಲವೊಬ್ಬರ ಜೀವಿತವನ್ನು ನನ್ನ ದೇವರಾತ್ಮನ ಬದಲಾಯಿಸುವವನಾಗಿರುತ್ತಾನೆ. പൗലോസിന്റെ മേൽ ദൈവശക്തി വെളിപ്പെട്ടപ്പോൾ, ಒಂದು ಪೌಲನ ಮೇಲೆ ದೈವಿಕವಾದಂತ ಶಕ್ತಿ ಪ್ರಕಟವಾದಾಗ കരത്തിൽ ദൈവശക്തി വെളിപ്പെടുവാൻ ಅವನ തുടങ്ങി. ಕರಗಳ ಮೇಲೆ ದೈವಿಕವಾದಂತ ಶಕ್ತಿ ಪ್ರಕಟವಾಯಿತು. അവന്റെ വസ്ത്രത്തിൽ ദൈവശക്തി ಅವನ വെളിപ്പെടുവാൻ ವಸ್ತ್ರದ ಮೇಲೆ ದೈವಿಕವಾದಂತ ಶಕ್ತಿ ಪ್ರಕಟವಾದುದನ್ನು ನೋಡುತ್ತೇವೆ. അവന്റെ റൂമാലിൽ ദൈവശക്തി ಅವನ വെളിപ്പെടുവാൻ ಕರವಸ್ತ್ರದ തുടങ്ങി. ಮೇಲೆ ದೈವಿಕವಾದಂತ ಶಕ್ತಿ ಪ್ರಕಟವಾದುದನ್ನು ನೋಡುತ್ತೇವೆ. അവന്റെ വാക്കുകളിൽ ಅವನ ദൈവശക്തി വെളിപ്പെടുവാൻ ಅವನ തുടങ്ങി. ಬಾಯ ಮೂಲಕವಾಗಿ ಬರುವಂತ ಮಾತುಗಳ ಮೇಲೆ ದೈವಿಕವಾದಂತ ಶಕ್ತಿ ಪ್ರಕಟವಾದುದನ್ನು ನೋಡುತ್ತೇವೆ. അങ്ങനെയെങ്കിൽ ഇന്ന് പകൽക്കാലം നാം ചിലത് പറഞ്ഞു തുടങ്ങുമ്പോൾ, ಆಗಿರುವುದಾದ್ರೆ ಬೆಳಗಿನ ವೇಳೆಯಲ್ಲಿ ನಾವು ಕೆಲವೊಂದನ್ನು ಮಾತನಾಡುವಾಗ ദൈവത്തിന്റെ പ്രവർത്തികൾ നമ്മിൽ കൂടി സംഭവിപ്പാൻ പോകുകയാണ്. ದೇವರ ಕ್ರಿಯೆಗಳು ನಮ್ಮ ಮೂಲಕವಾಗಿ ಪ್ರಕಟವಾಗುತ್ತದೆ. നിന്റെ വാക്കുകൾക്ക് ദൈവാത്മാവ് ഒരു മാറ്റം തരികയാണ്. ನಿನ್ನ ಮಾತುಗಳಿಗೆ ದೇವರಾತ್ಮನ ಕೆಲವೊಂದು ಬದಲಾವಣೆಯನ್ನು ಕೊಡುವವನಾಗಿರುತ್ತಾನೆ. നാം പറയുന്ന വാക്കുകളെ കുറിച്ച് നമ്മൾ പിന്നീട് ചിന്തിക്കാറില്ല. ನಾವು ಹೇಳುವಂತ ಮಾತುಗಳಿಗೆ ನಂತರವಾಗಿ ನಾವು ಯಾವುದೇ ರೀತಿಯ ಯೋಚನೆಗಳನ್ನು ಮಾಡುವುದಿಲ್ಲ.
ಆಗುದಿಲ್ಲ. എന്നാൽ നമ്മുടെ വാക്കുകൾ അന്തരീക്ഷത്തിൽ കൂടി സഞ്ചരിച്ചു ಆದ್ರೆ കൊണ്ടിരിക്കുകയാണ്. ನಮ್ಮ ಮಾತುಗಳು ಮಾತನಾಡಿದಂತ ಒಂದೊಂದು ಮಾತುಗಳು ಅಂತರಿಕ್ಷಗಳಲ್ಲಿ ಅದು ಹಾರಾಡುತ್ತಾ ಇರುತ್ತದೆ. നാം പറയുന്ന വാക്കുകൾക്ക് അകത്ത് ഇന്ന് പകലിൽ ഒരു ദൈവശക്തി വെളിപ്പെട്ടാൽ, ನಾವು ಮಾತನಾಡುವಂತ ಒಂದೊಂದು ಮಾತುಗಳ ಮೇಲೆ ದೈವಿಕವಾದಂತ ಶಕ್ತಿ ಪ್ರಕಟವಾಗುವುದಾದರೆ, നമുക്ക് കയറി ചെന്ന് പ്രവർത്തിപ്പാൻ കഴിയാത്ത മേഖലകളിൽ ദൈവത്തിന്റെ ആത്മാവ് നമ്മുടെ വാക്കുകളിൽ കൂടി ചില ദൈവ പ്രവർത്തികൾ ನಾವು ചെയ്തെടുക്കുകയാണ്. ಹೋಗಿ ಕಾರ್ಯಗಳನ್ನು ಮಾಡಲು ಆಗದಿರುವಂತ ಕೆಲವೊಂದು ಕ್ರಿಯೆಗಳು, ಕೆಲವೊಂದು ಸ್ಥಳಗಳಲ್ಲಿ ನಮ್ಮ ವಾಕ್ಯಗಳು, ನಮ್ಮ ಮಾತುಗಳು ಹೋಗಿ ಅಲ್ಲಿ ಕಾರ್ಯಗಳನ್ನು ಮಾಡಿ ಬರುವಂತದ್ದಾಗಿರುತ್ತದೆ. ഇന്ന് പകൽക്കാലം എത്ര പേർക്ക് ആഗ്രഹമുണ്ട്? ಈ ಬೆಳಗಿನ ವೇಳೆಯಲ್ಲಿ ಎಷ್ಟು ಜನರಿಗೆ ಆಸೆ ಇದೆ? നിന്റെ വസ്ത്രത്തിൽ ഒരു ദൈവശക്തി ನಿನ್ನ ವಸ್ತ್ರದ ಮೇಲೆ വെളിപ്പെടുവാൻ ದೈವಿಕವಾದ ಶಕ್ತಿ ಪ್ರಕಟವಾಗುತ್ತದೆ. നിന്റെ ശരീരത്തിൽ ನಿನ್ನ ഒരു ಶರೀರದ ಮೇಲೆ ദൈവശക്തി ದೈವಿಕವಾದ വെളിപ്പെടുവാൻ ಶಕ್ತಿ പോകുന്നു. ಪ್ರಕಟವಾಗುತ್ತದೆ. ഇന്ന് പകൽക്കാലം എത്ര പേർക്ക് ಈ ആഗ്രഹമുണ്ട്? ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ಆಶಿಸುತ್ತೀರಿ? ഒരു ദൈവശക്തിക്ക് വേണ്ടി എത്ര പേർ ಒಂದು ആഗ്രഹിക്കുന്നു? ದೈವಿಕವಾದ ಶಕ್ತಿಗೋಸ್ಕರವಾಗಿ ಎಷ್ಟು ಜನ ಆಶಿಸುತ್ತೀರಿ? ആമേൻ. ശമൂവേലിന്റെ മേൽ ശൗലിന്റെ മേൽ ദൈവശക്തി വെളിപ്പെടുകയാണ്. ಸೌಲನ ಮೇಲೆ ದೈವಿಕವಾದ ಶಕ್ತಿಯಲ್ಲಿ ಪ್ರಕಟವಾಯಿತು. അവൻ അപ്പോസ്തലനായി പുറപ്പെടുകയാണ്. ಆತನ ಅಪೊಸ್ತಲನಾಗಿ ಆತನು ಹೊರಡುತ್ತಿದ್ದಾನೆ. ദർശനങ്ങൾ വെളിപ്പെടുകയാണ്. ದರ್ಶನಗಳಲ್ಲಿ ಆತನ ಜೀವಿತ ಪ್ರಕಟವಾದದನ್ನು ನೋಡುತ್ತೇವೆ. യേശുവിന്റെ ശിഷ്യന്മാരോട് കൂടെ ഇല്ലാതിരുന്നവൻ, ಯೇಸುವಿನ ಜೊತೆಯಲ್ಲಿ, ಶಿಷ್ಯರ ಜೊತೆಯಲ್ಲಿ ಇಲ್ಲದೆ ಇರುವವನು, ആമേൻ 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 3.5 വർഷത്തെ ആമേൻ സംഭവങ്ങൾ വെളിപ്പാടായി കാണുകയാ. 3.5 ವರ್ಷದಲ್ಲಿ ನಡೆದಂತ ಕೆಲವೊಂದು ಕಾರ್ಯಗಳನ್ನು ಆತನ ಸಂಭವವಾಗಿ ಆತನು ಕಾಣುತ್ತಾ ಇದ್ದಾನೆ. ആമേൻ. പെസഹ ദിവസം ആമേൻ പൗലോസ് കർത്താവിനോട് കൂടെ ഇല്ലായിരുന്നു. ಅಂದ್ರೆ ಆ ಒಂದು ಪಾಸ್ಕದಲ್ಲಿ ಆತನ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಈ ಪೌಲನು ಇರಲಿಲ್ಲ. എന്നാൽ ആമേൻ പൗലോസ് പറയുകയാ, ಆದ್ರೆ ಪೌಲನು ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, ഞാൻ കർത്താവിങ്കൽ നിന്ന് പ്രാപിക്കുകയും ನಾನು ಕರ್ತನಿಂದ ಈ ಎಲ್ಲವನ್ನು ಉಪದೇಶವನ್ನು ಹೊಂದಿಕೊಂಡಿದ್ದೇನೆ, നിങ്ങൾക്ക് ഏൽപ്പിച്ചു തരികയും ನಿಮಗೆ ಇದನ್ನು ചെയ്തതെന്നാൽ, ಒಪ್ಪಿಸಿ ಕೊಡುತ್ತಾ ಇದ್ದೇನೆ ಅಂತ ಹೇಳುತ್ತಿದ್ದಾನೆ. ആമേൻ ക്രൂശ് മരണത്തിന്റെ തലേ ദിവസം സംഭവിച്ചത് വെളിപ്പാടായി കാണുകയാ. ಅಂದ್ರೆ ಶಿಲುಬೆಯ ಮರಣದ ದಿನದಂದು ನಡೆದಂತ ಎಲ್ಲಾ ಕಾರ್ಯಗಳನ್ನು ಆತನು വചനം ಪ್ರಕಟಣೆಯಾಗಿ പറയുന്നു. ಆತನು ಹೊಂದಿಕೊಳ್ಳುತ್ತಿದ್ದಾನೆ. അവൻ വചനം പറയുന്നു, അവൻ ವಾಕ್ಯ ಪ್ರಕಾರವಾಗಿ മൂന്നാം ಹೇಳ್ತದೆ, സ്വർഗ്ഗത്തോളം കയറി. 3ನೇ ಸ್ವರ್ಗದಲ್ಲಿ ನಾನು ಹತ್ತಿ ಹೋಗಿ അവൻ അന്ന് വരെ കേട്ടിട്ടില്ലാത്ത ചില ഭാഷകൾ കേൾപ്പാൻ തുടങ്ങി. ಅಲ್ಲಿಯವರೆಗೂ ಕೇಳದಿರುವಂತ ಕೆಲವೊಂದು ಭಾಷೆಗಳನ್ನು ನಾನು ಕೇಳುತ್ತಾ ഇന്ന് ಇದ್ದೇನೆ. പകലിൽ വെളിപ്പാടിന്റെ അഭിഷേകം നിന്റെ മേൽ വെളിപ്പെട്ടാൽ, ಈ ಬೆಳಗಿನ ವೇಳೆಯಲ್ಲಿ ಆ ಒಂದು ಪ್ರಕಟಣೆಯ ಅಭಿಷೇಕವು ನಿನ್ನ ಮೇಲೆ ಬರುವಾಗ, നീ ഇന്ന് ಬರುವುದಾದರೆ, വരെ കേൾക്കാത്ത ചില ശബ്ദങ്ങൾ നീ കേൾക്കാൻ പോകുകയാണ്. ಇಲ್ಲಿಯವರೆಗೂ ಕೇಳದಿರುವಂತ ಕೆಲವೊಂದು ಶಬ್ದವನ್ನು ನೀನು ಕೇಳಲು ಹೋಗುತ್ತೆ. ചില വെളിപ്പാടുകൾ നിനക്ക് മുൻപിൽ തുറക്കുകയാണ്. ಕೆಲವೊಂದು ಪ್ರಕಟಣೆಗಳು ನಿನ್ನ ಮೇಲೆ ಪ್ರಕಟವಾಗಲು ಹೋಗುತ್ತದೆ. ആമേൻ. പൗലോസ് പറയുന്നത് ഇപ്രകാരമാണ്, ಪೌಲನು ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, ആമേൻ. ദൂതന്മാരുടെ ഭാഷയിൽ നീ സംസാരിച്ചാലും, ದೂತರ ಮಾತುಗಳ ಜೊತೆಯಲ್ಲಿ, ದೂತರ ಭಾಷೆಗಳಲ್ಲಿ ನೀನು ಮಾತನಾಡುತ್ತಿದ್ದರೂ ಸಹ, സ്നേഹമില്ലെങ്കിൽ ഒന്നുമില്ല. ಪ್ರೀತಿ ಇಲ್ಲದಿದ್ದರೆ ನೀನು ಏನೂ ಅಲ್ಲ. പൗലോസേ, ദൂതന്മാരുടെ ഭാഷ നിനക്ക് എങ്ങനെ അറിയാം? ಪೌಲನೇ, ದೂತರ ಭಾಷೆ ನಿನಗೆ ಯಾವ ರೀತಿಯಲ್ಲಿ ಗೊತ್ತುಂಟು? ഞാൻ വിശ്വസിക്കുന്നത് ನಾನು ನಂಬುತ್ತೇನೆ ಈ എങ്ങനെയാണ്? ಪ್ರಕಾರವಾಗಿ മൂന്നാം സ്വർഗത്തോളം എടുക്കപ്പെട്ടപ്പോൾ ചില ഭാഷ അവന്റെ കാതിൽ കേട്ടു. 3ನೇ ಸ್ವರ್ಗಕ್ಕೆ ಆತನು ಎತ್ತಲ್ಪಡುವಂತ ವೇಳೆಯಲ್ಲಿ ಕೆಲವೊಂದು ಶಬ್ದಗಳು ಆತನ ಕಿವಿಗಳಿಗೆ ಬಿತ್ತು. ദൂതന്മാരുടെ ഭാഷ അവന് വെളിപ്പെട്ടെങ്കിൽ, ದೂತರ ಭಾಷೆಗಳು ಆತನ ಕಿವಿಗಳಿಗೆ ಬಿತ್ತಿರುವುದಾದರೆ, ഇന്ന് പകൽക്കാലം ദൂതന്മാർ നിന്നോട് സംസാരിപ്പാൻ പോവുകയാണ്. ಈ ಬೆಳಗಿನ ವೇಳೆಯಲ್ಲಿ ದೇವದೂತರು ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿರುತ್ತಾರೆ. പൗലോസിന്റെ മിനിസ്ട്രിയിൽ വെളിപ്പെട്ട 2 പ്രത്യേകതകൾ ಪೌಲನ ഉണ്ടായിരുന്നു. ಸೇವೆಗಳಲ್ಲಿ ಪ್ರಕಟವಾದಂತ ಒಂದು ಪ್ರತ್ಯೇಕತೆ ಏನೆಂದರೆ, ഒന്ന് ആത്മാവ് സംസാരിക്കുന്നു, ಒಂದು ಆತ್ಮನ ಮನಸ್ಸಿನಲ್ಲಿ ಮಾತನಾಡುತ್ತಿದ್ದನು, 2 ദൂതന്മാർ സംസാരിക്കുന്നു. ಎರಡನೇದಾಗಿ ದೇವದೂತರು ಆತನ ಜೊತೆ ಮಾತನಾಡುತ್ತಿದ್ದರು. ഇന്ന് പകൽക്കാലം ദൂതന്മാർ നിനക്ക് വേണ്ടി വെളിപ്പെട്ടു ಈ ಬೆಳಗಿನ തുടങ്ങിയ, ವೇಳೆಯಲ್ಲಿ ದೇವದೂತರು ನಿಮಗೋಸ್ಕರವಾಗಿ ಪ್ರಕಟವಾಗುವುದಾದರೆ, ദൂതന്മാർ നിനക്ക് വേണ്ടി അത്ഭുതങ്ങൾ ചെയ്തു തുടങ്ങിയ, ದೂತರು ನಿಮಗೋಸ್ಕರವಾಗಿ ಅದ್ಭುತಗಳನ್ನು ಮಾಡುವಾಗ ദൂതന്റെ ശബ്ദം നീ കേൾക്കുകയാ. ದೂತರ ಶಬ್ದವನ್ನು ನೀನು ಕೇಳುತ್ತಿ. ആമേൻ. കപ്പൽ തകർക്കപ്പെട്ട് മെലീത്ത ദ്വീപിലേക്ക് കയറുവാൻ ഒരു ദൂതൻ അവനോട് ദർശനം പറയുകയാ. ಹಡಗು ಅಲ್ಲಿ ಹೊಡೆಯಲ್ಪಡುವಂತದ್ದು ಮಾತ್ರವೇ, ಆತನು ಮೆಲಿತ ದ್ವೀಪಕ್ಕೆ ಹೋಗಬೇಕು ಅಂತ ಹೇಳಿ ದೇವದೂತ ಆತನಿಗೆ ಒಂದು ಪ್ರಕಟಣೆಯನ್ನು ಕೊಟ್ಟದನ್ನು ನಾವು ಅಲ್ಲಿ ನೋಡುತ್ತೇವೆ. അവൻ ദൂതന്മാരുടെ ഭാഷ കേൾക്കാൻ തുടങ്ങി. ಆತನು ದೇವದೂತರ ಭಾಷೆಗಳನ್ನು ಗ್ರಹಿಸಿಕೊಂಡನು. ദൈവാത്മാവിന്റെ ശബ്ദം കേൾപ്പാൻ തുടങ്ങി. ದೇವರ ಆತ್ಮನ ಶಬ್ದವನ್ನು ಕೇಳುವುದಕ್ಕೆ ಆತನು ಪ್ರಾರಂಭಿಸಿದನು. അവൻ 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 വചനത്തിൽ പറയുന്നത് എങ്ങനെയാണ്? ವಾಕ್ಯದಲ್ಲಿ ಈ ಪ್ರಕಾರವಾಗಿ ನಾವು ನೋಡುತ್ತೇವೆ, യാക്കോബിനെ കൊന്നതിന് ശേഷം ಯಾಕೋಬನನ್ನು ಕೊಂದಾಕಿದ ನಂತರವಾಗಿ പത്രോസിനെ കൊല്ലുവാൻ വേണ്ടി കാരാഗ്രഹത്തിൽ അടച്ചിരിക്കുമ്പോൾ, ಪೇತ್ರನನ್ನು ಕೊಲ್ಲಬೇಕು ಅಂತೇಳಿ ಅವರ ಸೆರೆಮನೆಯಲ್ಲಿ ಹಾಕಿರುವಾಗ, സ്വർഗ്ഗത്തിലെ ദൂതൻ ഇറങ്ങി അവന്റെ ബന്ധനങ്ങളെ അഴിപ്പാൻ ಸ್ವರ್ಗದ ഇടയായി. ದೇವದೂತನ ಅಲ್ಲಿ ಇಳಿದು ಹೋಗಿ ಆತನ ಎಲ್ಲ ಬಂಧನಗಳನ್ನು ಬಿಚ್ಚಿದನ್ನು ನಾವು ನೋಡುತ್ತೇವೆ. ഹെരോദാവ് അവനെ വിരോധമായി പ്രവർത്തിപ്പാൻ ಹೇರೋದನ തുടങ്ങി. ಆತನಿಗೆ ವಿರುದ್ಧವಾಗಿ ಕೆಲವೊಂದು ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದನು. ദൈവത്തിന് കൊടുക്കേണ്ട മഹത്വം ഹെരോദാവ് സ്വീകരിച്ചപ്പോൾ, ದೇವರಿಗೆ ಕೊಡಲು ಇರುವಂತಹ ಆ ಒಂದು ಮಹತ್ವವನ್ನು ಆತನು ಆ ಹೆರೋದನ್ನು ಹೊಂದಿಕೊಳ್ಳುತ್ತಿರುವಂತ ವೇಳೆಯಲ್ಲಿ ദൂതൻ ഇറങ്ങി അവനെ ഒന്ന് തൊട്ടു. ದೂತನು ಇಳಿದು ಹೋಗಿ ಸ್ವಲ್ಪ ಆತನನ್ನು അവൻ ಮುಟ್ಟಿದನು. കൃമിക്കിരയായി മാറ്റപ്പെട്ടു. ಆತನು ಉಳಬಿದ್ದು ಸತ್ತನು. ഇന്ന് പകലിൽ നിനക്ക് വേണ്ടി യുദ്ധം ചെയ്യുവാൻ സ്വർഗ്ഗത്തിലെ ദൂതന്മാർ ഇറങ്ങുന്ന പകല. ಈ
ಬೆಳಗಿನ ವೇಳೆಯಲ್ಲಿ ನಿನಗೋಸ್ಕರವಾಗಿ ಯುದ್ಧ ಮಾಡುವುದಕ್ಕೋಸ್ಕರವಾಗಿ ಸ್ವರ್ಗದ ದೇವತೆಯರು ಇಳಿದು ಬರುವವರಾಗಿರುತ್ತಾರೆ. എലീശ പ്രവാചകൻ കണ്ടതുപോലെ എലീശ പ്രവാചകന്റെ ശിഷ്യൻ കണ്ടതുപോലെ ಎಲೀಷ ಪ್ರವಾದಿಯ ಆ ಒಂದು ಶಿಷ್ಯನ ಕಂಡ ಪ್ರಕಾರವಾಗಿ അഗ്നിമയമായ രഥങ്ങൾ ചിലർക്ക് വെളിപ്പെടുകയാണ്. ಅಗ್ನಿಮಯವಾದಂತಹ ರಥಗಳು ಕೆಲವೊಬ್ಬರಿಗೆ ಪ್ರಕಟವಾಗಲು ಹೋಗುತ್ತದೆ. സ്വർഗ്ഗത്തിലെ ദൈവം ചിലരുടെ കണ്ണുകളെ ಸ್ವರ್ಗದ തുറക്കുകയാണ്. ದೇವರು ಕೆಲವೊಬ್ಬರ ಕಣ್ಣುಗಳನ್ನು ತೆರೆಯುವವನಾಗಿರುತ್ತಾನೆ. പൗലോസിന്റെ കണ്ണിൽ നിന്നും ചെതമ്പൽ പോലെ വെളിപ്പാടുകൾക്ക് വേണ്ടി ഒരു ഒരു മാറ്റം സംഭവിച്ചതുപോലെ ಪೌಲನ ಆ ಒಂದು ಜೀವಿತದಲ್ಲಿ ಯಾವ ರೀತಿಯಲ್ಲಿ ಪ್ರಕಟಣೆಗೋಸ್ಕರವಾಗಿ ಕೆಲವೊಂದು ಕಣ್ಣುಗಳು ತೆರೆಯಲ್ಪಟ್ಟದ್ದು, ಅವನ ಜೀವಿತದಲ್ಲಿ ಕೆಲವೊಂದು ಬದಲಾವಣೆಗಳು ಉಂಟಾಯಿತು. ಅದೇ ಪ್ರಕಾರವಾಗಿ ചിലരുടെ ജീവിതം മാറ്റപ്പെടുകയാണ്. ಕೆಲವೊಬ್ಬರ ಜೀವಿತವು ಬದಲಾಗಲು ಹೋಗುತ್ತದೆ. ദർശനങ്ങൾ വെളിപ്പെടട്ടെ, ದರ್ಶನಗಳು ಪ್ರಕಟವಾಗಲಿ, വെളിപ്പാടുകൾ കത്തട്ടെ. ಪ್ರಕಟಣೆಗಳು ಹತ್ತಿ ಉರಿಯಲಿ. ഇന്ന് പകൽക്കാലം അസാധാരണമായ ഒരു അഭിഷേകത്തെ ദൈവാത്മാവ് ഇന്ന് പകലിരുന്നത് ಈ ಬೆಳಗಿನ ವೇಳೆಯಲ್ಲಿ ಅಸಾಧಾರಣವಾದಂತಹ ದೈವಿಕವಾದಂತಹ ಶಕ್ತಿಯನ್ನು ನನ್ನ ದೇವರ ಇದರ ಮೇಲೆ ಈ ಹಾಲಿನ ಮೇಲೆ ಪ್ರಕಟವಾಗಲಿ. ജനത്തിന്മേൽ ദൈവത്തിന്റെ ആത്മാവ് തന്റെ ശക്തിയെ പകരുകയാണ്. ನಂಬುವಂತಹ ದೇವರ ಮಕ್ಕಳ ಮೇಲೆ ದೈವಿಕವಾದಂತಹ ಶಕ್ತಿ ಈ ಬೆಳಗಿನ ವೇಳೆಯಲ್ಲಿ ಪ್ರಕಟವಾಗಿ ಹೊರಬರಲಿ. വിശ്വസിക്കുന്ന ജനത്തിന്റെ മേൽ ദൈവത്തിന്റെ തേജസ് വെളിപ്പെടുകയാണ്. ನಂಬುವಂತಹ ದೇವ ಜನರ ಮೇಲೆ ದೈವಿಕವಾದಂತಹ ತೇಜಸ್ಸು ಪ್ರಕಟವಾಗಲಿ. ഇന്ന് പകൽക്കാലം എത്ര പേർ ಈ ആഗ്രഹിക്കുന്നു? ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ಆಶಿಸುತ್ತೀರಿ? വിശ്വസിക്കുന്ന ദൈവമക്കൾ ആ ദൈവസന്നിധിയിൽ ഒന്ന് എഴുന്നേറ്റ് നിൽക്കുമോ? ನಂಬುವಂತಹ ದೇವರ ಮಕ್ಕಳು ಮಾತ್ರ ಕರ್ತನ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಳ್ಳಿರಿ. പരിശുദ്ധാത്മാവ് ചില ശക്തിയെ നിങ്ങളുടെ മേൽ പകരുവാൻ പോകുന്നു. ಪರಿಶುದ್ಧಾತ್ಮನ ಕೆಲವೊಂದು ಶಕ್ತಿಗಳನ್ನು ನಿಮ್ಮ ಮೇಲೆ ಹಾಕಲು ಹೋಗುತ್ತಾನೆ. ജ്ഞാനത്തിന്റെ ಅಭಿಷೇಕത്തെ പകരുവാൻ പോകുന്നു. ಜ್ಞಾನದ ಅಭಿಷೇಕವು ನನ್ನ ದೇವರ ನಿಮ್ಮ ಮೇಲೆ ಕೊಡುವವನಾಗಿರುತ್ತಾನೆ. പരിജ്ഞാനത്തിന്റെ അഭിഷേകത്തെ ಪರಿಜ್ಞಾನದ ಅಭಿಷೇಕವು ನನ್ನ ದೇವರ ನಿಮ್ಮ ಮೇಲೆ ಕೊಡುವವನಾಗಿರುತ್ತಾನೆ. രോഗത്തിന്റെ മേൽ അധികാരത്തെ പകരുവാൻ പോകുന്നു. ರೋಗದ ಮೇಲೆ ಒಂದು ಅಧಿಕಾರವನ್ನು ನನ್ನ ದೇವರು ಕೊಡುವವನಾಗಿರುತ್ತಾನೆ. പ്രവചനത്തിന്റെ ಒಂದು ಪ್ರವಾದನೆ ಅಭಿಷೇಕವು ನನ್ನ ದೇವರು ಇದರ ಮೇಲೆ ಕೊಡುವವನಾಗಿರುತ್ತಾನೆ. വെളിപ്പാടിന്റെ ಒಂದು ಪ್ರಕಟಣೆ ಅಭಿಷೇಕವು ನನ್ನ ದೇವರು ಇದರ ಮೇಲೆ ಕೊಡುವವನಾಗಿರುತ್ತಾನೆ. ಒಂದು ದರ್ಶನದ ಅಭಿಷೇಕವು ನನ್ನ ದೇವರು ಇದರ ಮೇಲೆ ಕೊಡುವವನಾಗಿರುತ್ತಾನೆ. വിശ്വാസത്താൽ അല്പസമയം കരങ്ങളടിച്ച് ദൈവത്തെ മഹത്വപ്പെടുത്തിയാണ്. ನಂಬಿಕೆಯ ಮೂಲಕವಾಗಿ ಕರಗಳನ್ನು ತಟ್ಟಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ ಪ್ರಿಯರೇ. ಇದಾರಾದರಿ ಬರಬರ ಬರಲಾದಿ ದಾದಾರಾದಿ ರಗಲಾಂಧರ್ವ ಜೂಡಾರಂಧರ ವೇದಗಲಾದರಿ ಬರಬರ ಬರಬರ ಜಗದೇ ನೀದಗರಿ ಅರ್ಧರ ವೇದಿನಿ ಬಾಬಾ 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 ರಿ ಬಾಬಾ ನಾದಾರಿ ದಗನಾದರಿ ಬರಬರ ಜಗದೇ ರಾಧೆ. ದೇವರಾತ್ಮನ ಕೆಲವೊಬ್ಬರ ಬಾಯಿಗಳನ್ನು ಮುಟ್ಟುವವನಾಗಿರುತ್ತಾನೆ. ಆಮೆನ್ 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 ಆಮೆನ್. അല്പസമയം ಬಾಯಿಗಳನ್ನು ತೆರೆದು ಸ್ವಲ್ಪ ಸಮಯ, അതരങ്ങളെ തുറന്ന് അല്പസമയം ಬಾಯಿಗಳನ್ನು ತೆರೆದು ಸ್ವಲ್ಪ ಸಮಯ അന്യ ഭാഷകളിൽ സംസാരിച്ചാട്ടെ. ಅನ್ಯ ಭಾಷೆಯಿಂದ ಮಾತನಾಡಿರಿ. ಮಾತನಾಡುವ ಪ್ರಿಯರೇ. പരിശുദ്ധാത്മാഭിഷേകം പ്രാപിക്കാത്തവർ സ്തോത്രം പറഞ്ഞാട്ടെ. ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳದೆ ಇರುವವರು ದೇವರಿಗೆ ಸ್ತೋತ್ರ ಮಾಡಿರಿ. ഹല്ലേലൂയ ಹಲ್ಲೆಲೂಯಾ. കാലഘട്ടത്തിൽ ಹಳೆ ಒಳಮಡಿ ಕಾಲಘಟ್ಟಗಳಲ್ಲಿ ആമേൻ പ്രവാചകന്റെ അധരത്തിന്മേൽ ಪ್ರವಾದಿಯ ಬಾಯಿಗಳ ಮೇಲೆ ദൈവത്തിന്റെ ദൂതൻ ഇറങ്ങി വന്ന് ದೇವದೂತನು ಇಳಿದು ಬಂದು യാഗപീഠത്തിൽ നിന്നൊരു അഗ്നിയെ എടുത്തവന്റെ നാവിന്മേൽ തൊട്ടു. ಆದ್ರೆ ಯಜ್ಞ ವೇದಿಕೆಯಿಂದ ಒಂದು ತಂಡಸವನ್ನು ತೆಗೆದು ಆತನ ನಾಲಿಗೆ ಮೇಲೆ ಮುಟ್ಟಿದನು. എന്നാൽ പുതിയ നിയമത്തിൽ കാണുന്നത് ಹೊಸ ಒಡಂಬಡಿಕೆಯಲ್ಲಿ ನಾವು ಕಾಣುವಂತದ್ದು യാഗപീഠത്തിൽ നിന്നൊരു അഗ്നിയല്ല, ಯಜ್ಞ ವೇದಿಯಲ್ಲಿರುವಂತಹ ಒಂದು ಕೆಟ್ಟವನಲ್ಲ, നാവാക്കി മാറ്റുകയാണ്. ನಾಲಿಗೆಯನ್ನೇ ನನ್ನ ದೇವರ ಅಗ್ನಿಮಯವಾಗಿ ಮಾರ್ಪಡಿಸುತ್ತಾನೆ. ചിലതിനോട് കൽപ്പിക്കുവാൻ, ಕೆಲವೊಬ್ಬರ ಮೇಲೆ ಕಲ್ಪಿಸುವುದಕ್ಕೆ, ചിലതിനോട് പ്രവചിക്കുവാൻ, ಕೆಲವೊಬ್ಬರನ್ನು ನೋಡಿ അഭിഷേകത്തിന്റെ ശക്തിയുടെ ಅಭಿಷೇಕದ ಶಕ್ತಿಯ ವರ್ಗಾವಣೆ, തീയറങ്ങട്ടെ, ಬೆಂಕಿ ಇಳಿಯಲ್ಪಡಲಿ. ഓ റബ ശഖനാരാദ ಆಮೆನ್ 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 ಆಮೆನ್. ಅದಲ ಜಗದಾರಿ ದಲಾದಲ ಜಡಗನಾದಗರಿ ಬಲಬಂದಲ ವೇದಿಗನಾದಗರಿ ಬಲದಿ ಅಲ್ಲಾರಾದೇರಿ ಬಾಲಾಜನಾದರಾದಗನಿ ದಗನಾದಗರಿ ಬಲಬರ ಬಲಬರದಿ ಬಲಬರ ಬಲಬಲದಿ ದಗನಾದಗರಿ ದಂದಾರೆ ರೀ ದಗನಾದಗರಿ ಬಲದಿ ಬಲಬಲ ಬಲಬಾ ಜೂಡಾರಾದೇರಿ ದಾನಾದೆ ವೇದಿಗನಾದಗರಿ ಬಲಾದು ಈಡಗನಾದಗರಿ ಬಲದೆರ ಬಾ ಜಗದಿಗರಿ ದಗನಿ ದಗನಾದಗರಿ ಬಲಬರ ಬಲದಗನಿರಿ ಈಡಾರಾರಾದಾನಾದಾರಿ ದಾನಾದರಿ ಬಲದಿ ಅಂದರ ಬಂದರ ಬಾದೇರಿ ಬಾಬಾ. ಅನ್ಯ ಭಾಷೆ എനിക്കൊരു പുതിയ ഭാഷ വേണമെന്ന് ആഗ്രഹിക്കുന്നവളൊന്ന് മുൻപോട്ട് കടന്നു വരാമോ? ಬೆಳಗಿನ ವೇಳೆಯಲ್ಲಿ ನನಗೆ ಹೊಸ ಭಾಷೆಯಿಂದ ದೇವರನ್ನು ಆರಾಧಿಸಬೇಕು ಅಂತ ಹೇಳಿ ಇಷ್ಟವರು ಮಾತ್ರ ಮುಂದಕ್ಕೆ ಬಂದಿರಿ. ಅಭಿಷೇಕತೆ ಪಗರುകയാണ്. ದೇವರ ಹೊಸ ಅಭಿಷೇಕದಿಂದ ನನ್ನನ್ನು ತುಂಬಿಸುವನಾಗಿದ್ದಾನೆ. പരിശുദ്ധാത്മാവിന്റെ പുതിയൊരു ശക്തി നിന്റെ മേൽ ಪರಿಶುದ್ಧಾತ್ಮನ ಒಂದು ಹೊಸ ಅಭಿಷೇಕವನ್ನು ದೇವರು ನಿನ್ನ ಮೇಲೆ ಕೊಡುವನಾಗಿದ್ದಾನೆ. ಈ ಬಾಬಾ ಬಾಲಾದೇರಿ ದಾನಾದಗರಿ ದಗನಾದಗರಿ ಬಲಬರ ಬಲ ದಗನಾದರ್ವೇರಿ ದಗನೆ ಈಡಾರಾದ ನೀದ ರಾಜ ವೇಡಿಗನಾದಗರಿ. പ്രിയപ്പെട്ടവർ മുൻപോട്ട് കയറി വന്നോട്ടെ. ಆಶಿಸುವವರು ಯಾರು
ಯಾರೇ ಇರುವುದಾದರೂ ಮುಂದಕ್ಕೆ ಓಡಿ ಬನ್ನಿರಿ. ദൈവാത്മാവ് പുതിയൊരു അഭിഷേകത്തെ കൈമാറുന്നു. ಹೊಸ ಅಭಿಷೇಕವನ್ನು ನನ್ನ ದೇವರು ನನ್ನ ಮೇಲೆ ಕೊಡಲು ಇಷ್ಟಪಡ್ತಾನೆ. ശക്തിയെ പകരുന്നു. ಹೊಸ ಅಭಿಷೇಕವನ್ನು ನನ್ನ ದೇವರು ಕೊಡುವನಾಗಿರ್ತಾನೆ. വിശ്വാസത്തോടെ കയറി വരട്ടെ. ನಂಬಿಕೆಯಿಂದ ಮುಂದಕ್ಕೆ ಬನ್ನಿರಿ. വിശ്വാസത്തോടെ കയറി വരട്ടെ. ನಂಬಿಕೆಯಿಂದ ಮುಂದಕ್ಕೆ ಬನ್ನಿರಿ. ദൈവം നിന്റെ നാവിന്മേൽ ഒരു പുതു ഭാഷയെ ದೇವರು ನಿಮ್ಮ ನಾಲಿಗೆ ಮೇಲೆ ಒಂದು ಹೊಸ ಅಭಿಷೇಕವನ್ನು ಕೊಡುವವನಾಗಿರ್ತಾನೆ. പെന്തക്കോസ്ത് നാളിൽ പുതിയ ഭാഷകൾ വെളിപ്പെട്ടു. ಪೆಂತೆಕೋಸ್ತಿನ ದಿನದಲ್ಲಿ ಯಾವ ರೀತಿಯಲ್ಲಿ ಹೊಸ ಭಾಷೆಗಳಲ್ಲಿ ಪ್ರಕಟವಾಯಿತು ಅದೇ ಪ್ರಕಾರವಾಗಿ വാഗ്ദത്തം യെരൂശലേം തൊട്ട് ವಾಗ್ದಾನವು ಯೆರೂಸಲೇಮಿನಿಂದ ഭൂമിയുടെ അറ്റത്തോളമായിരുന്നു. ಭೂಮಿಯ ಕಡೆಯವರೆಗೆ ಇತ್ತು. ആമേൻ. അടയാളം വെളിപ്പെടുകയാ. ಸೂಚಕ ಕಾರ್ಯಗಳಲ್ಲಿ ಪ್ರಕಟವಾಗುತ್ತಾ ಇದೆ. ആമേൻ. അവർ അന്ന് വരെ സംസാരിച്ചിട്ടില്ലാത്ത ചില ഭാഷകൾ സംസാരിക്കുകയാ. ಅವರು ಅಲ್ಲಿಯವರೆಗೂ ಮಾತನಾಡದಿರುವಂತ ಕೆಲವೊಂದು ಮಾತುಗಳನ್ನು ಅಲ್ಲಿ ಆಡಿದನ್ನು ನಾವು ಅಲ್ಲಿ ഇന്ന് ನೋಡುತ್ತೇವೆ. പകൽ ദൈവം നിന്നെ ആഗ്രഹിക്കുവാൻ അയക്കുന്ന സ്ഥലത്തെ ഭാഷ ദൈവം നിന്റെ അതരത്തിൽ പകരുകയാ. ಈ ಬೆಳಗಿನ ವೇಳೆಯಲ್ಲಿ ದೇವರು ನಿನ್ನನ್ನು ಎಲ್ಲಿ ಕಳಿಸಬೇಕು ಅಂತ ಇಷ್ಟ ಇರುವವನಾಗಿರ್ತಾನೆ ಅಲ್ಲಿಯ ಭಾಷೆಯನ್ನು ನನ್ನ ದೇವರು ನಿನ್ನ ನಾಲಿಗೆ ಮೇಲೆ ಕೊಡುವವನಾಗಿರ್ತಾನೆ. പുതിയൊരു ഭാഷയെ പകരുകയാ. ಹೊಸ ಒಂದು ಭಾಷೆಯನ್ನು ನನ್ನ ದೇವರು ನಿನಗೋಸ್ಕರವಾಗಿ ಕೊಡುತ್ತಾನೆ. ദൈവത്തെ മഹത്വപ്പെടുത്തിയാട്ടെ. ಸ್ತೋತ್ರದೊಂದಿಗೆ ನಾವು ದೇವರಿಗೆ ಮಹಿಮೆ ಪಡಿಸುವ. അല്പസമയം അന്യ ഭാഷകളിൽ ಅಲ್ಪ ಸಮಯ ಅನ್ಯ ಭಾಷೆಯೊಂದಿಗೆ ನಾವು ದೇವರನ್ನು ಆರಾಧಿಸುವ. ಕರಗಳನ್ನು ತಟ್ಟಿ ದೇವರನ್ನು ಆರಾಧಿಸಿರಿ. ಅನ್ಯ ಭಾಷೆಯೊಂದಿಗೆ ಸ್ವರ್ಗ ಇಳಿದು ಬರುತ್ತಿದೆ. അഭിഷേകത്തിന്റെ അടുത്തൊരു തലത്തിലേക്ക് ദൈവാത്മാവ് ഇന്ന് പകൽ ചിലരെ കൊണ്ടുപോകുകയാ. ಅಭಿಷೇಕದ ಇನ್ನೊಂದು ಹಂತಕ್ಕೆ ನನ್ನ ದೇವರ ಆತ್ಮ ನಿಮ್ಮನ್ನು ಕರೆದುಕೊಂಡು ಹೋಗುವನಾಗಿರುತ್ತಾನೆ. അഭിഷേകത്തോടെ ಅಭಿಷೇಕದೊಂದಿಗೆ ശബ്ദമുയർത്തി ಶಬ್ದವನ್ನೆತ್ತಿ ഇത് പോരാ. ഇതിനകത്തൊരു ദൈവ സാന്നിധ്യം വെളിപ്പെടുന്നുണ്ട്. ಇದು ಸಾಕಾಗುವುದಿಲ್ಲ. ಇದರ ಒಳಗೆ ದೈವಿಕವಾದಂತಹ ಶಕ್ತಿ ಪ್ರಕಟವಾಗುತ್ತಾ ಇದೆ. പകലിൽ ഞാൻ പ്രസംഗിച്ച വചനം ദൈവശക്തിയായി വെളിപ്പെടുകയാ. ಈ ಬೆಳಗಿನ ವೇಳೆಯಲ್ಲಿ ದೈವಿಕವಾದಂತಹ ಶಕ್ತಿ ಇಲ್ಲಿ ಪ್ರಕಟವಾಗುತ್ತಾ ಇದೆ. അഭിഷേകം വെളിപ്പെടുകയാ. ಅಭಿಷೇಕ ಇಲ್ಲಿ ಪ್ರಕಟವಾಗುತ್ತಿದೆ. അഭിഷേകം വെളിപ്പെടുന്നു. ಅಭಿಷೇಕ ಪ್ರಕಟವಾಗುತ್ತಿದೆ. ಅಭಿಷೇಕ ಅಗ್ನಿ ಇಳಿಯಲಿ. ಬೆಂಕಿ അഭിഷേകം ಬೆಂಕಿ ಇಳಿಯಲಿ. ಯೇಸು ನಾಮದಲ್ಲಿ ದೇವರ ಕೆಲವು ಅಭಿಷೇಕ ಇಳಿದು ಬರುತ್ತಿದೆ. ಕಡೆ ದಿನಗಳಲ್ಲಿ ಎಲ್ಲರ ಮೇಲೆ ಆತ್ಮವನ್ನು ಸುರಿಸುವೆನು. ಪ್ರವಾದನೆ ಅಭಿಷೇಕ ಇಳಿಯಲ್ಪಡಲಿ. ಆಮೆನ್. ಇದನಾದಗನೆ ದೀರಗನಾದಗರೆ ಬಲದರ ಬರದಗನಗದೆ ಈದಾರಾಜಾನಾದಗರೆ ಇದಗನೀದ ಬಲಾಬಲ ಬರಬರದಗನಗ ಜಡವದನೆ ಗನದೈರಗರೆ ಹಸ್ತಾರಾಜ ವೇಡಿಗರಾದೇರಿ ಬಲದಂದರ ವೇದಿಗರಿ ಬಲದರಗರದೆ ಅರ್ಧಾಲಾದಗನೆ ಇದಗನಾದಗರೆ ಬಲಬಲದಗನಗದರ ಬಲ ಜಗದೀರ ಬಲಾದರ ಬರದೆ ಈದಾರಾದಾನಾದಾನೆ ಈದಾರಂದರ ಮಂದಲ ವೇದಿಗರಿ ಬಲಬಲ ಜಗದೀರಗಲಾದರ ಬರದೆ ಈದಾಲಾದ ಕಡಗರದೆ ಗನಗ ಜಡಗದನೆಗದಗನಗದಗನಗದಗನಗದಗನಗದೆ ಈದಗನಗದ ഇന്ന് പകൽക്കാലം ಈ ಬೆಳಗಿನ ವೇಳೆಯಲ್ಲಿ നിങ്ങളുടെ കരങ്ങളെ ഒന്ന് സ്വർഗത്തിലേക്ക് ഉയർത്താമോ? ನಿಮ್ಮ ಕರಗಳನ್ನು ಸ್ವರ್ಗದ ಕಡೆಗೆ ಚಾಚುವ ಪ್ರಿಯರೇ, ഇന്ന് പകൽക്കാലം ദൈവാത്മാവ് പുതിയൊരു അനുഗ്രഹത്തെ നിങ്ങളുടെ മേൽ പകരുവാൻ പോകുന്നു. ಬೆಳಗಿನ ವೇಳೆಯಲ್ಲಿ ದೇವರು ನಿಮ್ಮ ಮೇಲೆ ಒಂದು ಹೊಸ വിശ്വസിക്കുന്ന ദൈവ മക്കൾക്ക് വേണ്ടി ನಂಬುವಂತ ದೇವರ ಮಕ್ಕಳಿಗೋಸ್ಕರವಾಗಿ ദൈവാത്മാവ് ഇന്ന് പകൽ പുതിയൊരു അഭിഷേകത്തെ ದೇವರ പകരുകയാണ്. ಹೊಸ ಅಭಿಷೇಕವನ್ನು ಕೊಡುವನಾಗಿರ್ತಾನೆ. ഇന്ന് പകൽക്കാലം ഞാൻ നിങ്ങൾക്ക് വേണ്ടി പ്രാർത്ഥിപ്പാൻ പോകുന്നു. ಈ ಬೆಳಗಿನ ವೇಳೆಯಲ್ಲಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸಲು യേശു നിങ്ങളുടെ കരത്തെ തൊടുവാൻ പോകുകയാണ്. ಕರಗಳನ್ನು ಮುಟ್ಟುವನಾಗಿರ್ತಾನೆ. ജീവിതത്തിന് ഒരു മാറ്റം സംഭവിപ്പാൻ ನಿಮ್ಮ പോകുന്നു. ಜೀವಿತದಲ್ಲಿ ಕೆಲವೊಂದು ಬದಲಾವಣೆಗಳು ಸಂಭವಿಸಲು ಹೋಗುತ್ತದೆ. ശത്രു എഴുതിയ ചില വിധികളെ ദൈവാത്മാവ് തിരുത്തി എഴുതുവാൻ പോകുന്നു. ಶತ್ರುವಾದವನು ನಿಮ್ಮ ಮೇಲೆ ಬರೆದಂತ ಎಲ್ಲಾ ರೀತಿಯಾದಂತ ಬೇಡವಾದಂತ ಮಾತುಗಳನ್ನು ಬೇಡವಾದಂತ ಕ್ರಿಯೆಗಳನ್ನು ನನ್ನ ದೇವರು ತಿದ್ದುವವನಾಗಿರುತ್ತಾನೆ. ശത്രു വിധിച്ചു വെച്ച നിന്റെ ജീവിതത്തെ ദൈവാത്മാവ് ഇന്ന് പകലിൽ മാറ്റുന്ന പകല. ಶತ್ರುವಾದವನು ಶತ್ರುವಾದವನು ಬರೆದಿಟ್ಟಿರುವಂತ ಎಲ್ಲಾ ರೀತಿಯಾದಂತ ಕ್ರಿಯೆಗಳನ್ನು ನನ್ನ ದೇವರ ಈ ದಿನಗಳಲ್ಲಿ ತಿದ್ದುವವನಾಗಿರುತ್ತಾನೆ. നിങ്ങളുടെ വ്യക്തിത്വത്തിന് ഒരു മാറ്റം സംഭവിക്കുകയാണ്. ವ್ಯಕ್ತಿತ್ವಕ್ಕೆ ದೇವರು ಒಂದು ಬದಲಾವಣೆಯನ್ನು ಕೊಡುವವನಾಗಿರ್ತಾನೆ. പകൽ നിങ്ങൾ ഇവിടെ വന്നതുപോലെയല്ല നിങ്ങൾ മടങ്ങുന്നത്. ಬೆಳಗಿನ ವೇಳೆಯಲ್ಲಿ ಬಂದ ರೀತಿಯಲ್ಲಿ ಅಲ್ಲ ನೀವು ತಿರುಗಿ ಹೋಗುವಂತದ್ದು. നിങ്ങളുടെ വാക്കുകൾക്ക് ഒരു മാറ്റം സംഭവിക്കുകയാണ്. ನಿಮ್ಮ ಮಾತುಗಳಿಗೆ ಒಂದು ಬದಲಾವಣೆ ಉಂಟಾಗುತ್ತದೆ. നിങ്ങളുടെ സ്വഭാവത്തിന് ഒരു മാറ്റം ಸ್ವಭಾವಗಳಿಗೆ ಕೆಲವೊಂದು ಬದಲಾವಣೆಗಳು ಉಂಟಾಗುತ್ತದೆ. നിങ്ങളുടെ ജീവിത ശൈലിക്ക് ഒരു മാറ്റം ಶೈಲಿಗೆ സംഭവിക്കുകയാണ്. ಕೆಲವೊಂದು ಬದಲಾವಣೆ ಉಂಟಾಗುತ್ತದೆ. ആമേൻ ಆಮೆನ್ 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 ಆಮೆನ್.
പരിശുദ്ധനായ ഞങ്ങളുടെ ദൈവമേ, ಪರಿಶುದ್ಧನಾದಂತ ನನ್ನ ದೇವರೇ, കർത്താവേ, ഈ ജനത്തെ അങ്ങയുടെ ಕರ್ತನೇ, കരങ്ങളിൽ ಜನರೇ ಮಾಸಲು ಒಪ್ಪಿಸಿಕೊಡುತ್ತಿದ್ದೇನೆ. ഇന്ന് പകലിൽ കർത്താവിയുടെ ಈ തൊടുമാറാകണമേ. ಬೆಳಗಿನ ವೇಳೆಯಲ್ಲಿ ನಿನ್ನನ್ನು ಕರ್ತನೇ ಮಕ್ಕಳನ್ನು ಮುಟ್ಟು ಸ್ವಾಮಿ. പിതാവിനും പുത്രനും പരിശുദ്ധാത്മാവിനും നാമത്തിൽ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ഞാൻ ഇവരെ അനുഗ്രഹിച്ചു ನಾನು ಇವರನ್ನು പ്രാർത്ഥിക്കുന്നു. ಆಶೀರ್ವದಿಸಿ ಪ್ರಾರ್ಥಿಸುತ್ತೇನೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ അവരുടെ മേൽ ദൈവശക്തി ഇറങ്ങട്ടെ. ಇವರ ಮೇಲೆ ದೈವಿಕವಾದಂತ ശക്തി ಪ್ರಕಟವಾಗಲಿ. ശിരസ് മുതൽ പാദം വരെ ನಡುನೆತ್ತಿನ ಅಂಗಾಲವರೆಗೂ അവർ ഇന്ന് വരെ അനുഭവിച്ചിട്ടില്ലാത്തൊരു ദൈവശക്തി ಇಲ್ಲಿಯವರೆಗೂ ഇറങ്ങട്ടെ. ಅನುಭವಿಸದಿರುವ ದೈವಿಕವಾದಂತ ಶಕ್ತಿಯನ್ನು ಇವರು ಅನುಭವಿಸಲಿ ಸ್ವಾಮಿ. എല്ലാ തടസ്സങ്ങളും ಎಲ್ಲ ತಡೆಗಳು മാറട്ടെ. ನೀಗಲ್ಪಡಲಿ. ആമേൻ. നഷ്ടപ്പെട്ടതായ അവകാശങ്ങൾ മടങ്ങി വരട്ടെ. ನಷ್ಟವಾಗಿ ಹೋದಂತ ಎಲ್ಲಾ ರೀತಿಯಾದಂತ ಕ್ರಿಯೆಗಳು ಇವರ ಜೀವಿತದಲ್ಲಿ ಪ್ರಕಟವಾಗಿ ಹೊರಬರಲಿ. ഇന്ന് പകൽ ഞാൻ മടക്കി വിളിക്കുകയാ. ಈ ಒಂದು ಬೆಳಗಿನ ವೇಳೆಯಲ್ಲಿ ಅದೆಲ್ಲ ಹಿಂತಿರುಗಿ ಬರಲಿ ಎಂದು ಪ್ರಾರ್ಥಿಸುತ್ತೇನೆ. നന്മയെ ഞാൻ മടക്കി വിളിക്കുന്നു. ಆಶೀರ್ವಾದವನ್ನು ಹಿಂತಿರುಗಿಸಿ ಬರಮಾಡುತ್ತೇನೆ. അനുഗ്രഹത്തെ ഞാൻ മടക്കി ಅನುಗ್ರಹವನ್ನು വിളിക്കുന്നു. ಯೇಸು ನಾಮದಲ್ಲಿ ಹಿಂತಿರುಗಿ ಬರಮಾಡುತ್ತೇವೆ. അസാധാരണമായ ഒരു ദൈവകൃപ ಅಸಾಧಾರಣ ದೈವಿಕವಾದ ಕೃಪೆ ಇವರ ಮೇಲೆ ಪ್ರಕಟವಾಗಲಿ. ದೈವಿಕವಾದ ಜನರ ಮೇಲೆ ಪ್ರಕಟವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. പ്രവൃത്തിയുടെ അടിസ്ഥാനത്തിലല്ല, ಕ್ರಿಯೆಗಳ ಆ ಒಂದು ಅಸ್ತಿವಾರದ ಮೇಲೆ ಅಲ್ಲ. ഇന്ന് പകൽക്കാലം എന്തോ ഒരു ദൈവ കൃപ ഈ ജനത്തിന് മേൽ അങ്ങ് പകരുന്നതിനായി ಈ സ്തോത്രം. ಬೆಳಗಿನ ವೇಳೆಯಲ್ಲಿ ದೈವಿಕವಾದಂತ ಕ್ರಿಯೆಗಳ ಮೇಲೆ ನೀನು ಇವರ ಮೇಲೆ ಪ್ರಕಟವಾಗಲು ಪಡಿಸಲು ಹೋಗುತ್ತೆ. ಅದಕ್ಕಾಗಿ ಸ್ತೋತ್ರ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ഞാൻ ഇവരെ ദൈവകരങ്ങളിൽ ഏൽപ്പിച്ചു ನಾನು പ്രാർത്ഥിക്കുന്നു. ಇವರೆಲ್ಲರನ್ನು ದೈವಿಕವಾದಂತ ಹಸ್ತದಲ್ಲಿ ಒಪ್ಪಿಸಿಕೊಂಡು ಪ್ರಾರ್ಥಿಸುತ್ತೇನೆ. ഇന്ന് പകലിൽ ദൈവം അവരെ തൊട്ടിരിക്കുകയായി ಕರ್ತನ ಬೆಳಗಿನ സ്തോത്രം. ವೇಳೆಯಲ್ಲಿ ನೀನು ದೇವರೇ ಇವರನ್ನು ಮುಟ್ಟಿರುವುದಕ್ಕಾಗಿ ಸ್ತೋತ್ರ. അവരെ ಅವರ അനുഗ്രഹിച്ചിരിക്കുകയായി സ്തോത്രം. ಆಶೀರ್ವಾದ ಮಾಡಿರುವುದಕ್ಕಾಗಿ ಸ್ತೋತ್ರ. യേശുവിന്റെ നാമത്തിൽ ಯೇಸುವಿನ തന്നെ. ನಾಮದಲ್ಲಿ ಬೇಡಿಕೊಳ್ತಾನೆ ಜೀವವುಳ್ಳ ತಂದೆಯೇ, ಆಮೆನ್.